ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಕ್ಯಾನ್ಸರ್ ಹಾಗೂ ಮಕ್ಕಳ ರಕ್ತ ಸಂಬಂಧಿತ ಕಾಯಿಲೆಗಳ ಬಗ್ಗೆ ವಿವರಣೆ ನೀಡಲು ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್ ಹಾಗೂ ಆಂಕಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಹರ್ಷಪ್ರಸಾದ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ಸ್ವಾಗತ. ಸುಮಾರು 10 ವರ್ಷಗಳಿಂದ ಮಣಿಪಾಲ್ ಹಾಸ್ಪಿಟಲ್ ಸಮೂಹ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಹರ್ಷಪ್ರಸಾದ್ ಸರ್ ಮಕ್ಕಳ ತಜ್ಞ ವೈದ್ಯರಾಗಿ ಕ್ಯಾನ್ಸರ್ ಹಾಗೂ ರಕ್ತ ಸಂಬಂಧಿತ ಮಕ್ಕಳ ಕಾಯಿಲೆಯ ಬಗ್ಗೆ ವಿಶೇಷ ಪರಿಣಿತಿ ಹೊಂದಿದ್ದು, ಅದರ ಬಗ್ಗೆ ಆಳವಾದ ಅನುಭವವನ್ನು ಹೊಂದಿರುವಂತಹ, ಮಕ್ಕಳಿಗೆ ಒಂದು ಹೊಸ ಜೀವನದ ಭಾಗ್ಯವನ್ನು ಕೂಡ ಕರುಣಿಸುವಂತಹ ಮಹತ್ತರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಅನುಭವ, ಅವರ ಮಾತುಗಳಿಗಾಗಿ ತಮಗೆ ದಿವ್ಯ ದಿಶಾದ ಸಂಚಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಮೊದಲನೇದಾಗಿ ಡಾಕ್ಟರ್ ಹರ್ಷಪ್ರಸಾದ್ ಸರ್ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್ ಹಾಗೂ ಆಂಕಾಲಜಿಸ್ಟ್ ಆಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಿಮ್ಮ ಈ ಕ್ಷೇತ್ರಕ್ಕೆ ಕಾಲಿಡಲಿಕ್ಕೆ ನಿಮಗೆ ಬಾಲ್ಯದಲ್ಲಿ ಏನಾದರೂ ಪ್ರೇರಣೆ ಇತ್ತು ಸರ್? ಮೊದಲನೇದಾಗಿ ನಿಮಗೂ ಧನ್ಯವಾದಗಳು, ನನಗೊಂದು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ. ನಾನು ಚಿಕ್ಕಂದಿನಿಂದಲೇ ವೈದ್ಯನಾಗಬೇಕಂತ ಹೇಳುವಂತಹ ಒಂದು ಕನಸು ಕಂಡಿದ್ದೆ. ಅದು ಸಾಮಾನ್ಯವಾಗಿ ಮಧ್ಯಮ ವರ್ಗದವರ, ನಮ್ಮ ದೇಶದಲ್ಲಿರುವಂಥ ಎಲ್ಲ ಹೆತ್ತವರ ಕನಸು ಹೆಚ್ಚಿನವರದ್ದು ಆಗಿರ್ತದೆ. ಆಗಿನ ಕಾಲದಲ್ಲಿ ಅಂತೂ ವೈದ್ಯರು ಮತ್ತು ಇಂಜಿನಿಯರ್ಗಳು ಬಿಟ್ಟು ಬೇರೆ ಯಾವುದನ್ನು ಯಾರೂ ಬಯಸ್ತಾ ಇರಲಿಲ್ಲ. ಸೊ ಅವರು ಹೆತ್ತವರು ಹೇಳಿದ ಮೇಲೆ ನಮಗೂ ಒಂದು ರೀತಿಯ ಬೇರೆ ವೈದ್ಯರುಗಳನ್ನು ನೋಡಿಕೊಂಡು ವೈದ್ಯರಾಗಬೇಕು ಅಂತ ಹೇಳೋ ಒಂದು ಆಸೆ. ವೈದ್ಯ ಕ್ಷೇತ್ರಕ್ಕೆ ಬಂದ ಮೇಲೆ ನಾವು ಸ್ಪೆಷಾಲಿಟಿ ಅಂತ ಹೇಳ್ತೇವೆ, ಯಾವ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂತೇಳಿ ಹೇಳುವಾಗ ಆಗ ನಾನು ಮಕ್ಕಳ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಯಾಕೆ ಅಂತ ಕೇಳಿದರೆ, ನಾನು ಅಂಡರ್ ಗ್ರ್ಯಾಜುಯೇಷನ್ ಟೈಮಲ್ಲಿ, ನಂದು ಅಂಡರ್ ಗ್ರ್ಯಾಜುಯೇಷನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿಯಲ್ಲಿ ಆಯಿತು. ಅಲ್ಲಿ ನಾವು ಈ ಮಕ್ಕಳ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಕೆಲವು ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸಿ ಈ ಪೀಡಿಯಾಟ್ರಿಕ್ಸ್ ಅಂತ ಏನು ಹೇಳ್ತೇವೆ ಅದರಲ್ಲಿ ನಮ್ಮ ಕ್ಲೋಸ್ ಅಸೋಸಿಯೇಷನ್ ಬಂದುಬಿಡ್ತು. ಅದಾದಮೇಲೆ ನಾನು ಮಕ್ಕಳ ವಿಭಾಗದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋಕ್ಕೆ ಅಂತೇಳಿ ಬಾಂಬೆಯಲ್ಲಿ ಲೋಕಮಾನ್ಯ ತಿಲಕ್ ಮುನ್ಸಿಪಲ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಜನರಲ್ ಹಾಸ್ಪಿಟಲ್ ಅಂತೇಳೋ ಸಯಾನಲ್ಲಿ ಯಾರೋ ಹಾಸ್ಪಿಟಲ್ಗೆ ಜಾಯ್ನ್ ಆದೆ. ಅಲ್ಲಿ ನನಗೆ ಒಂದು ರೀತಿಯಾಗಿ ಹೊಸ ಅನುಭವ ಆಯಿತು. ಅಲ್ಲಿರುವಂತಹ ಈ ಮಕ್ಕಳು, ಚಿಕಿತ್ಸೆಗೆ ಬರುವಂತಹ ವಿಧವಾದ ತೊಂದರೆಗಳಿಂದ ಬರುವಂತಹ ಮಕ್ಕಳು, ಮತ್ತು ಅಲ್ಲಿ ನಮಗಿದ್ದಂತಹ ಬೇರೆ ಬೇರೆ ಪ್ರಾಧ್ಯಾಪಕರು ಮತ್ತು ಅಧ್ಯಾಪಕರು, ಪ್ರೊಫೆಸರ್ಸ್ಗಳು. ಸೊ ಅವರೆಲ್ಲ ಒಂದು ರೀತಿಯ ಏನು ಹೇಳ್ತೇವೆ, ಅವರೆಲ್ಲ ನನಗೆ ಪ್ರೇರಣೆ ಆದರು. ಅಲ್ಲಿ ಒಂದು ಮಕ್ಕಳ ಕ್ಯಾನ್ಸರ್ ವಿಭಾಗ, ಮಕ್ಕಳ ರಕ್ತ ಸಂಬಂಧ ಕಾಯಿಲೆ ವಿಭಾಗ ಅಂತೇಳಿ ಒಂದು ಸಪರೇಟಾಗಿ ಒಂದು ವಾರ್ಡೇ ಇತ್ತು. ಅಲ್ಲಿ ಡಾಕ್ಟರ್ ಮಂಗ್ಲಾನಿ ಅಂತ ಹೇಳೋದು, ಮಮತಾ ಮಂಗ್ಲಾನಿ ಅಂತೇಳಿ ನಾವು ಹೇಳ್ತೇವೆ, ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದರು. ಅವರು ಈ ಪೀಡಿಯಾಟ್ರಿಕ್ ಹೆಮಟಾಲಜಿ ಆಂಕಾಲಜಿಯ ಇನ್ಚಾರ್ಜ್ ಆಗಿದ್ದರು. ಅಲ್ಲಿಂದ ನನಗೆ ನನಗೂ ನಮ್ಮೂರಲ್ಲಿ, ಯಾಕಂದರೆ ನಾನು ಈ ಮಂಗಳೂರಿಂದ ಬಂದವನು, ಇಲ್ಲಿ ನಾನು ಮಂಗಳೂರಲ್ಲಿ ಎಂದೂ ಓದಿರಲಿಲ್ಲ. ನೀವು ಮೂಲತಃ ಮಂಗಳೂರಿನವರು? ನಾನು ಮೂಲತಃ ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು. ಹುಟ್ಟಿದ್ದು ಪೆರ್ಲಂಪಾಡಿ ಅಂತೇಳಿ ಒಂದು ಕೊಳ್ತಿಗೆ ಗ್ರಾಮ ಅಂತೇಳಿ, ಅದರಲ್ಲಿ ಪೆರ್ಲಂಪಾಡಿ ಅಂತ ಹೇಳೋದು ಸಣ್ಣ ಹಳ್ಳಿ. ಅಲ್ಲೇ ನನ್ನ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಲಂಪಾಡಿಗೆ ಈಗ ಶತಮಾನೋತ್ಸವ ಆಗ್ತಾ ಇದೆ ಈ ವರ್ಷ. ಮತ್ತೆ ನನ್ನ ಹೈಸ್ಕೂಲ್ ಅಭ್ಯಾಸ ಅಲ್ಲೇ ಷಣ್ಮುಖದೇವ ಪ್ರೌಢಶಾಲೆ ಅಂತ ಹೇಳಿ. ಅದು ಮುಗಿಸ್ಕೊಂಡು ನಾನು ಸಿದ್ಧವನ ಗುರುಕುಲದಲ್ಲಿ ಇದ್ಕೊಂಡು ಉಜಿರೆಯಲ್ಲಿ ಪ್ರಥಮ PUC ಮತ್ತು 2ನೇ PUCಯನ್ನು ಉಜಿರೆಯಲ್ಲಿ ಮಾಡಿ, ಮತ್ತೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಮೂಲಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, ಈಗ ಅದು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳ್ತೇವೆ, ಅಲ್ಲಿ ಮಾಡಿಕೊಂಡು ಮುಂಬೈಗೆ ಹೋಗಿದ್ದು. ತಂದೆ ತಾಯಿಯ ಪ್ರೇರಣೆ ಏನಾದರೂ ಇತ್ತ, ಆಸಕ್ತಿ, ಅಥವಾ ಅವರು ಕೃಷಿ ಮೂಲದಿಂದ ಬಂದವರು? ತಾಯಿ ಗೃಹಿಣಿ, ತಂದೆಯವರು ಅಧ್ಯಾಪಕ ವೃಂದ ಇದರಲ್ಲಿ ಕೆಲಸ ಮಾಡಿದವರು. ಈಗ ರಿಟೈರ್ ಆಗಿದ್ದಾರೆ, ಹೆಡ್ ಮಾಸ್ಟರ್ ಆಗಿದ್ದರು. ಮತ್ತು ಕೊನೆಗೆ ರಿಟೈರ್ ಆಗುವಾಗ ಪುತ್ತೂರಿನಲ್ಲಿ AEO ಅಸಿಸ್ಟೆಂಟ್ ಎಜುಕೇಷನ್ ಆಫೀಸರ್ ಆಗಿ ರಿಟೈರ್ ಆದರು. ಸಣ್ಣ ಕೃಷಿನೂ ನಮಗೆ ಇತ್ತು. ಸೊ
ನಾವು ಹುಟ್ಟಿ ಬೆಳೆದಿದ್ದು 10ನೇ ಕ್ಲಾಸ್ವರೆಗೆ ನಾನು ಪೆಲ್ಲಂಪಾಡಿಯಲ್ಲಿ ಇರುವಾಗಲೇ ಯಾವಾಗಲೂ ಕೃಷಿ ತೋಟದಲ್ಲಿ ಕೆಲಸನೂ ಮಾಡಬೇಕಾಗ್ತಾ ಇತ್ತು. ಅಡಿಕೆ ಹೆಕ್ಕುವಂತಹ ಕೆಲಸ ನಮ್ಮದೇ ಆಗಿತ್ತು ಆ ಟೈಮಲ್ಲಿ. ಆದ ಕಾರಣ ಕೃಷಿನೂ ಒಂದು ರೀತಿಯ ನಮಗೆ ಅದರ ಬಗ್ಗೆ ಅಭಿರುಚಿನೂ ಇತ್ತು. ತಂದೆಯವರ ಪ್ರೇರಣೆ, ಅಧ್ಯಾಪಕರ ಮಕ್ಕಳು ಯೂಶ್ವಲಿ ಯಾವಾಗಲೂ ಸ್ವಲ್ಪ ಶಿಸ್ತು ಪಾಲಿಸುವವರು, ಮತ್ತು ಹೌದು ನಮಗೆ ಆಗಿದ್ದು ಹೌದು. ಸೊ ಅವರ ಪ್ರೇರಣೆ ತುಂಬ ಇತ್ತು. ಅವರ ಸಪೋರ್ಟ್ ಸಹಾಯ ಎಲ್ಲದಕ್ಕೂ ನಮಗೆ ವಿದ್ಯಾಭ್ಯಾಸಕ್ಕೆ ಥ್ರೂ ಔಟ್ ಸಹಾಯ ಮಾಡಿದವರು. ಸೊ ನಾನು ಮತ್ತೆ ಬಾಂಬೆಯಲ್ಲಿ MD ಮಾಡಿ ಆದಮೇಲೆ ಒಂದು 6 ತಿಂಗಳು, ಒಂದು 8 ತಿಂಗಳಾಗುವಷ್ಟು KS ಹೆಗ್ಡೆ ಮೆಡಿಕಲ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದೆ. ಆಗ ನಾನು ಕೆಲವು ಮಕ್ಕಳನ್ನು ಈ ರೀತಿಯ ಕ್ಯಾನ್ಸರ್ ಬಳಲುವಂತಹ ಮಕ್ಕಳನ್ನು ನೋಡಿದೆ. ಬಟ್ ಆಗ ನಮಗೆ ಇಲ್ಲಿ ಸರಿಯಾದ ವ್ಯವಸ್ಥೆ, ಫೆಸಿಲಿಟೀಸ್ಗಳು ಇರಲಿಲ್ಲ. ಅದರ ಬಗ್ಗೆ ಜಾಸ್ತಿ ಗೊತ್ತಿದ್ದವರು, ಮಕ್ಕಳದಲ್ಲಿ ಗೊತ್ತಿದ್ದವರು, ಟ್ರೈನಿಂಗ್ ಆದವರು ಇಲ್ಲ. ಸುಮಾರು 15 ವರ್ಷದ ಹಿಂದಿನ ಮಾತು. 15 ವರ್ಷ ಹಿಂದಿನ ಮಾತು, 2004ರಲ್ಲಿ ನಾನು ಆ್ಯಕ್ಚುಲಿ 20 ವರ್ಷದ ಹಿಂದಿನ ಮಾತು. ಆ ಟೈಮಲ್ಲಿ ನಂಗೆ ಅನಿಸಿತ್ತು ನಾನು ಇದರ ಬಗ್ಗೆ ಹೆಚ್ಚಿನ ಕಲಿಬೇಕು ಅಂತೇಳೋ ಉದ್ದೇಶದಿಂದ ನನ್ನ ಅದೇ ಟೈಮಲ್ಲಿ ನನ್ನೊಟ್ಟಿಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದವರು ಕೆಲವರು ಮುಂಬೈಯಲ್ಲಿದ್ದವರು ಸಹ ಯುನೈಟೆಡ್ ಕಿಂಗ್ಡಮ್ ಲಂಡನಿಗೆ ಹೋಗಿದ್ರು. ಸೊ ನಾನು ಅವರ ಮೂಲಕ, ಅವರ ಸಹಾಯದ ಮೂಲಕ ನಾನು ಲಂಡನಿಗೆ ಹೋದೆ. ಅಲ್ಲಿ ಹೋಗಿ ಮತ್ತೆ ಫರ್ದರ್ ಎಜುಕೇಷನ್ ಪೀಡಿಯಾಟ್ರಿಕ್ಸಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಮತ್ತೆ ಪೀಡಿಯಾಟ್ರಿಕ್ ಹೆಮಟಾಲಜಿ, ಆಂಕಾಲಜಿ ಅಂತ ಒಂದು 4 ವರ್ಷ ಅಲ್ಲಿ ಕೆಲಸ ಮಾಡಿಕೊಂಡು ವಾಪಸ್ಸು ನಮ್ಮ ಊರಿಗೆ ಬಂದೆ. ಅಲ್ಲಿ MRC-PCH ಅಲ್ಲಿ MRC-PCH ಅಂತ ಹೇಳೋ ಎಕ್ಸಾಮು, ಮತ್ತೆ ಲಂಡನ್ ಡೀನರಿ ಅಂತೇಳಿ ಹೇಳ್ತೇವೆ, ಈಕ್ವಲೆಂಟ್ ಟು ದ ಯೂನಿವರ್ಸಿಟಿ. ಅದರಲ್ಲಿ ಕಂಪ್ಲೀಷನ್ ಆಫ್ ಸರ್ಟಿಫೈಡ್ ಟ್ರೈನಿಂಗ್ ಅಂತ ಹೇಳ್ತೇವೆ, CCT ಅಂತೇಳಿ ಅದು ಮಾಡಿಸ್ಕೊಂಡು 1 ವರ್ಷ ಪೋಸ್ಟ್ CCT ಫೆಲೋಶಿಪ್ ಅಂತೇಳಿ ಮಾಡಿ ಬಂದೆ. ಬಂದು ಪ್ರಥಮವಾಗಿ ನೀವು ಎಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದ್ರಿ ಸರ್? ಬಂದು ಫಸ್ಟ್ ಆಗಿ ನಾನು ಸೇರಿದ್ದೆ KMC ಆಸ್ಪತ್ರೆ ಮಂಗಳೂರಲ್ಲಿ. KMC ಹಾಸ್ಪಿಟಲ್. ಯಾಕಂದರೆ ಆ ಟೈಮಲ್ಲಿ ನಾನೀಗ ಅದು 11 ವರ್ಷದ ಹಿಂದಿನ ಮಾತು. ಬೇಕಾದಂಥ ನಮಗೇನು ಅಂತ ಹೇಳಿದರೆ, ನಮ್ಮದು ಎಲ್ಲ ಕೆಲಸ ಆಗುವಂಥದ್ದು ಆಸ್ಪತ್ರೆಗಳಲ್ಲೇ. ಅಲ್ಲಿ ಸಪೋರ್ಟ್ ಸ್ಟಾಫ್ ಅಂತ ಹೇಳ್ತೇವೆ ನಾವು, ಏನು ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಚೆನ್ನಾಗಿರಬೇಕು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಡಿಪಾರ್ಟ್ಮೆಂಟ್ ಚೆನ್ನಾಗಿರಬೇಕು, ಪೀಡಿಯಾಟ್ರಿಕ್ ಸರ್ಜನ್ಸ್ ಬೇಕಾಗತ್ತೆ, ಇದೆಲ್ಲ ಫೆಸಿಲಿಟಿ ಇರುವಂಥದ್ದು ಅಂತ ಹೇಳ್ಕೊಂಡು ನಾನು ಇದನ್ನು ಆಯ್ಕೆ ಮಾಡಿಕೊಂಡು KMCಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅದಕ್ಕಿಂತ ಇನ್ನು ಮುಂದೆ ಹೋಗೋದಕ್ಕಿಂತ ಮೊದಲು ಸರ್, ಬಾಲ್ಯದಲ್ಲಿ ನಿಮ್ಮ PUC ಶಿಕ್ಷಣ ಅಂತ ಹೇಳಿದ್ರಿ. PUC ಶಿಕ್ಷಣಕ್ಕೆ ನೀವು ಮೊದಲೇ ಬ್ರೈಟ್ ಸ್ಟೂಡೆಂಟಾ ಅಥವಾ ತರಬೇತಿ ಏನಾದರೂ ತೆಕ್ಕೊಂಡ್ರಾ ಸರ್? ಇದೊಂದು ವಿಷಯ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಹುಟ್ಟಿದಾಗಲಿಂದ ಈವರೆಗೆ ನಾನು ಎಂದೂ ಕೋಚಿಂಗು, ಟ್ಯೂಷನಿಗೆ ಎಂದೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. PUCಯಲ್ಲಿ ಇದ್ದಿದ್ದು ನಾವು ಸಿದ್ಧವನ ಗುರುಕುಲ. ಆ ಕಾಲದಲ್ಲಿ ನಿಮಗೆ ಸಿದ್ಧವನ ಗುರುಕುಲ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದು 5ವರೆಗೆ ಎದ್ದು ಪ್ರಾರ್ಥನೆ ಇರುತ್ತೆ 6 ಗಂಟೆಗೆ, ಮತ್ತು ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ ದಿವಸ ಬಿಟ್ಟು ದಿವಸ. ಅದು ಮಾಡಿಕೊಂಡು ಕಾಲೇಜಿಗೆ ಹೋಗಬೇಕು, ಅಲ್ಲಿಂದ ವಿದ್ಯಾಭ್ಯಾಸದಿಂದ ಬರುವಂಥದ್ದು. ಆಗ ಕೆಲವು ಕೋಚಿಂಗ್ ಸೆಂಟ್ರು ಮಂಗಳೂರಲ್ಲೂ ಇತ್ತು, ಕೆಲವು ನನ್ನ ಉಜಿರೆಯಲ್ಲಿ ಕಲ್ತವ್ರು ಗೆಳೆಯರು ಇಲ್ಲಿ ಬಂದೊಂದು ಶಾರ್ಟ್ PUC ಎಕ್ಸಾಮ್ ಮುಗಿಸಿದ ಮೇಲೆ ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆಗೋ ಟೈಮಿಗೆ ಹೋಗ್ತಾ ಇದ್ರು. ನಾವು ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಓದ್ಕೊಂಡು ಮೆಡಿಕಲ್ ಸೀಟ್ ಅಂತ ತಗೊಂಡು. ನೀವು ಮಕ್ಕಳ ಕ್ಯಾನ್ಸರ್ ಹಾಗೂ ರಕ್ತ ಸಂಬಂಧಿತ ಕಾಯಿಲೆಗಳ ಬಗ್ಗೆ ನೀವು ಅಧ್ಯಯನ ಮಾಡಿದವರು. ಈಗ ರಕ್ತ ಸಂಬಂಧವಾಗಿ ಯಾವುದೆಲ್ಲ ಕಾಯಿಲೆಗಳು ಇದ್ದಾವೆ ಸರ್? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈಗ ನಾನು ಕೆಲವು ವಿಷಯಗಳನ್ನು ಹೇಳಬೇಕಾಗತ್ತೆ. ಈಗ ನೀವು ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಂತ ಹೇಳಿ, ಸೊ ಆಂಕಾಲಜಿ ಅಂತ ಹೇಳಿದರೆ ಕ್ಯಾನ್ಸರ್ ಸಪ್ರೇಟ್, ಹೆಮಟಾಲಜಿ ಅಂತ ಹೇಳಿದರೆ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬರುವಂಥ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಅಂತ ಹೇಳಿದರೆ ರಕ್ತಹೀನತೆ ಅಂತೇಳಿ ಹೇಳ್ತೇವೆ. ರಕ್ತಹೀನತೆ ಅಂತ ನಾವು ಅನೀಮಿಯಾ ಅಂತ ಹೇಳುವಂಥದ್ದು. ಅದು ಈಗ ನಮ್ಮ ಭಾರತ ಸರ್ಕಾರದ ಒಂದು ಕಾರ್ಯಕ್ರಮವೂ ಇದೆ, ಪೌಷ್ಟಿಕ ಆಹಾರ ಕೊಡಬೇಕು. ಯಾಕಂತ ಹೇಳಿದರೆ ಈ ರಕ್ತಹೀನತೆ ಆಲ್ಮೋಸ್ಟ್ ಒಂದು ಡಾಟಾದ ಪ್ರಕಾರ 1 in 2 ಅಂದರೆ ನಿಯರ್ಲಿ 40 to 50% ಆಫ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ ಸಫರಿಂಗ್ ಫ್ರಮ್ ಅನೀಮಿಯಾ ಅಂತ ಹೇಳಿ. ಸೊ ಈ ರಕ್ತಹೀನತೆಗೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾರಣ, ಇವತ್ತು ನಾನು ಒಂದು ಮಗುವನ್ನು ನೋಡಿದ್ದೆ 5.6 ಗ್ರಾಮ್ ಹಿಮೋಗ್ಲೋಬಿನ್ ಆಗಿ ಬಂದಿದ್ದು. ಯಾಕೆ ಕಾರಣ ಅಂತ ಕೇಳಿದರೆ, ಆ ಸರಿಯಾದ ಸಮಯದಲ್ಲಿ ಬೇರೆ ಆಹಾರವನ್ನು ಇಂಟ್ರೊಡ್ಯೂಸ್ ಮಾಡದೇ ಇರುವಂಥದ್ದು, ಎದೆ ಹಾಲಲ್ಲೇ ಕಂಟಿನ್ಯೂ ಮಾಡುವಂಥದ್ದು. ಇದೀಗ ಆಲ್ಮೋಸ್ಟ್ 1 ವರ್ಷ 11 ತಿಂಗಳು ಮಗುವಿಗೆ ಎದೆ ಹಾಲಲ್ಲೇ ಇದ್ದಾರೆ, ಬೇರೆ ಫುಡ್ಡು ತಿನ್ನಲ್ಲ ಅಂತ ಹೇಳಿ. ಸೊ ಈ ರಕ್ತಹೀನತೆ ತುಂಬ ಸಾಮಾನ್ಯವಾಗಿ ಮಕ್ಕಳಿಗೆ ನಾವು ನೋಡ್ತೇವೆ. ಇದನ್ನು ಏನು ತೊಂದರೆ ಆಗತ್ತೆ ಅಂತ ಕೇಳಿದರೆ,
ಐಡೆಂಟಿಫೈ ಹೇಗೆ ಮಾಡೋಕ್ಕಾಗತ್ತೆ ಅಂತ ಕೇಳಿದ್ರೆ, ಕೆಲವರು ತುಂಬ ಕಿರಿಕಿರಿ ಮಾಡ್ತಾ ಇರ್ತಾರೆ, ಇರಿಟೇಬಲ್ ಅಂತೇಳಿ ಹೇಳ್ತೇವೆ. ಸಣ್ಣ ಸಣ್ಣ ವಿಷಯಕ್ಕೂ ಇರಿಟೇಬಲ್ ಆಗ್ತಾರೆ, ಅಳ್ತಾರೆ. ಕೆಲವರಿಗೆ ಏನು ನಾವು ಪೈಕ ಅಂತ ಹೇಳ್ತೇವೆ, ಏನು ಅನ್ಯೂಶುವಲ್ ಸ್ಟಫನ್ನು ತಿನ್ನೋದು ಅಂತ ಹೇಳಿದರೆ, ಮೇಜಿನ ಮೇಲಿದ್ರೆ ಮರದ ತುಂಡುಗಳನ್ನು ಸಣ್ಣ ಸಣ್ಣ ಪೀಸ್ಗಳನ್ನು ಬಾಯಿಗೆ ಹಾಕೋದು, ಪೇಂಟನ್ನು ತೆಗೆದು ಬಾಯಿಗೆ ಹಾಕೋದು, ಚಾಕ್ ಪೀಸನ್ನು ತೆಗೆದು ಬಾಯಿಗೆ ಹಾಕೋದು, ಅಥವಾ ಮಣ್ಣು ಬಾಯಿಗೆ ಹಾಕೋದು, ರಾ ಅಕ್ಕಿಯನ್ನೇ ತಿನ್ನೋದು, ಹೋಟ್ಲಲ್ಲಿ ಹೋಗಿ ಸೋಂಪು ಅಂತ ಅದನ್ನೇ ಬೇಕು ಅಂತ ಹೇಳೋದು, ಐಸನ್ನು ಹೋಗಿ ತಿನ್ನುವಂಥದ್ದು, ಅದನ್ನು ಕ್ರೇವಿಂಗ್ ಫಾರ್ ದೋಸ್ ಸ್ಟಫ್. ಅದನ್ನು ಕೆಲವರಿಗೆ ಅದರ ಬಗ್ಗೆ ಜ್ಞಾನ ಇರುವುದಿಲ್ಲ. ನಾನು ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ, ಯಾಕಂತ ಹೇಳಿದ್ರೆ, ಒಂದು 13 ವರ್ಷದ ಹುಡುಗ 8ನೇ ಕ್ಲಾಸಲ್ಲಿ ಕಲಿತಾ ಇದ್ದವನ ತಂದೆ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರೋರು. ಅವರು ಈ ಹುಡುಗ ಪೆನ್ನಲ್ಲಿ ತಕೊಂಡು ಅಥವಾ ಒಂದು ಸ್ಮಾಲ್ ಬ್ಲೇಡಲ್ಲಿ ತಕೊಂಡು ಮರದವನ್ನು ಗೀಸಿ ಹಾಕಿ ಮರವನ್ನು ಬಾಯಿಗೆ ಹಾಕಿ ತಿಂತಾ ಇದ್ದ. ತಂದೆಗೆ ಸಿಕ್ಕಾಪಟ್ಟವನ ಆರ್ಮಿಯವರು ಆದ ಕಾರಣ ಅವ್ರು ತುಂಬ ಕೋಪ ಇತ್ತು. ಸೊ ಅವನು ಮಾಡ್ತಾ ಇದ್ದಿದ್ದು ಅನ್ಯೂಶುವಲ್ ಸ್ಟಫ್ ತಿಂತಾ ಇದ್ದಿದ್ದು ಅವನ ಲೋ ಹಿಮೋಗ್ಲೋಬಿನ್, ಕಬ್ಬಿಣಾಂಶದ ಕೊರತೆಯಿಂದಾಗಿ. ಸೊ ಇದರ ಜ್ಞಾನ ಸಾಮಾನ್ಯ ಜನರಲ್ಲಿ ಜಾಸ್ತಿ ಇಲ್ಲದಿರುವ ಕಾರಣ ಅದು ತುಂಬ ಲೇಟಾಗಿ ಅವರು ಪ್ರೆಸೆಂಟೇಷನ್ ಆಗ್ತಾರೆ. ಸೊ ಅದರಿಂದಾಗಿ ಅವರಿಗೆ ಆ ಒಂದು ಪೀರಿಯಡಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ, ಯಾಕಂದರೆ ಅವರು ಸರಿಯಾಗಿ ಕಾನ್ಸಂಟ್ರೇಷನ್ ಕೊಡೋಕ್ಕೂ ಆಗಲ್ಲ. ಅವರ ಕಾಗ್ನಿಷನ್ ಆಗಲಿ, ಇರಿಟೇಬಿಲಿಟಿಯಿಂದಾಗಿ ಓವರಾಲ್ ಅವರ ಡೆವಲಪ್ಮೆಂಟಿಗೆ ಆ ಪೀರಿಯಡಲ್ಲಿ ಸ್ವಲ್ಪ ತೊಂದರೆಗಳು ಬಂದುಬಿಡ್ತವೆ. ಸೊ ಆದ ಕಾರಣ ರಕ್ತಹೀನತೆ, ಅದರಲ್ಲಿ ಕಬ್ಬಿಣಾಂಶದ ಕೊರತೆಯಿಂದಾಗಿ ಬರುವಂತಹ ರಕ್ತಹೀನತೆಯು ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರುವಂತಹ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆ. ಅದಲ್ಲದೆ ಕೆಲವು ಕಾಯಿಲೆಗಳು ನಾವಿಲ್ಲಿ ಏನು ನೋಡ್ತೇವೆ ಅಂತ ಕೇಳಿದರೆ, ಇಂಪಾರ್ಟೆಂಟ್ ಅಂತ ಒಂದು ಥಲಸೀಮಿಯಾ ಅಂತೇಳಿ ಹೇಳ್ತೇವೆ. ಅದು ಅನುವಂಶೀಯವಾಗಿ ಬರುವಂತಹ ಕಾಯಿಲೆ, ಹುಟ್ಟುಗುಣದಲ್ಲಿ ವ್ಯತ್ಯಾಸ ಆಗಿ ಬರುವಂತಹ ಕಾಯಿಲೆ. ಅದಕ್ಕೆ ಒಂದೇ ಥಲಸೀಮಿಯಾದಲ್ಲಿ ಒಂದೇ ಟ್ರೀಟ್ಮೆಂಟ್ ಅಂತ ಹೇಳಿದರೆ ತಿಂಗಳು ರಕ್ತ ಕೊಡಬೇಕಾಗತ್ತೆ. ಮತ್ತೆ ಇಲ್ಲ ಅಂತ ಹೇಳಿದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ. ಇದು ಎರಡೇ ಟ್ರೀಟ್ಮೆಂಟ್ ಆಪ್ಷನ್ ಇರುವಂಥದ್ದು. ಅದು ನಾವು ಕೆಲವು ಭಟ್ಕಳ, ಸುಳ್ಯ, ಕಲ್ಲುಗುಂಡಿ ಅಂತಹ ಏರಿಯಾಗಳಲ್ಲಿ ಕೆಲವು ಪಾಕೆಟ್ಸ್ ಆಫ್ ಕಮ್ಯುನಿಟೀಸ್ಗಳಲ್ಲಿ ನಾವು ನೋಡ್ತೇವೆ, ತುಂಬ ನೋಡ್ತೇವೆ. ಅದನ್ನು ಇನ್ನೂ ನಾವು ಕಡಿಮೆ ಮಾಡಬೇಕು. ಯಾಕಂತ ಹೇಳಿದರೆ ಅದನ್ನು ನಾವು ತಡೆಗಟ್ಟಲು ಆಗದ ಹಾಗೆ ನೋಡ್ಕೋಬಹುದು. ಬೇರೆ ಬೇರೆ ವಿಧಾನಗಳಿದಾವೆ. ಸೊ ಅದು ಥಲಸೀಮಿಯಾ ಅಂತೇಳಿ ಹೇಳ್ತೇವೆ. ಅದರದ್ದೇನು ಸಿಂಪ್ಟಮ್ಸ್ ಸರ್ ಥಲಸೀಮಿಯಾದಲ್ಲಿ? ಥಲಸೀಮಿಯಾದ ಯೂಶ್ವಲಿ ಹುಟ್ಟುವಾಗ ಚೆನ್ನಾಗಿರ್ತಾರೆ, ಬಟ್ ತಾಯಿಗೂ ಥಲಸೀಮಿಯಾ ಮೈನರ್ ಇರಬೇಕು, ತಂದೆಗೂ ಥಲಸೀಮಿಯಾ ಮೈನರ್ ಅಂತ ಹೇಳೋ ಪ್ರಶ್ನೆ ಇರ್ತದೆ. ಅದು ಮೈನರ್ ಅಂತ ನಮಗೆ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು, ಅದರ್ವೈಸ್ ದೇ ಆರ್ ವೆಲ್. ಸೊ 5ರಿಂದ 7 ತಿಂಗಳ ಟೈಮಲ್ಲಿ ಮಗು ಹಾಲು ಕುಡಿಯೋದು ಕಡಿಮೆ ಮಾಡುತ್ತೆ, ಬೆಳವಣಿಗೆ ಕಡಿಮೆ ಆಗುತ್ತೆ, ಇರಿಟೇಬಿಲಿಟಿ ಜಾಸ್ತಿ ಆಗುತ್ತೆ, ನೋಡೋಕ್ಕೆ ಪೇಲಾಗಿ ಕಾಣ್ತಾರೆ. ಸೊ ಮತ್ತೆ ನಾವು ಪರೀಕ್ಷೆ ಮಾಡಿ ನೋಡುವಾಗ ಲಿವರ್ ದೊಡ್ಡದಾಗಿರುತ್ತೆ, ಸ್ಪ್ಲೀನ್ ಅಂತ ಹೇಳ್ತೇವೆ, ಅದು ದೊಡ್ಡದಾಗಿರುತ್ತೆ. ಟೆಸ್ಟ್ ಮಾಡಿ ನೋಡುವಾಗ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ಮತ್ತೆ ನೋಡುವಾಗ ಥಲಸೀಮಿಯಾ ಮೇಜರ್ ಅಂತೇಳಿ ಪತ್ತೆ ಹಚ್ಚಾಗ್ತದೆ. ಮತ್ತು ಅವರಿಗೆ ತಿಂಗಳು ರಕ್ತ ಕೊಟ್ಟ ಮೇಲೆ ಅವರ ಬೆಳವಣಿಗೆ ಕರೆಕ್ಟ್ ಆಗ್ತಾ ಹೋಗ್ತದೆ. ಬಟ್ ಅವರು ತಿಂಗಳು ಲೈಫ್ ಲಾಂಗ್ ಬ್ಲಡ್ ಕೊಡಬೇಕಾಗಿ ಬರುತ್ತೆ. ಸೊ ಈಗ ಅನಿಮಿಯಾ ಮತ್ತೆ ಥಲಸೀಮಿಯಾಕ್ಕೆ ಅಂದ್ರೆ ಥಲಸೀಮಿಯಾ ಅಂತ ಹೇಳೋದು ಒಂದು ಟೈಪ್ ಆಫ್ ಅನೀಮಿಯಾನೇ. ಅನೀಮಿಯಾ ಅಂತ ಹೇಳೋದು ಕೆಂಪು ರಕ್ತ ಕಣಗಳು ಕಡಿಮೆ ಆಗಿರುವಂಥದ್ದು, ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು. ಅದರಲ್ಲಿ ತುಂಬಾ ಕಾರಣಗಳು ಉಂಟು ಅನೀಮಿಯಾದಲ್ಲಿ. ಒಂದು ನ್ಯೂಟ್ರಿಷನಲ್ ಅನೀಮಿಯಾ ಅಂತ ಹೇಳ್ತೇವೆ ನಾವು, ರಕ್ತಹೀನತೆ ಬಿಕಾಸ್ ಆಫ್ ಐರನ್ ಡಿಫಿಷಿಯನ್ಸಿ, ವಿಟಮಿನ್ B12, ಫೋಲೇಟ್ ಡಿಫಿಷಿಯನ್ಸಿ ಅಂತೇಳಿ. ಮತ್ತೆ ನಾವೇನು ಹೇಳ್ತೇವೆ ಹೀಮೋಲೈಟಿಕ್ ಅನೀಮಿಯಾ ಅಂತ ಹೇಳ್ತೇವೆ, ಕೆಂಪು ರಕ್ತ ಕಣ ನಾಶ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು, ಅದರಲ್ಲಿ ಥಲಸೀಮಿಯಾನು ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಕಾರಣಗಳು ಉಂಟು. ಸಾಮಾನ್ಯವಾಗಿ ಬರುವಂಥದ್ದು ಥಲಸೀಮಿಯಾ. ಮತ್ತೆ ಇದು ಇಷ್ಟು ಕೆಂಪು ರಕ್ತ ಕಣದಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು. ಮತ್ತೆ ಪ್ಲೇಟ್ಲೆಟ್ ಅಂತೇಳಿ ಹೇಳ್ತೇವೆ, ಅದು ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂತಹ ಒಂದು ನಮಗೆ ರೆಫರ್ ಆಗಿ ಬರುವಂತಹ ಕಾಯಿಲೆ. ಪ್ಲೇಟ್ಲೆಟ್ ಕಡಿಮೆ ಆಗುವಂಥದ್ದು ನಾವು ಥ್ರಾಂಬೋಸೈಟೋಪೀನಿಯಾ ಅಂತ ಹೇಳ್ತೇವೆ. ನೀವೆಲ್ಲ ಕೇಳಿರ್ಬೋದು ಡೆಂಗ್ಯೂಲಿ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಅದೇ ರೀತಿ ಡೆಂಗ್ಯೂ ಇಲ್ಲದೆ ಮಕ್ಕಳಲ್ಲಿ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ITP ಅಂತ ಹೇಳ್ತದ್ದು. ಸಾಮಾನ್ಯವಾಗಿ ವೈರಸ್ ಇನ್ಫೆಕ್ಷನ್ ಒಮ್ಮೆ ಆದಮೇಲೆ ಒಂದು ವಾರ 2 ವಾರ ಆದಮೇಲೆ ಮೈ ಮೇಲೆ ಬಾಸುಂಡೆ ರೀತಿ ಕಪ್ಪು ಪ್ಯಾಚಸ್ ಬಂದ್ಬಿಡತ್ತೆ ತನ್ನಷ್ಟಕ್ಕೆ. ನೋಡುವಾಗ ಎಲ್ಲರೂ ಭಯಭೀತರಾಗ್ತಾರೆ, ಇದೇನಾದರೂ ಕ್ಯಾನ್ಸರ್ ಅಂತ ಹೇಳ್ಕೊಂಡು ಎಲ್ಲರೂ ತುಂಬ ಆಂಕ್ಷಿಯಸ್ ಇನ್ ದ ಹೋಲ್ ಫ್ಯಾಮಿಲಿ ಬರ್ತಾರೆ. ಬಟ್ ಅದು ಯೂಶ್ವಲಿ ಟ್ರಾನ್ಸಿಯೆಂಟ್ ಇರುತ್ತೆ, ಟ್ರೀಟ್ಮೆಂಟಿಗೂ ರೆಸ್ಪಾಂಡ್ ಆಗ್ತಾರೆ, ಮೆಜಾರಿಟಿ ದೇ ಡೂ ವೆಲ್. ಅದು ಥ್ರಾಂಬೋಸೈಟೋಪಿನಿಯಾ ITP ಅಂತ. ವೈರಸ್ ಇನ್ಫೆಕ್ಷನ್ ಅಂದ್ರೆ ಯಾವ ರೀತಿ? ಅವರು ಮಾಮೂಲು ವೈರಸ್ ಇನ್ಫೆಕ್ಷನ್, ಶೀತ ಕೆಮ್ಮು ಬರುವಂತ ವೈರಸ್ ಇನ್ಫೆಕ್ಷನ್. ಅದಾಗಿ ಅದು ಬೇಸಿಕಲಿ ಏನಾಗುತ್ತೆ ಅಂದ್ರೆ ಶೀತ ಕೆಮ್ಮಿಂದಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ. ಆ ಆಕ್ಟಿವೇಟ್ ಆದ ಇಮ್ಯೂನ್ ಸಿಸ್ಟಮ್ ಸ್ವಂತ ಪ್ಲೇಟ್ಲೆಟ್ ಔಟ್ಸೈಡ್ ಇಂದ ಬಂದ ಯಾವ್ದಾದ್ರು ಕ್ರಿಮಿ ಅಂತೇಳಿ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಆ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಏನೋ ತೊಂದರೆಯಿಂದಾಗಿ. ಇದಿಷ್ಟು ನಾವು ಸಾಮಾನ್ಯವಾಗಿ ನೋಡುವಂತ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಇದಲ್ಲದೆ ರಕ್ತದಲ್ಲಿ ಕೆಲವೊಮ್ಮೆ ರಕ್ತ ಉತ್ಪತ್ತಿ ಆಗುವುದೇ ಇಲ್ಲ,
ಕೆಲವು ಮಕ್ಕಳಲ್ಲಿ ಕೆಂಪು ರಕ್ತ ಕಣ ಮಾತ್ರ ಉತ್ಪತ್ತಿ ಆಗುವುದಿಲ್ಲ, ಅದಕ್ಕೆ ನಾವು ಕಂಜನೈಟಲ್ ಪ್ಯೂರೆಟ್ ಸೆಲ್ ಎಪ್ಲೇಸಿ ಅಂತ ಹೇಳ್ತೀವಿ. ಅಂದರೆ ಕೆಂಪು ರಕ್ತ ಕಣ ಉತ್ಪತ್ತಿ ಆಗಿಲ್ಲ, ಅದು ನಾವು ವರ್ಷದಲ್ಲಿ 1-2 ಮಗುವನ್ನು ನೋಡ್ತೇವೆ ಈ ರೀತಿಯಾಗಿ. ಮತ್ತೆ ಎಲ್ಲ ರಕ್ತ ಉತ್ಪತ್ತಿ ಆಗೋದು ನಿಲ್ತದೆ, ಅದಕ್ಕೆ ನಾವು ಎಪ್ಲೇಸಿಯಾ ಅಂತ ಹೇಳ್ತೇವೆ, ಎಪ್ಲಾಸ್ಟಿಕ್ ಅನೀಮಿಯಾ ಅಂತ ಹೇಳ್ತೇವೆ. ಅದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಬರೀ ಪ್ಲೇಟ್ಲೆಟ್ ಮಾತ್ರ ಉತ್ಪತ್ತಿ ಆಗೋದು ನಿಲ್ತದೆ, ಇದು ಉತ್ಪತ್ತಿ ಆಗೋದಿಲ್ಲ, ಅದಕ್ಕೆ ಕಂಜನೈಟಲ್ ಎ ಮೆಗಾಕ್ಯಾರೋಸೈಟಿಕ್ ಥ್ರಾಂಬೋಸೈಟೋಪಿನಿಯಾ. ಈ ರೀತಿಯಾಗಿ ಉತ್ಪತ್ತಿಯಲ್ಲಿ ತೊಂದರೆ, ನಾಶ ಆಗೋದಲ್ಲಿ ತೊಂದರೆ. ಸೊ ಈ ರೀತಿಯಾಗಿ ನಾವು ನೋಡ್ತೇವೆ ಬೇರೆ ಬೇರೆ ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಅದಲ್ಲದೆ ಸಾಮಾನ್ಯವಾಗಿ ಬರುವಂಥದ್ದು ಈಗ ಬಿಳಿ ರಕ್ತ ಕಣದ ಇದು ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ, ಬಿಳಿ ರಕ್ತ ಕಣ ಜಾಸ್ತಿ ಆಗುವಂಥದ್ದು, ಕಡಿಮೆ ಆಗುವಂಥದ್ದು, ಇದು ಎರಡೂ ಸಹ ಇನ್ಫೆಕ್ಷನ್ ಅಲ್ಲಿ ಆಗ್ತದೆ. ಅದು ಸಾಮಾನ್ಯವಾಗಿ ನಾವು ನೋಡುವಂಥದ್ದು. ಅದಲ್ಲದೆ ಇನ್ಫೆಕ್ಷನ್ ಅಲ್ಲದೆ ಬೇರೆ ಬೇರೆ ಇಮ್ಯೂನ್ ಸಿಸ್ಟಮಿನ ತೊಂದರೆಯಿಂದಾಗಿನೂ ಬಿಳಿ ರಕ್ತ ಕಣ ಜಾಸ್ತಿ ಕಡಿಮೆ ಆಗುತ್ತೆ. ಬಿಳಿ ರಕ್ತ ಕಣದಲ್ಲಿ ಮತ್ತೆ ಸಬ್ ಟೈಪ್ಸ್ ಉಂಟು, ಇಯೋಸಿನೋಫಿಲ್ ಅಂತ ಹೇಳ್ತಾ ಉಂಟು. ಅದೀಗ ನೀವು ಮಾತಾಡ್ತಿರೋ ಬಂದ ರೆಫರೆನ್ಸ್ ಅದೇ, ಇಯೋಸಿನೋಫಿಲ್ ಕೌಂಟ್ ತುಂಬಾ ಜಾಸ್ತಿ ಆಗತ್ತೆ ಅಂತ ಹೇಳಿ. ಅದು ಎಲರ್ಜಿ ಅಂಶ ಜಾಸ್ತಿ ಇದ್ರೆ ಇಯೋಸಿನೋಫಿಲ್ ಕೌಂಟ್. ಅದಲ್ಲದೆ ಬೇರೆ ಕಾರಣದಿಂದಲೂ ಇಯೋಸಿನೋಫಿಲ್ ಕೌಂಟ್ ಜಾಸ್ತಿ ಆಗಬಹುದು, ಬಟ್ ಸಾಮಾನ್ಯವಾಗಿ ಎಲರ್ಜಿಯಿಂದಾಗಿ ಜಾಸ್ತಿ ಆಗುವಂಥದ್ದು. ಈಗ ನೀವು ವೈರಲ್ ಇನ್ಫೆಕ್ಷನ್ ಅಂತ ಹೇಳಿದ್ಮೇಲೆ ಅದು ಹೆರಿಡಿಟರಿ ಆಗಿ ಬರ್ತದಾ ಅಥವಾ ಸರ್ ಅದು ಹೀಗೆ ನಾರ್ಮಲ್ ಪೀಪಲ್? ವೈರಲ್ ಇನ್ಫೆಕ್ಷನ್ ಅಂದ್ರೆ ನಾರ್ಮಲ್ ಎಲ್ಲ ಮಕ್ಕಳಿಗೆ ಬರುವ ಹಾಗೆ ಬರುವಂಥದ್ದು, ಕೊನೆಗೆ ಇದಕ್ಕೆ ಟರ್ನ್ ಆಗ್ತದೆ ಅನಿಮಿಕ್ ಆಗಿ. ಓಕೆ, ಇಷ್ಟು ಇದು ರಕ್ತ ಸಂಬಂಧಿತ ಕಾಯಿಲೆಗಳು. ಇವೆಲ್ಲದರ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಇರ್ತದೆ ಸರ್ ಅಥವಾ? ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಕೆಂಪು ರಕ್ತಕ್ಕೆ ಸಂಬಂಧಪಟ್ಟದ್ದು ಕಾಯಿಲೆಗಳನ್ನು, ರಕ್ತಹೀನತೆದು ಅಂತ ಹೇಳಿದ್ರೆ ಸುಸ್ತಾಗುವಂಥದ್ದು, ತುಂಬ ಬೆವರುವಂಥದ್ದು, ಇರಿಟೇಬಿಲಿಟಿ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಕೊಡಕ್ಕಾಗದಿರುವಂಥದ್ದು, ನೋಡಕ್ಕೆ ಸ್ವಲ್ಪ ಕಲರ್ ಸ್ವಲ್ಪ ಆಫ್ ಅಂದ್ರೆ ಪೇಲ್ ಆಗಿ ಕಾಣುವಂಥದ್ದು. ಇದು ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆದ್ರೆ. ಪ್ಲೇಟ್ಲೆಟ್ ಕಡಿಮೆ ಆದ್ರೆ ಬಾಸುಂಡೆಗಳೆಲ್ಲ ಬರುವಂಥದ್ದು, ಪ್ಯಾಚಸ್ ಬರುವಂಥದ್ದು, ಸಣ್ಣ ಸಣ್ಣ ಡಾಟ್ ರ್ಯಾಷಸ್, ಪೆಟಿಕೆಲ್ ಅಂತ ಅಪರೂಪದಲ್ಲಿ ಬ್ರಷ್ ಮಾಡುವಾಗ ಬ್ಲಡ್ ಬರುವಂಥದ್ದು, ಮೂಗಿಂದ ಸ್ವಲ್ಪ ಡ್ರಾಪ್ಸ್ ಆಫ್ ಬ್ಲಡ್ ಬರುವಂಥದ್ದು. ಬಿಳಿ ರಕ್ತ ಕಣದ ನಮಗೆ ಜಾಸ್ತಿ ಕಡಿಮೆ ಆದರೆ ಕೆಲವೊಮ್ಮೆ ಜೋರು ಇನ್ಫೆಕ್ಷನ್ ಆಗಿ ಬರುವಂಥದ್ದು ಅಪರೂಪದಲ್ಲಿ ಇರ್ತವೆ. ಮತ್ತೆ ರಕ್ತ ಹೆಪ್ಪುಗಟ್ಟದಲ್ಲಿ ಪ್ರಾಬ್ಲಮ್ ಅಂತೇಳಿ ಹೇಳ್ತೇವೆ, ಅದು ನಾವು ಸಪರೇಟ್ ಹಿಮೋಫಿಲಿ ಅಂತ ನೀವು ಕೇಳಿರ್ಬೋದು. ಸೊ ಅಂದ್ರೆ ಸ್ವಲ್ಪ ಹೊತ್ತಾಗಿದ ಕೂಡಲೇ ಬ್ಲೀಡಿಂಗ್ ಆಗುವುದು, ಅಥವಾ ತನ್ನಷ್ಟಕ್ಕೆ ಜಾಯಿಂಟ್ ಅಲ್ಲಿ ಬ್ಲೀಡಿಂಗ್ ಆಗುವಂಥದ್ದು. ಅದು ಹುಟ್ಟುವಾಗಲೇ ಒಂದು ರಕ್ತ ಹೆಪ್ಪುಗಟ್ಟಲಿಕ್ಕೆ ಬೇಕಾಗುವಂತಹ ಪ್ರೋಟೀನ್ ಅಂಶ ಕೊರತೆಯಿಂದಾಗಿ ಆಗುವಂಥದ್ದು, ಹುಟ್ಟುಗುಣದಲ್ಲಿ ವ್ಯತ್ಯಾಸ ಆಗಿ ಪ್ರೋಟೀನ್ ಕೊರತೆಯಿಂದಾಗಿ ಆಗುವಂಥದ್ದು, ಅದು ಹಿಮೋಫಿಲ್. ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನೀವು ಹೇಳಿದ್ರಲ್ಲ ಸರ್, ಈಗ ಮೆನ್ಷನ್ ಮಾಡಿದ್ರಿ, ಅದು ಈ ಕೊನೆಯ ಹಂತದಲ್ಲಿ ನೀವು ಹೇಳಿದ್ರಿ ರೆಡ್ ವೈಟ್ ಬ್ಲಡ್ ಸೆಲ್ಸ್ ಕಂಪ್ಲೀಟ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ವ, ಎಪ್ಲೇಸಿಯಾ ಅಂತ ಹೇಳ್ತೇವೆ ನಾವು. ಎಪ್ಲಾಸ್ಟಿಕ್ ಅನಿಮಿಯಾ ಹುಟ್ಟುಗುಣದಿಂದಾಗಿ ಕಂಪ್ಲೀಟ್ಲಿ ಉತ್ಪತ್ತಿ ಆಗೋದಿಲ್ಲದಕ್ಕೆ ಫ್ಯಾಂಕೋನಿಸ್ ಅಂತ ಹೇಳ್ತೇವೆ. ಸೊ ಹುಟ್ಟುಗುಣದಿಂದಾಗಿನೂ ರಕ್ತ ಉತ್ಪತ್ತಿ ಆಗದೇ ಇದ್ರೆ, ಅಥವಾ ಹುಟ್ಟಿ ಆಗಿ ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಏನಾದ್ರೂ ಇನ್ಫೆಕ್ಷನ್ ಇಂದಾಗಿನೂ ರಕ್ತ ಉತ್ಪತ್ತಿ ಆಗೋದು ಸ್ಟಾಪ್ ಆಯ್ತು ಅಂತೇಳಿ ಆದ್ರೆ, ಅಂಥದಕ್ಕೆ ಒಂದೇ ದಾರಿ ಅಂತ ಹೇಳಿದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಇದು ಎಷ್ಟು ವರ್ಷದಿಂದ ಮಕ್ಕಳಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಸರ್? ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ? ಇದರಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ಬೇಕು, ಯಾಕಂದ್ರೆ ನಾವು ಮೆಡಿಕಲ್ ಇದರಲ್ಲಿ ಎನಿ ಟೈಮ್ ಎನಿಥಿಂಗ್ ವಿ ಕ್ಯಾನ್ ಸಿ. ಬಟ್ ಸಾಮಾನ್ಯವಾಗಿ ನಾವು ಬೋನ್ ಮ್ಯಾರೋ ಫೈಲ್ಯೂರ್ ಅಂತ ಹೇಳ್ತೀವಿ, ಕಿಡ್ನಿ ಫೈಲ್ಯೂರ್ ಅಂತೇಳಿ ಹೇಳಿದಾಗೆ, ಹಾರ್ಟ್ ಫೈಲ್ಯೂರ್ ಅಂತ ಹೇಳಿದಾಗೆ ಬೋನ್ ಮ್ಯಾರೋ ಫೈಲ್ಯೂರ್, ರಕ್ತ ಉತ್ಪತ್ತಿಯಲ್ಲಿ ತೊಂದರೆ ಆಗುವಂಥದ್ದು. ಅದರಲ್ಲಿ ಇನ್ಹೆರಿಟೆಡ್ ಅಂತ ಹೇಳ್ತೇವೆ, ಇನ್ನು ವಂಶ ಪಾರಂಪರ್ಯವಾಗಿ ಬರುವಂತಹ ತೊಂದರೆಯಿಂದಾಗಿ ಬೋನ್ ಮ್ಯಾರೋ ಫೈಲ್ಯೂರ್ ಆಗಿದ್ರೆ ಅದು ಇನ್ಹೆರಿಟೆಡ್. ಅದು ಸಾಮಾನ್ಯವಾಗಿ ನಾವು ಫಸ್ಟ್ ಡಿಕೇಡ್ ಅಲ್ಲಿ ನೋಡುದು, ಅರೌಂಡ್ 3 years to 10 years ಟೈಮ್ ಅಲ್ಲಿ ನೋಡ್ತೇವೆ. ಎಕ್ವೈರ್ಡ್ ಅಂತ ಹೇಳ್ತೇವೆ, ಎಕ್ವೈರ್ಡ್ ಎಪ್ಲೇಸಿಯಾ ಅಂತ ಹೇಳ್ತೇವೆ, ಅಂದ್ರೆ ಫುಟ್ವಾಗೆಲ್ಲ ಚೆನ್ನಾಗಿದ್ರು ಮತ್ತೆ ಅದು ಯೂಶುವಲಿ ನಾವು ಸೆಕೆಂಡ್ ಡಿಕೇಡ್ ಅಲ್ಲಿ ನೋಡ್ತೇವೆ. ಸೆಕೆಂಡ್ ಇಂದ ಲೇಟರ್ ಏಜ್, ಇವನ್ ಅಡಲ್ಟ್ ಅಲ್ಲೂ ನೋಡ್ತೇವೆ, ಬಟ್ ಕಾಮನ್ ಆಗಿ ಸೆಕೆಂಡ್ ಡಿಕೇಡ್ ಅಲ್ಲಿ ನೋಡ್ತೇವೆ. ಬೇರೆ ಅನೀಮಿಯಾಸು ITPs ಎಲ್ಲ ಯೂಶುವಲಿ ಲೆಸ್ ದೆನ್ 10 years ಅಲ್ಲಿ ಮೋರ್ ಕಾಮನ್. ಹುಡುಗಿಯರಲ್ಲಿ ಪಿರಿಯಡ್ಸ್ ಶುರು ಆದ ಮೇಲೆ ಟೀನ್ ಏಜ್ ಗರ್ಲ್ಸ್ ಅಲ್ಲಿ VC ಅನೀಮಿಯಾ, ಬ್ಲಡ್ ಲಾಸ್ ಇಂದಾಗಿ ಅವರಿಗೂ ಬೇರೆ ಬೇರೆ ಈಸಿಗೆ ಐಡೆಂಟಿಫೈ ಆಗಲ್ಲ. ಸೊ ಸುಸ್ತು ಅಂತೇಳಿ ಏನೋ ಇರ್ತಾರೆ, ಅವರು ಪಾಠ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೆತ್ತವರು ಥಿಂಕ್ ಮಾಡ್ತಾ ಇರ್ತಾರೆ, ಮತ್ತೆ ಟೆಸ್ಟ್ ಮಾಡುವಾಗ ಗೊತ್ತಾಗ್ತದೆ. ಓಕೆ ಸರ್, ಈಗ ಇಷ್ಟೆಲ್ಲ ಈ ರಕ್ತ ಸಂಬಂಧಿತ ಕಾಯಿಲೆಗಳಲ್ಲಿ ಇದರಲ್ಲಿ ಏನಾದರೂ ಇವೆಂಚುಲಿ ಅದು ಕ್ಯಾನ್ಸರ್ಗೆ ಟರ್ನ್ ಆಗುವಂಥದ್ದು ಏನಾದರೂ ಇದೆಯಾ? ಒಳ್ಳೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಹೆಚ್ಚಿನವರಿಗೆ ನಾವು ರಕ್ತದ ಕಾಯಿಲೆಗೆ ಸಂಬಂಧಪಟ್ಟಂತಹ ಸಿಂಪ್ಟಮ್ಗಳಿಗೆ ಬಂದ್ರೂ
ಅವರ ಬಿಗ್ಗೆಸ್ಟ್ ವರಿ ಅಂದರೆ ಕ್ಯಾನ್ಸರ್. ಈಗ ನಾನೀಗ ಲೋ ಪ್ಲೇಟ್ಲೆಟ್ ಅಂತೇಳಿ ಹೇಳಿದೆ. ಲೋ ಪ್ಲೇಟ್ಲೆಟಲ್ಲಿ ಮೈ ಮೇಲೆ ರ್ಯಾಷಸ್ ಎಲ್ಲ ಪ್ಯಾಚಸ್ ಎಲ್ಲ ಬೀಳುತ್ತೆ. ಬಟ್ ಅವರು ಎಲ್ಲರೂ ಬರುವಾಗ ಆಲೋಚನೆ ಮಾಡೋದು ಏನು ಅಂತ ಕೇಳಿದರೆ ಕ್ಯಾನ್ಸರ್ ಇರಬೇಕು ಅಂತ ಹೇಳಿ. ಸೊ ಇದರಿಂದ ಟರ್ನ್ ಆಗ್ತದ ಅಂತ ಕೇಳಿದರೆ ಕೆಲವು ಕಂಡೀಷನ್ಸಲ್ಲಿ ಟರ್ನ್ ಆಗ್ತದೆ. ಎಸ್ಪೆಷಲಿ ನಾವು ಇನ್ಹೆರಿಟೆಡ್ ಬೋನ್ ಮ್ಯಾರೋ ಫೈಲ್ಯೂರ್ ಅಂತ ಹೇಳ್ತೇವೆ, ಅದರಲ್ಲಿ ಕೆಲವೊಮ್ಮೆ ಕ್ಯಾನ್ಸರ್ ಆಗಿ ಬರ್ತದೆ. ಬೋನ್ ಮ್ಯಾರೋ ಫೈಲ್ಯೂರ್ ಉತ್ಪತ್ತಿಯಲ್ಲಿ ತೊಂದರೆ ಆಗಿದ್ದವು ಕೆಲವರು ಕ್ಯಾನ್ಸರ್ ಆಗಿ ಬರ್ತದೆ. ಬಟ್ ITP ಆಗಲಿ ಈಗ ಸರ್ ಕ್ಯಾನ್ಸರ್ ಅಂದರೆ ಒಂದು ಡೆಫಿನಿಷನ್ ಹೇಗೆ ಅಂತ ಹೇಳ್ಬೋದು ಸರ್? ಸೊ ನೋಡಿ, ನಾರ್ಮಲ್ ಆಗಿ ನಮ್ಮ ಸೈನ್ಸ್ ಓದಿಯವರಿಗೆಲ್ಲರಿಗೂ ಗೊತ್ತು, ನಮ್ಮ ದೇಹದಲ್ಲಿ ಸಾವಿರಾರು ಜೀವಕೋಶಗಳಿದ್ದಾವೆ. ಜೀವಕೋಶದಲ್ಲಿ ನೀವು ಕೇಳಿರ್ಬೋದು ನ್ಯೂಕ್ಲಿಯಸ್ಸು, ಸೈಟೋಪ್ಲಾಸಮು, ಮೈಟೊಕಾಂಡ್ರಿಯಾ, ರೈಬೋಸೋಮ್ಸ್ ಎಲ್ಲ ಸೇರಿಕೊಂಡು ಒಂದೊಂದು ಸೆಲ್ ಒಳಗಡೆ ಇರುವಂಥದ್ದು. ನಾರ್ಮಲ್ ಆಗಿ ಏನಿರುತ್ತೆ ಅಂತ ಕೇಳಿದರೆ ನಮ್ಮ ಶರೀರದಲ್ಲಿ ಎಲ್ಲ ಈ ಜೀವಕೋಶಗಳಲ್ಲಿ ಕೆಲವು ಪ್ರೋಟೀನ್ಗಳು ಉತ್ಪತ್ತಿ ಆಗ್ತವೆ, ಕೆಲವು ನಾಶ ಆಗ್ತವೆ. ಕೆಲವು ಜೀವಕೋಶಗಳು ಉತ್ಪತ್ತಿ ಆಗ್ತವೆ, ನಾಶವಾಗ್ತವೆ. ಅದು ಒಂದು ರೀತಿಯ ಹತೋಟಿಯಲ್ಲಿ ಇರ್ತದೆ, ಕಂಟ್ರೋಲಲ್ಲಿ ಇರ್ತದೆ. ಸೊ ಸಮಥಿಂಗ್ ಈಸ್ ರೆಗ್ಯುಲೇಟಿಂಗ್ ದಿಸ್ ಉತ್ಪತ್ತಿ ಮತ್ತು ನಾಶವನ್ನು. ಯಾವಾಗ ನಮ್ಮ ಕಂಟ್ರೋಲ್ ಇಲ್ಲದೆ ಒಂದು ಪರ್ಟಿಕ್ಯುಲರ್ ಆರ್ಗನ್, ಪರ್ಟಿಕ್ಯುಲರ್ ಅಂಗದ ಜೀವಕೋಶಗಳು ಅನ್ಯೂಶುವಲಿ ಉತ್ಪತ್ತಿ ಆಗ್ತಾ ಉಂಟು, ಅದರ ರೇಟ್ ಆಫ್ ಪ್ರೊಡಕ್ಷನ್ ಇಸ್ ಫಾರ್ ಮೋರ್ ದೆನ್ ರೇಟ್ ಆಫ್ ಡಿಸ್ಟ್ರಕ್ಷನ್ ಆ್ಯಂಡ್ ಕಂಟ್ರೋಲಲ್ಲಿ ಇಲ್ಲ, ಅದು ಮತ್ತೆ ಫಾಸ್ಟ್ ಆಗಿ ವೇಗವಾಗಿ ಉತ್ಪತ್ತಿ ಆಗುವಂಥದ್ದು, ಈ ಕಾಯಿಲೆಗೆ ನಾವು ಕ್ಯಾನ್ಸರ್ ಅಂತೇಳಿ ಹೇಳ್ತೇವೆ. ಸೊ ಇದು ಯಾಕಂತೇಳಿದ್ರೆ ಎಲ್ರಿಗೂ ಕ್ಯಾನ್ಸರ್ ಅಂತೇಳಿದ್ರೆ ಒಂದು ಭಯ ಬರುವಂತಹ ಒಂದು ಕಾಯಿಲೆ. ಅದರ ಒಟ್ಟಿಗೆ ಈಗ ಸಾಮಾನ್ಯವಾಗಿ ತುಂಬ ಜನರು ಪ್ರತಿಯೊಂದು ನಾವು ಫಾರಿನಲ್ಲಿರುವಾಗ 1 in 7 ಅಡಲ್ಟ್ ಫ್ಯಾಮಿಲೀಸ್ ಯೂಸ್ ಟು ಡೆವಲಪ್ ಕ್ಯಾನ್ಸರ್, ಅಂದರೆ 1 in 7 ಅಡಲ್ಟ್ಸ್. ಈಗ ಮಕ್ಕಳಲ್ಲಿ ಈಗ 1 in 7 ಈಗ ಅಡಲ್ಟ್ಸಲ್ಲಿ, ಮಕ್ಕಳಲ್ಲಿ ಅದರ ರೇಷಿಯೋ ಎಷ್ಟಿದೆ ಸರ್? ಮಕ್ಕಳಲ್ಲಿ ನಾವು ಫಾರ್ಚುನೇಟ್ಲಿ ಮಕ್ಕಳಲ್ಲಿ ಕ್ಯಾನ್ಸರ್ ತುಂಬ ಅಪರೂಪ. ಈಗ ನಾವು 100 ಓವರಾಲ್ 100 ಕ್ಯಾನ್ಸರ್ ಇತ್ತು ಅಂದರೆ ಮಕ್ಕಳ ಕ್ಯಾನ್ಸರ್ ಅರೌಂಡ್ 4 to 5, 95 ಸಹ ಅಡಲ್ಟ್. ಈ 4 to 5 ಎಮಂಗ್ ದ ಮಕ್ಕಳ ಕ್ಯಾನ್ಸರಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಮಕ್ಕಳ ಬ್ಲಡ್ ಕ್ಯಾನ್ಸರ್. ಸೊ ಪ್ರತಿಯೊಂದು 1,00,000 ಮಕ್ಕಳಲ್ಲಿ 3 ರಿಂದ 4 ಮಕ್ಕಳಿಗೆ ಬ್ಲಡ್ ಕ್ಯಾನ್ಸರ್ ಬರ್ಬೋದು. ಈಗ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದರೆ ಸರ್ ಅದರದ್ದು ಸಿಂಪ್ಟಮ್ಸ್ಗಳೇನು ಸರ್? ಬ್ಲಡ್ ಅಂತ ಹೇಳಿದ ಮೇಲೆ ಮುಖ್ಯವಾಗಿ 3 ಕಣಗಳು, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್. ಸೊ ನಾವು ಕೆಂಪು ರಕ್ತ ಕಣ ಕಡಿಮೆ ಆದರೆ ರಕ್ತಹೀನತೆ ಆಗ್ತದೆ, ಅದರಲ್ಲಿ ಸುಸ್ತಾಗ್ತದೆ. ಬಿಳಿ ರಕ್ತ ಕಣ ಕಡಿಮೆ ಆಯಿತು ಅಂದರೆ ಜ್ವರ ಬರುತ್ತೆ, ಇನ್ಫೆಕ್ಷನ್ ಆಗ್ತದೆ. ಪ್ಲೇಟ್ಲೆಟ್ ಕಡಿಮೆ ಆದ ಕೂಡಲೇ ರ್ಯಾಷಸ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ರಕ್ತಸ್ರಾವ ಆಗ್ತದೆ. ಸೊ ಈ ಬ್ಲಡ್ ಕ್ಯಾನ್ಸರ್ ಮಕ್ಕಳಲ್ಲಿ ಬರುವಾಗ ಸಾಮಾನ್ಯವಾಗಿ ಬರುವಂಥದ್ದು ಜ್ವರ, ಅನ್ಎಕ್ಸ್ಪ್ಲೈನ್ಡ್ ಫೀವರ್. ಎಲ್ಲಿ ಒಂದು ಅಥವಾ 2 ಡಾಕ್ಟರ್ ಹತ್ರ ಹೋಗಿರ್ತಾರೆ ಆಲ್ರೆಡಿ. ಸಾಮಾನ್ಯವಾಗಿ ಯಾರು ಇದು ಕ್ಯಾನ್ಸರ್ ಅಂತ ಸಂಶಯ ಪಡಲೂಬಾರ್ದು, ಯಾಕಂದ್ರೆ ಅದು ಸಾಮಾನ್ಯವಾಗಿ ಬರುವಂಥ ಕಾಯಿಲೆ ಅಲ್ಲ. ಸೊ ಹಾಗಾದ ಕಾರಣ 1 ಅಥವಾ 2 ಮಕ್ಕಳ ಡಾಕ್ಟರ್ ಹತ್ರ ಹೋಗಿ ಮತ್ತೆ ಬರ್ತಾರೆ. ಮತ್ತೆ ಜ್ವರ ಅಲ್ಲದೆ ಸುಸ್ತು, ತಿನ್ನುವುದು ಕಡಿಮೆ ಮಾಡ್ತಾರೆ, ತೂಕ ಕಡಿಮೆ ಆಗ್ತದೆ, ಹಠ, ಇರಿಟೇಬಿಲಿಟಿ ಕೆಲವೊಮ್ಮೆ ಜಾಸ್ತಿ ಆಗ್ತದೆ. ಮತ್ತು ನಾವು ಪರೀಕ್ಷೆ ಮಾಡಿ ನೋಡುವಾಗ ಇದು ಇಷ್ಟು ಸಿಂಪ್ಟಮ್ಸ್ ಹೆಚ್ಚಾಗಿ ನೋಡೋದು. ಅಪರೂಪದಲ್ಲಿ ಅವರು ಬರುವಾಗ ಬ್ಲೀಡಿಂಗ್ ಆಗಿದ್ದು ಅಂತ ಹೇಳ್ಕೊಂಡು ಕಪ್ಪು ಪ್ಯಾಚಸ್ ಅಂತ ಹೇಳ್ಕೊಂಡು ಬರ್ತಾರೆ. ನಾವು ಪರೀಕ್ಷೆ ಮಾಡಿ ನೋಡುವಾಗ ನೋಡೋಕ್ಕೆ ಪೇಲ್ ಕಾಣ್ತಾರೆ. ಕುತ್ತಿಗೆಯಲ್ಲೆಲ್ಲ ನಾವು ಕರಳೆ ಗ್ಲ್ಯಾಂಡ್ ಅಂತ ಹೇಳ್ತೇವೆ, ಲಿಂಫ್ ಗ್ಲ್ಯಾಂಡ್ಸ್ ದೊಡ್ಡದಾಗಿರುತ್ತೆ, ಲಿವರ್ ದೊಡ್ಡದಾಗಿರುತ್ತೆ, ಹೊಟ್ಟೆಯಲ್ಲಿ ಸ್ಪ್ಲೀನ್ ಕೆಲವೊಮ್ಮೆ ದೊಡ್ಡದಾಗಿರ್ಬೋದು. ಸೊ ಇದಿಷ್ಟು ನೋಡಿ ನಮಗೆ ಸಂಶಯ ಪಡ್ತೇವೆ, ಮತ್ತು ಬ್ಲಡ್ ಟೆಸ್ಟ್ ಮಾಡಿದ ಮೇಲೆ ಕನ್ಫರ್ಮ್ ಆಗ್ತದೆ. ಇದು ಎಷ್ಟು ಬ್ಲಡ್ಗೆ ಅಂದರೆ ನಾರ್ಮಲ್ ಫೀವರ್ ಅದು ಟರ್ನಿಂಗ್ ಟು ಹೀಗೆ ಹಾಗೆ ನಾರ್ಮಲ್ ಫೀವರ್ ಅಂತ ಅಲ್ಲ. ಈಗ ನೋಡಿ, ಫೀವರ್ ಬಂದ ಕೂಡಲೇ ಫಸ್ಟ್ ಥಿಂಗ್ ನಾವು ಆಸ್ ಎ ಡಾಕ್ಟರ್ ಏನು ಮಾಡ್ತೇವೆ ಅಂದರೆ ಯಾವ ಕಾರಣದಿಂದಾಗಿ ಜ್ವರ ಬರ್ತಾ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ನೋಡ್ತೇವೆ. ಅದಕ್ಕೆ ಸರಿಯಾದಂತಹ ಹಿಸ್ಟ್ರಿಯನ್ನು ಕೇಳ್ತೇವೆ, ಪರೀಕ್ಷೆಯನ್ನು ಮಾಡ್ತೇವೆ. ಸೊ ಸಾಮಾನ್ಯವಾಗಿ ಜ್ವರ ಬಂತು ಅಂತೇಳಿ ಆದರೆ ಯಾವುದೇ ಮಗುವಿಗೆ ಶೀತ ಇರಬಹುದು, ಕೆಮ್ಮು ಇರಬಹುದು, ಕಿವಿ ನೋವು ಇರಬಹುದು, ಗಂಟ್ಲು ನೋವು ಇರಬಹುದು, ನ್ಯೂಮೋನಿಯಾ ಇರಬಹುದು, ಯೂರಿನ್ ಇನ್ಫೆಕ್ಷನ್ ಇರಬಹುದು. ಇದಿಷ್ಟು ಸಾಮಾನ್ಯವಾಗಿ ಜ್ವರಕ್ಕೆ ಬರುವ ಕಾರಣಗಳು. ಮತ್ತೆ ಇನ್ಫೆಕ್ಷನ್ ಸೀಸನ್ಗಳಲ್ಲಿ ಕೆಲವೊಮ್ಮೆ ಡೆಂಗ್ಯೂ ಫೀವರ್ ಇರುತ್ತೆ, ಟೈಫಾಯ್ಡ್ ಇರಬಹುದು, ಮಲೇರಿಯಾ ಇರಬಹುದು. ಈಗ ಮಲೇರಿಯಾ ಅಪರೂಪ ಆಗಿದೆ, ಟೈಫಾಯ್ಡ್ ಒನ್ಸ್ ಇನ್ ಎ ವೈಲ್ ವಿ ಸಿ, ಬಟ್ ಡೆಂಗ್ಯೂ ಸೀಸನ್ ವೈಸ್ ನೋಡ್ತೇವೆ. ಇದಿಷ್ಟು ಇಲ್ಲ, ಜ್ವರ ಬರ್ತಾ ಉಂಟು, ಬಟ್ ಶೀತನೂ ಇಲ್ಲ, ಕೆಮ್ಮೂ ಇಲ್ಲ, ಯೂರಿನ್ ಫಿಸಿಕಲ್ ಅಪಿಯರೆನ್ಸಸ್ ಅಲ್ಲಿ ಏನಾದರೂ ಚೇಂಜಸ್ ಇರುತ್ತೆ. ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ಸುಸ್ತಾಗಿರ್ತಾರೆ, ನೋಡಕ್ಕೆ ಪೇಲ್ ಕಾಣ್ತಾರೆ, ಮತ್ತೆ ಕಪ್ಪು ರ್ಯಾಷಸ್ ಇರ್ಬೋದು, ಬ್ಲೀಡಿಂಗ್ ಸ್ಪಾಟ್ಸ್, ಪ್ಯಾಚಸ್ ಇರ್ಬೋದು.
ಬ್ಲಡ್ ಕ್ಯಾನ್ಸರ್ ಅಲ್ಲದೆ ಬೇರೆ ಯಾವ ವಿಧದ ಕ್ಯಾನ್ಸರ್ಗಳು ಸರ್? ಬ್ಲಡ್ ಕ್ಯಾನ್ಸರ್ ಅಲ್ಲದೆ ಸೆಕೆಂಡ್ ಮೋಸ್ಟ್ ಕಾಮನ್ ಚೈಲ್ಡ್ಹುಡ್ ಕ್ಯಾನ್ಸರ್ ಅಂದರೆ ಬ್ರೈನ್ ಟ್ಯೂಮರ್ಸ್. ಬಟ್ ಇದು ಪತ್ತೆ ಆಗುವಾಗಲೂ ಕೆಲವೊಮ್ಮೆ ಸ್ವಲ್ಪ ಲೇಟ್ ಆಗ್ತದೆ, ಯಾಕಂದರೆ ಸಣ್ಣ ವಯಸ್ಸಲ್ಲಿ ಅವರಿಗೆ ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ. ಕೆಲವೊಮ್ಮೆ ಹೆಡ್ಡೇಕು ಅಂತೇಳಿ ಕಂಪ್ಲೇಂಟ್ ಮಾಡಿದರೆ ಬಂದು ಹೋಗಿ ಆದಾಗ ಆಗತ್ತೆ. ಒನ್ಸ್ ಇನ್ ಎ ವೈಲ್ ವಾಂತಿ ಮಾಡಿಕೊಂಡು ಇರ್ತಾರೆ. ಸೊ ಹಾಗೆ ಸ್ವಲ್ಪ ಡಿಲೇ ಆಗ್ತದೆ ಪತ್ತೆ ಹಚ್ಚಲಿಕ್ಕೂ, ಯಾಕಂದರೆ ಅಗೇನ್ ಇಟ್ ಈಸ್ ಎ ರೇರ್ ಬಟ್ ಸೆಕೆಂಡ್ ಮೋಸ್ಟ್ ಕಾಮನ್ ಪೀಡಿಯಾಟ್ರಿಕ್ ಕ್ಯಾನ್ಸರ್. ಸೊ ಪತ್ತೆ ಹಚ್ಚೋದು ಹೇಗೆ ಅಂತ ಕೇಳಿದರೆ, ಸ್ಕೂಲಿಗೂ ಹೋಗ್ತಾ ಇದ್ವ ಮಕ್ಕಳಿಗೆ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಬರುವಂಥದ್ದು, ಅಥವಾ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೇಂಜಸ್ ಕಾಣ್ತಾ ಇರೋ ವಿದಿನ್ ಎ ಮಂತ್ಸ್ ಟೈಮ್ ಚೇಂಜಸ್ ಆಗ್ತಾ ಇರುವಂಥದ್ದು, ಮತ್ತೆ ಹೆಡ್ಡೇಕ್ ಅಂತ ಹೇಳುವಂಥದ್ದು, ಅರ್ಲಿ ಮಾರ್ನಿಂಗ್ ವಾಂತಿ ಮಾಡುವಂಥದ್ದು, ಬೆಳಿಗ್ಗೆ ಎದ್ದು ವಾಂತಿ ಮಾಡಿದ ಕೂಡಲೇ ಸ್ವಲ್ಪ ಸಮಾಧಾನ ಆಗುವಂತಹ ಇತ್ತು ಅಂತೇಳಿದ್ರೆ ಅದು ನಾವು ಈ ರೀತಿಯಾಗಿ ಸಸ್ಪೆಕ್ಟ್ ಮಾಡಬೇಕು. ಅದಲ್ಲದೆ ಕೆಲವೊಮ್ಮೆ ಕೋಸ್ ಕಣ್ಣಾಗ್ತದೆ, ನಾವು ಸ್ಕ್ವಿಂಟ್ ಅಂತ ಹೇಳ್ತೇವೆ, ಲೇಜಿ ಐಸ್ ಅಂತೇಳಿ. ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅದನ್ನು ಅಡ್ಜಸ್ಟ್ ಮಾಡ್ಲಿಕ್ಕಂತ ತಲೆ ಹೀಗೆ ಮಾಡಿಕೊಂಡು ನೋಡ್ತಾರೆ, ಬೋರ್ಡನ್ನೆಲ್ಲ ನೋಡೋ ತಲೆ ಹೀಗೆ ಮಾಡ್ತಾರೆ. ಅಂದರೆ ಅದು ಯಾಕಂದರೆ ಒಂದು ಕಣ್ಣಿನ ಮೂವ್ಮೆಂಟ್ ಕಡಿಮೆ ಆಗಿ ಮತ್ತೊಂದು ಕಾಂಪನ್ಸೇಟ್ ಮಾಡೋಕ್ಕೆ ಹೋಗುವಂಥದ್ದು. ಸೊ ಅದು ಸಹ ಒನ್ ಆಫ್ ದ ಸಿಂಪ್ಟಮ್ಸ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಸಿಂಪ್ಟಮ್ಸಲ್ಲಿ ಬ್ರೈನ್ ಟ್ಯೂಮರ್ಸ್ನಲ್ಲಿ ಬರ್ತಾರೆ. ಬಟ್ ಪತ್ತೆ ಹಚ್ಚಿದ್ದು ಬೈ ಡೂಯಿಂಗ್ ಎ ಸ್ಕ್ಯಾನ್, MRI ಸ್ಕ್ಯಾನ್ ಮಾಡಿಯೇ ಪತ್ತೆ ಹಚ್ಚುವಂಥದ್ದು. ಸೊ ಅದು ಸೆಕೆಂಡ್ ಮೋಸ್ಟ್ ಕಾಮನ್. ಅದಕ್ಕೂ ಹೆಚ್ಚಿನ ಟೈಪಿಂದಕ್ಕೆ ಟ್ರೀಟ್ಮೆಂಟ್ ಉಂಟು, ಬಟ್ ಇಂಪಾರ್ಟೆಂಟ್ ಅಂದರೆ ಸರ್ಜರಿ ಇಸ್ ಮೋಸ್ಟ್ ಇಂಪಾರ್ಟೆಂಟು. ಎರಡನೇದು ರೇಡಿಯೇಷನ್ ಇಂಪಾರ್ಟೆಂಟು ಬ್ರೈನ್ ಟ್ಯೂಮರ್ಸ್ಗಳಿಗೆ. ಬಟ್ ಗುಣ ಆಗುವಂತಹ ಪರ್ಸೆಂಟೇಜ್ ಕೇಳಿದರೆ ಬ್ಲಡ್ ಕ್ಯಾನ್ಸರಿಗೆ ಹೋಲಿಸಿದರೆ ತುಂಬ ಕಡಿಮೆ. ಓಕೆ. ಅಂದರೆ ಟ್ಯೂಮರಲ್ಲಿ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಸರ್, ಅಥವಾ ಬ್ಲಡ್ ಕ್ಯಾನ್ಸರಲ್ಲಿ ನೀವು ಹೇಳ್ತೀರಾ? ಈಗ ಇದು ಒಳ್ಳೆ ಪ್ರಶ್ನೆನೇ. ನಾವು ಯಾಕಂದರೆ ಒಮ್ಮೆ ಕ್ಯಾನ್ಸರ್ ಅಂತ ಹೇಳ್ಕೊಳ್ಳೆ ನೆಕ್ಸ್ಟ್ ಕ್ವಶನ್ ನಾವು ಆಂಟಿಸಿಪೇಟ್ ನಿರೀಕ್ಷೆ ಮಾಡೋದು ಏನಂದರೆ ಯಾವ ಸ್ಟೇಜ್ ಅಂತ ಹೇಳಿ. ಪ್ರತಿಯೊಬ್ಬರಿಗೆ ಇದು ಜನಸಾಮಾನ್ಯರಲ್ಲಿ ಗೊತ್ತಿದೆ, ಅವನು 4th ಸ್ಟೇಜಲ್ಲಿದ್ದ 3rd ಸ್ಟೇಜಲ್ಲಿದ್ದ ಅಂತ ಹೇಳ್ಕೊಂಡು ಜನರು ಮಾತಾಡ್ಕೊಳ್ತಾರೆ. ಸೊ ನಮಗೆ ಏನಾಗುತ್ತೆ ಅಂದರೆ ಮಕ್ಕಳ ಕ್ಯಾನ್ಸರ್ ಅಂದರೆ ಬ್ಲಡ್ ಕ್ಯಾನ್ಸರ್ ಹೆಚ್ಚು ಸಾಮಾನ್ಯವಾಗಿ ನೋಡುವಂಥದ್ದು. ಬ್ಲಡ್ ಕ್ಯಾನ್ಸರ್ ಬಂದ ಕೂಡಲೇ ಯಾವ ಸ್ಟೇಜಲ್ಲಿದ್ದಾನೆ ಅಂತ ಹೇಳಿ. ಅನ್ಫಾರ್ಚುನೇಟ್ಲಿ ಬ್ಲಡ್ ಕ್ಯಾನ್ಸರ್ಲಿ ನಾವು ಸ್ಟೇಜಿಂಗ್ ಅಂತೇನು ಹೇಳೋದಿಲ್ಲ, ರಿಸ್ಕ್ ಅಂತೇಳಿ ಹೇಳ್ತೇವೆ. ಸ್ಟ್ಯಾಂಡರ್ಡ್ ರಿಸ್ಕಾ, ಹೈ ರಿಸ್ಕಾ, ಇಂಟರ್ಮೀಡಿಯೇಟ್ ರಿಸ್ಕಾ ಅಂತ ಈ ರೀತಿಯಾಗಿ ವಿಧವಾಗಿ ಕ್ಲಾಸಿಫೈ ಮಾಡ್ತೇವೆ. ಅದು ತಲೆಗೆ ಸ್ಪ್ರೆಡ್ ಆಗಿದೆ ಇಲ್ವಾ ಅಂತೇಳಿ ಬೆನ್ನು ಹುರಿನ ನೀರು ತೆಗೆದು ಟೆಸ್ಟಿಗೆ ಕಳಿಸ್ತೇವೆ. ಬಟ್ ಅದು ಬಿಟ್ಟು ಸ್ಟೇಜಿಂಗ್ ಅಂತೇಳಿ ನಾವು 1, 2, 3, 4 ಅಂತ ಬ್ಲಡ್ ಕ್ಯಾನ್ಸರಿಗೆ ಹೇಳಲ್ಲ. ಬ್ರೈನ್ ಟ್ಯೂಮರ್ಸ್ಗಳಲ್ಲಿನೂ 1, 2, 3, 4 ಅಂತ ಇಲ್ಲ. ಬಟ್ ಬ್ರೈನ್ ಟ್ಯೂಮರ್ಸು ಕೆಲವೊಮ್ಮೆ ಬ್ರೈನಿನ ಹೊರಗಡೆ ಸ್ಪ್ರೆಡ್ ಆಗ್ತದೆ, ಬಟ್ ಅದು ಅಪರೂಪ. ಬಟ್ ಹೆಚ್ಚಾಗಿ ಅಲ್ಲಿ ಒಳಗಡೆನೆ ನಾವೇನೊಂದು ಒಂದು ಫ್ಲೂಯಿಡ್ ಇರುತ್ತೆ, ಆ CSF ಅಂತ ಹೇಳ್ತಾರೆ, ಅದರ ಒಳಗಡೆ. ಈಗ ಟ್ಯೂಮರ್ ಅಂತ ಹೇಳುವಾಗ ಸರ್, ಈಗ ಸಿಸ್ಟ್ ಅಂತ ಕೇಳ್ತೇವೆ, ಟ್ಯೂಮರ್ ಅಂತ ಹೇಳ್ತೇವೆ. ಈಗ ಅದರಲ್ಲಿ ಹೇಗೆ ಡಿಫ್ರೆನ್ಶಿಯೇಟ್, ಅಂದರೆ ಸಿಸ್ಟ್ ಲೀಡ್ಸ್ ಟು ಕ್ಯಾನ್ಸರ್? ಮಕ್ಕಳಲ್ಲಿ ಫಾರ್ಚುನೇಟ್ಲಿ ಇಷ್ಟು ದೊಡ್ಡ ತೊಂದರೆ ಆ ಸಿಸ್ಟ್ ತೊಂದರೆ ಬರೋದಿಲ್ಲ. ದೊಡ್ಡವರಲ್ಲಿ ಎಸ್ಪೆಷಲಿ ಓವೇರಿಯನ್ ಸಿಸ್ಟ್ಗಳು, ಅದು ಕ್ಯಾನ್ಸರ್ ಇರ್ಬೋದಾ ಈ ರೀತಿ. ಸಿಸ್ಟ್ ಅಂತ ಹೇಳಿದ್ರೆ ನೀರು ತುಂಬಿದಂತಹ ಒಂದು ರೀತಿಯ ಗುಳ್ಳೆ ರೀತಿಯ ಆಕಾರದಲ್ಲಿ ಹೇಳ್ತೇವೆ. ಅದರಲ್ಲಿ ಅದರ ಸರೌಂಡಿಂಗ್ ಟಿಶ್ಯೂ ಯಾವ ರೀತಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಮ್ಮೆ ಟಿಶ್ಯೂವನ್ನು ನಾವು ಇದು ಸಿಸ್ಟನ್ನು ತೆಗೆದು ಬಯಾಪ್ಸಿಗೆಲ್ಲ ಕಳಿಸ್ತೇವೆ, ಹೆಚ್ಚಾಗಿ ಮಾಡಲೇಬೇಕಾಗ್ತದೆ, ಅದರ ವಯಸ್ಸಿಗೆ ಸರಿಯಾಗಿ ದೊಡ್ಡವರು ನೋಡ್ತಾರೆ. ಬಟ್ ಸಿಸ್ಟ್ ಟರ್ನಿಂಗ್ ಇನ್ ಟು ಕ್ಯಾನ್ಸರ್ ಪಾಸಿಬಲ್, ಬಟ್ ಮಕ್ಕಳಲ್ಲಿ ಇಟ್ ಈಸ್ ರೇರ್. ಓಕೆ. ಸೊ ಟ್ಯೂಮರ್ ಇಸ್ ಎ ಸಾಲಿಡ್ ಟ್ಯೂಮರ್. ಹೌದು, ಇಟ್ಸ್ ಕ್ಯಾನ್ಸರ್. ಬ್ರೈನ್ ಟ್ಯೂಮರ್, ಬ್ರೈನ್ ಟ್ಯೂಮರ್ಸ್ ಅಲ್ಲಿ ಬಂದ ಕೂಡಲೇ ಬ್ರೈನ್ ಟ್ಯೂಮರ್ ಅಂದ್ರೆ ಕ್ಯಾನ್ಸರ್ ಅಂತ ಹೇಳಿ ಹೇಳುದಲ್ಲ. ಅದರಲ್ಲಿ ಮತ್ತೆ ಗ್ರೇಡಿಂಗ್ ಉಂಟು, ಗ್ರೇಡ್ 1, 2, 3, 4 ಅಂತ ಹೇಳಿ. ಸೊ 3 and 4 ಇಸ್ ಮೋರ್ ಲೈಕ್ಲಿ ಎ ಮ್ಯಾಲಿಗ್ನೆಂಟ್ ಬ್ರೈನ್ ಟ್ಯೂಮರ್ಸ್ ಕ್ಯಾನ್ಸರ್. ಗ್ರೇಡ್ 1 and 2 ಅಂತ ಹೇಳುದು ಬಿನೈನ್, ಅಂದ್ರೆ ಗಡ್ಡೆ ಇರ್ತದೆ, ಆಪರೇಷನ್ ಮಾಡಿ ತೆಗೆದ್ರೆ ಗುಣ ಆಗ್ತದೆ, ಮತ್ತೆ ವಾಪಸ್ ಬರೋದಿಲ್ಲ. ಬಟ್ ಆಪರೇಷನ್ ಮಾಡುವಾಗ ಸ್ವಲ್ಪ ಬಿಟ್ಟಿದ್ರೆ ವಾಪಸ್ ಗ್ರೋ ಆಗ್ಬೋದು, ಅಲ್ಲೇ ಮಾತ್ರ, ಅದೆಲ್ಲೂ ಸ್ಪ್ರೆಡ್ ಆಗುದಿಲ್ಲ. ಅಥವಾ ಗ್ರೇಡ್ 2 ಇದ್ದಿದ್ದು ಗ್ರೇಡ್ 4ಗೆ ಹೋಗುದಿಲ್ಲ. ಸೊ ಅಂಥದ್ದು ಮಕ್ಕಳಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ, ಗ್ರೇಡ್ 1 and 2. ಅದು ನಾವು ಕ್ಯಾನ್ಸರ್ ಅಂತೇಳಿ ಹೇಳಲ್ಲ, ಬಟ್ ಗ್ರೇಡ್ 3 and 4 ಬ್ರೈನ್ ಟ್ಯೂಮರ್ಸ್ ಆರ್ ಕನ್ಸಿಡರ್ಸ್. ನೀವು ಹೇಳಿದಾಗೆ ಸರ್, ಈಗ ಸ್ಟೇಜ್ 1, ಸ್ಟೇಜ್ 2, ಈಗ 0 to 4th ಸ್ಟೇಜ್ ಅಂತ ಹೇಳ್ತಾರೆ ಸರ್. ಅಂದರೆ ಏನದು ಸ್ಟೇಜಸ್, ನಿಮಗೆ ಹೇಗೆ ಡಿಟರ್ಮಿನ್ ಮಾಡ್ತೀರಿ ನೀವು ಅದು? ಅದೇ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಕ್ಯಾನ್ಸರಿನ ಬಂದ ಕೂಡಲೇ ಜನರಿಗೆ ಹೆದರಿಕೆ ಆಗೋದು ಒಂದು ಕಾಯಿಲೆ ಬಗ್ಗೆ, ಎರಡನೇದು ಆ ಕಾಯಿಲೆಗೆ ಬೇಕಾಗುವಂತಹ ಚಿಕಿತ್ಸೆಗೆ ಸಂಬಂಧಪಟ್ಟಿರುವ ಎಷ್ಟು ಖರ್ಚಾಗ್ತದೆ ಅಂತ ಹೇಳಿ. ಯಾಕಂದರೆ ಕಾಯಿಲೆ ಪತ್ತೆ ಹಚ್ಚಕ್ಕೆ ಮತ್ತು ಕಾಯಿಲೆ ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಇದಿಷ್ಟು ನೋಡೋಕ್ಕೇ ತುಂಬ ಖರ್ಚಾಗ್ತದೆ ಈಗ. ಯಾಕಂದರೆ
ತುಂಬ ಸೈನ್ಸ್ ಅಡ್ವಾನ್ಸ್ ಆಗಿದೆ. ಈಗ ಕ್ಯಾನ್ಸರ್ ಬಂದಿದ್ದು ಹೇಗೆ, ಆ ಕ್ಯಾನ್ಸರಿನ ಕಣಗಳಿನ ಜೀನಿನಲ್ಲಿ ಯಾವ ಯಾವ ರೀತಿಯ ವ್ಯತ್ಯಾಸ ಆಗಿದೆ ಅದೆಲ್ಲ ನೋಡೋಕ್ಕೆ ತುಂಬ ಇದು ಟೆಸ್ಟ್ಗಳೀಗ ಲಭ್ಯವಾಗಿರ್ತದೆ. ಸೊ ನಾವು ಫಸ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್, ಒಬ್ಬ ಸಿಂಪ್ಟಮ್ಸ್ ಬಂದ ಒಬ್ಬನಿಗೆ ನಾವು ಸಂಶಯ ಪಟ್ಟಿದ್ದೇವೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಡಯಾಗ್ನೋಸಿಸ್. ಸೊ ಅದು ಹೇಗೆ ಮಾಡೋದು ಬೇರೆ ಬೇರೆ ರೀತಿ. ಈಗ ಬ್ಲಡ್ ಕ್ಯಾನ್ಸರ್ ಅಂತೇಳಿ ಆದರೆ ಒಂದ ಬ್ಲಡ್ ಟೆಸ್ಟ್, ಇಲ್ಲಾಂದರೆ ಬೋನ್ ಮ್ಯಾರೋ ಟೆಸ್ಟ್. ಬೋನ್ ಮ್ಯಾರೋ ಅಂತ ಹೇಳಿದ್ರೆ ಅಸ್ಥಿ ಮಜ್ಜೆ ಅಂತ ಹೇಳ್ತೇವೆ. ಲಾರ್ಜ್ ಬೋನ್ಸ್, ಪೆಲ್ವಿಕ್ ಬೋನ್ಸ್ ಇದ್ದರೆ ಅಲ್ಲಿಂದಲೇ ಒಂದು ಸೂಜಿ ಹಾಕಿ ರಕ್ತ ತೆಗೆದು ಟೆಸ್ಟಿಗೆ ಕಳಿಸುವಂಥದ್ದು, ಅದರಲ್ಲಿ ಕನ್ಫರ್ಮ್ ಆಗ್ತದೆ. ಇನ್ನು ಗಡ್ಡೆಗಳಲ್ಲಿ ಬಂತು ಅಂತೇಳಿ ಆದರೆ ಗಡ್ಡೆನ ನಾವು ಬಯಾಪ್ಸಿ ಅಂತ ಹೇಳ್ತೇವೆ, ಸಣ್ಣ ಪೀಸ್ ಅಂತ ತೆಗಿಬೇಕು. ಅದನ್ನು ತೆಗೆದು ಟೆಸ್ಟಿಗೆ ಕಳಿಸಿದಕ್ಕಲ್ಲಿ ಅದಲ್ಲಿ ಹೆಚ್ಚಾಗಿ ಡಯಾಗ್ನೋಸಿಸ್ ಸೊ ಅದು ಆ ಯಾವ ಕಾಯಿಲೆ ಅಂತೇಳಿ ನಮ್ಗೆ ಅಂದಾಜು ಸಿಕ್ಕಿದ್ರೆ ಅದು ಗೊತ್ತಾಗುತ್ತೆ ಎಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಅಂತೇಳಿ. ಕೆಲವು ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಕೆಲವು ಟೈಪಿನ ಲಿಂಫೋಮಾ ಇದ್ದರೆ ಎಲ್ಲೆಲ್ಲ ಸ್ಪ್ರೆಡ್ ಆಗಿರ್ಬೋದು. ಬಟ್ ಯೂಶ್ವಲಿ ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಅಂತೇಳಿ ನೋಡೋಕ್ಕೆ ಮಾಡುವ ಟೆಸ್ಟ್ ಪೆಟ್ CT ಸ್ಕ್ಯಾನ್. ಸೊ ಅದಲ್ಲಿ ಯಾಕಂದ್ರೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಅದು ಕೊಟ್ಟು ಒಂದು ಸ್ಕ್ಯಾನ್ ಮಾಡ್ತಾರೆ ಹೋಲ್ ಬಾಡಿದು. ಆಗ ಆ ಯಾವ ಭಾಗದಲ್ಲಿ ಜಾಸ್ತಿ ಅದು ಕೆಂಪಾಗಿ ಕಾಣುತ್ತೆ, ಆ ಇಂಜೆಕ್ಷನ್ ಅಪ್ಟೇಕ್ ಜಾಸ್ತಿ ಇರುತ್ತೆ, ಆ ಭಾಗದಲ್ಲಿ ಕ್ಯಾನ್ಸರ್ ಇರಬಹುದು ಅಂತ ಹೇಳ್ಕೊಂಡು ಅವ್ರು ನೋಡಿಕೊಂಡು ರಿಪೋರ್ಟ್ ಕೊಡ್ತಾರೆ. ಓಕೆ, ಅಂದರೆ ಈಗ ಅದು ಡಿಟರ್ಮೈನ್ ಹೇಗೆ ಮಾಡ್ತೀರಿ ಸರ್? ಅಂದರೆ ಪೆಟ್ ಸ್ಕ್ಯಾನಲ್ಲೇ ಕಂಪ್ಲೀಟ್ ಡಿಟರ್ಮಿನೇಷನ್ ಆಗ್ತದೆ. ಪೆಟ್ ಸ್ಕ್ಯಾನ್ ಅಲ್ಲಿ ಹೆಚ್ಚಾಗಿ ಆಗ್ತದೆ. ಅಪರೂಪದಲ್ಲಿ ನಮಗೆ ಏನಾಗುತ್ತೆ ಅಂತ ಕೇಳಿದ್ರೆ ಒಮ್ಮೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ವಾಪಸ್ ನಾವು ಟೆಸ್ಟ್ ಮಾಡುವಾಗ ಕೆಲವೊಮ್ಮೆ ಸಂಶಯ ಬರುತ್ತೆ, ಇದು ಆಕ್ಚುಲಿ ಕಾಯಿಲೆನೇ ಹೌದಾ ಅಥವಾ ಬೇರೆ ಏನಾದ್ರು ಕಾರಣದಿಂದ ಪೆಟ್ ಸ್ಕ್ಯಾನ್ ಅಲ್ಲಿ ಪಾಸಿಟಿವ್ ಬಂದಿದ ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇನ್ಫೆಕ್ಷನ್ ಇತ್ತು, ಸಣ್ಣ ನ್ಯೂಮೋನಿಯಾ ಇತ್ತು ಅಂತ ಹೇಳಿದ್ರೆ ಅದು ಪೆಟ್ ಸ್ಕ್ಯಾನ್ ಅಲ್ಲಿ ಪಾಸಿಟಿವ್ ಆಗಿ ಬರುತ್ತೆ. ನಾವು ಆಸ್ ಎ ಕ್ಲಿನಿಷಿಯನ್ ನೀಡ್ ಟು ಡಿಫರೆನ್ಶಿಯೇಟ್ ವೆದರ್ ಇನ್ಫೆಕ್ಷನ್ ಅಥವಾ ಕ್ಯಾನ್ಸರ್ ಅಂತ. ಕೆಲವೊಮ್ಮೆ ನಮಗೆ ಡಿಫರೆನ್ಶಿಯೇಟ್ ಮಾಡೋಕ್ಕಾಗದಿದ್ರೆ ಅದನ್ನು ವಾಪಸ್ ಬಯಾಪ್ಸಿ ಮಾಡಬೇಕಾಗ್ತದೆ. ಬೇರೆ ಯಾವುದೆಲ್ಲ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಇದೆ ಸರ್? ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಈಗ ನೋಡಿ, ಸಾಮಾನ್ಯವಾಗಿ ನಾವು ಮಾಡುವಂಥದ್ದು ರಕ್ತ ಪರೀಕ್ಷೆ, ಬಯಾಪ್ಸಿಗಳು, ಮತ್ತೆ ಅಡ್ವಾನ್ಸ್ಡ್ ಮೊಲೆಕ್ಯುಲರ್ ಟೆಸ್ಟಿಂಗ್ ಅಂತೇಳಿ ಹೇಳ್ತೇವೆ. ಮೊಲೆಕ್ಯುಲರ್ ಟೆಸ್ಟಿಂಗು ಅದನ್ನು ನಮಗೆ ಏನು ಇದು ಇನ್ಫಾರ್ಮೇಷನ್ ಸಿಗತ್ತೆ ಅಂತ ಹೇಳಿದ್ರೆ ಹೌ ಬ್ಯಾಡ್ ಇಟ್ ಈಸ್, ಹೌ ಗುಡ್ ಇಟ್ ಈಸ್ ಅಂತ ಹೇಳಿದ್ರೆ, ಯಾವ ಮೊಲೆಕ್ಯುಲರ್ ಟೆಸ್ಟಿಂಗಲ್ಲಿ ಕೆಲವು ಪಾಸಿಟಿವ್ ಬಂದರೆ ದೇ ವಿಲ್ ಡೂ ವೆಲ್ ಅಂತ ಹೇಳ್ತೀವಿ ನಾವು, ಇವರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟರೆ ಆಗ್ಬೋದು. ಕೆಲವೊಮ್ಮೆ ಮೊಲೆಕ್ಯುಲರ್ ಟೆಸ್ಟಿಂಗಲ್ಲಿ ಸಮ್ ಪಾಸಿಟಿವ್ ಅಂತ ಬಂತು ಅಂದರೆ ಇದು ಅಡ್ವರ್ಸ್, ಇದು ಬ್ಯಾಡ್ ಅಂತ ಹೇಳಿದರೆ ಸೊ ಇವರಿಗೆ ಈಗಲೇ ನಾವು ತುಂಬ ಎಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು, ಇದು ತುಂಬ ಜೋರಿನ ಕ್ಯಾನ್ಸರ್ ಆಗಿದೆ, ಇದಕ್ಕೆ ನಾವು ಬೇಗ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ನಾನು ರಕ್ತ ಕ್ಯಾನ್ಸರ್ಗೆ ಹೇಳಿದ್ದು. ಅದೇ ರೀತಿ ಸಾಲಿಡ್ ಟ್ಯೂಮರ್ಗಳಲ್ಲೂ ನಾವು ಬೇರೆ ಗಡ್ಡೆಗಳಲ್ಲಿನೂ ಕೆಲವು ಮೊಲೆಕ್ಯುಲರ್ ಟೆಸ್ಟ್ಗಳಿಂದಾಗಿ ನಮಗೆ ಹೇಳಲಿಕ್ಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡವರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಕೊಂಡು ಟ್ರಿಪಲ್ ನೆಗೆಟಿವ್ ಇದ್ದರೆ ತುಂಬ ಜೋರು ಇರಬಹುದು. ಈ ರೀತಿಯಾಗಿ ನಮಗೆ ಪ್ಲಾನ್ ಮಾಡಲಿಕ್ಕೆ ಹೇಳಲಿಕ್ಕಾಗತ್ತೆ. ಅದು ಅಡ್ವಾನ್ಸ್ಡ್ ಮೊಲೆಕ್ಯುಲರ್ ಟೆಸ್ಟಿಂಗ್ಸ್ ಅಲ್ಲಿ ಹೇಳಲಿಕ್ಕಾಗತ್ತೆ. ಅಂದರೆ ಬಯೋಮಾರ್ಕರ್ ಹೇಳ್ತಾರೆ. ಬಯೋಮಾರ್ಕರ್ ಅಂದರೆ ಬೇರೆ, ಅದು ಟ್ಯೂಮರ್ ಮಾರ್ಕರು, ಬಯೋಮಾರ್ಕರ್ಸ್ ಅಂತ ಬರುತ್ತೆ. ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳಿದ್ರೆ ಗಡ್ಡೆ ಇದ್ರೆ ಕೆಲವೊಮ್ಮೆ ನಾವು ಜರ್ಮ್ ಸೆಲ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಓವೇರಿಯನ್ ಅಥವಾ ಗಂಡ್ಸಲ್ಲಿ ಟೆಸ್ಟಿಸ್ ಅಲ್ಲಿ ಬರುವಂತಹ ಕ್ಯಾನ್ಸರ್ಗಳಲ್ಲಿ ಒಂದು ಅಂಶ ಪ್ರೋಟೀನ್ ರಕ್ತದಲ್ಲಿ ಇರುತ್ತೆ, ಅದನ್ನು ಚೆಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಬಯೋಮಾರ್ಕರ್ಸ್ ಅಂತ ಹೇಳಿದ್ರೆ ಸಿಮಿಲರ್ ಟು ದ್ಯಾಟ್, ಪರ್ಟಿಕ್ಯುಲರ್ ಕಂಡೀಷನ್ಗೆ ಪರ್ಟಿಕ್ಯುಲರ್ ಆಗಿ ಚೇಂಜಸ್ ಇನ್ ಮೊಲೆಕ್ಯುಲರ್ ಚೇಂಜಸ್ ಇತ್ತು, ಅದನ್ನೇ ಪಿಕಪ್ ಮಾಡೋದಕ್ಕೆ ನಾವು ಬಯೋಮಾರ್ಕರ್ ಅಂತ. ಆಮೇಲೆ ಈ ಬ್ಲಡ್ ಕ್ಯಾನ್ಸರ್ ಮತ್ತು ಬ್ರೈನ್ ಟ್ಯೂಮರ್ ಅಲ್ಲದೆ ಈ ಮೆಲನೋಮಾ ಅಂತ ಒಂದು ಟೈಪ್ ಇದೆ ಅಲ್ಲ ಸರ್, ಅದು ಯಾವ ರೀತಿ ಸರ್? ಫಾರ್ಚುನೇಟ್ಲಿ ಮೆಲನೋಮಾ ಈಸ್ ವೆರಿ ರೇರ್, ಮಕ್ಕಳಲ್ಲಿ ವೆರಿ ರೇರ್. ದೊಡ್ಡವರಲ್ಲಿ ಈಸ್ ಸೀನ್, ಬಟ್ ಮಚ್ ರೇರರ್ ದ್ಯಾನ್ ನಾವಂದರೆ ಪಾಶ್ಚಾತ್ಯ ದೇಶಕ್ಕೆ ಕನ್ಸಿಡರ್ ಮಾಡಿದರೆ ಬಿಳಿಯವರಿಗೆ ನಾವು ಕಾಕೇಶಿಯನ್ ರೇಸ್ ಅಂತ ಹೇಳ್ತೇವೆ, ಅವರಿಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ತುಂಬ ಕಡಿಮೆ. ಮಕ್ಕಳಲ್ಲಿ ಅಂತೂ ತುಂಬ ಜೆನೆಟಿಕಲ್ಲಿ ಜೀನಲ್ಲಿ ಏನೋ ತೊಂದರೆ ಇರಬೇಕು, ಹುಟ್ಟುಗುಣದಲ್ಲಿ ಏನೋ ತೊಂದರೆ ಇರಬೇಕು ಅಂತೇಳಿ ಥಿಂಕ್ ಮಾಡ್ತೇವೆ. ಅದು ಬರುವುದು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಮಚ್ಚೆಗಳು ಇರ್ತವೆ, ಬಟ್ ಮಚ್ಚೆಗಳಿತ್ತು ಅಂತ ಹೇಳಿದ್ರೆ ಅದರ ಮಚ್ಚೆ ಕಲರ್ ಚೇಂಜ್ ಆಗ್ತಾ ಉಂಟಾ, ಸೈಜ್ ದೊಡ್ಡದಾಗ್ತಾ ಉಂಟಾ, ಈ ರೀತಿಯಾಗಿ ನೋಡ್ತಾ ಇರಬೇಕಾಗತ್ತೆ. ಸೊ ಅದು ಕಲರ್ ಚೇಂಜ್ ಆಗೋದು, ಸೈಜ್ ಆಗೋದು, ಅಥವಾ ಕಾಲಲ್ಲಿ ಮಚ್ಚೆ ಇತ್ತು ಅಂದರೆ ತೊಡೆ ಸಂಧಿಯಲ್ಲಿ ಕರಳೆ ಗ್ಲ್ಯಾಂಡ್ಗಳು ಬರೋದು, ಈ ರೀತಿಯಾಗಿ ನಾವು ಇದು ಮಾಡ್ಕೊಂಡಿರ್ಬೇಕಾಗತ್ತೆ. ಆಗ ನಾವು ಬಯಾಪ್ಸಿ ಎಲ್ಲ ಮಾಡಿ ನೋಡಿ ಗೊತ್ತಾಗ್ತದೆ. ಸೊ ತುಂಬ ಮೆಲನೋಮಸ್ ತುಂಬ ಎಗ್ರೆಸಿವ್ ಆಗಿರ್ತದೆ. ಈಗ ಅಂದ್ರೆ ಮೆಲನೋಮಾ ಸಿಂಪ್ಟಮ್ ಲಿಂಫ್ ನೋಡ್, ಅದು ಕರಳೆ ಬರೋದು ಮತ್ತೆ ಆ ಇದು ನಾವು ಮಚ್ಚೆ ಏನಿರ್ತದೆ ಅದರ ಕಲರ್ ಎಲ್ಲ ಚೇಂಜ್ ಆಗೋದು, ಸೈಜ್ ಎಲ್ಲ ದೊಡ್ಡದಾಗೋದು. ಈಗ ಅದೇ ಸರ್,
ನಾನು ಕೆಲವೊಂದು ಸರಿ ನನ್ನ ಸ್ಟೂಡೆಂಟೇ ನಾನು ಕೇಳಿದ್ದೇನೆ, ಅಂದರೆ ಅವಳ ಅಂಡರ್ ಆರ್ಮಲ್ಲಿ ತುಂಬ ಲಿಂಫ್ ನೋಡ್ಸ್ ಆಗಿ ಅದನ್ನು ಸರ್ಜರಿನಲ್ಲಿ ರಿಮೂವ್ ಮಾಡಿದರು. ಒಂದು ಕಡೆಯಿಂದ ಕಡಿಮೆ ಆದ ಕೂಡಲೇ ಇನ್ನೊಂದು ಕಡೆಯಿಂದ ಸ್ಟಾರ್ಟ್ ಆಯಿತು, ಅದು ಕೂಡ ಸರ್ಜರಿಯಿಂದ ರಿಮೂವ್ ಮಾಡಿದರು. ಅದು ಕ್ಯಾನ್ಸರಿಗೆ ಟರ್ನ್ ಆಗುವಂಥದ್ದು ಏನಾದರೂ ಚಾನ್ಸಸ್ ಇದೆಯಾ, ಅಥವಾ ಅದೇನಾದರೂ ಆಟೋ ಇಮ್ಯೂನ್ ಅದೇನೋ ಹೇಳ್ತಾರಲ್ಲ ಸರ್, ಇಮ್ಯೂನ್ ಸಿಸ್ಟಮ್ ಇದೇನೋ ಪ್ರಾಬ್ಲಮ್ ಇರ್ಬೋದಾ ಸರ್? ನೀವು ಹೇಳ್ತಾ ಇರುವಂಥದ್ದು ಪ್ರೊಬಬ್ಲಿ ನನಗೆ ಅನಿಸೋದು ಕ್ಯಾನ್ಸರ್ಗೆ ಸಂಬಂಧಪಟ್ಟದ್ದಲ್ಲ. ಅದು ಆಟೋ ಇಮ್ಯೂನ್ ಸಮ್ ಸಾರ್ಟ್ ಆಫ್ ಹೈಡ್ರಾಡಿನೈಟಿಸ್ ಸಪುರೇಟಿವ್ ಹಾಗೇನಾದರೂ ಇರಬೇಕು ಅಂತ ಕಾಣುತ್ತೆ. ಸೊ ಗ್ಲ್ಯಾಂಡ್ಸ್ಗಳನ್ನೆಲ್ಲ ಆಪರೇಷನ್ ಮಾಡಿ ತೆಗೆದು, ಬಟ್ ಅವ್ರಿಗೆ ಬೇರೆ ಏನು ಮೆಲನೋಮಲ್ ಏನಿರಲಿಲ್ಲ, ಸೊ ಅದು ವೆರಿ ವೆರಿ ಅನ್ಲೈಕ್ಲಿ. ಯಾಕಂದ್ರೆ ಕ್ಯಾನ್ಸರ್ಗೆ ಆದರೆ ನಾವು ಲಿಂಫ್ ಗ್ಲ್ಯಾಂಡ್ ಅನ್ನು ಬಯಾಪ್ಸಿಗೆ ಅಂತ ತೆಗಿತೇವೆ ಅಷ್ಟೇ ಹೊರತು ಲಿಂಫ್ ಗ್ಲ್ಯಾಂಡ್ ಅದರ್ವೈಸ್ ಎಲ್ಲ ಲಿಂಫ್ ಗ್ಲ್ಯಾಂಡ್ ತೆಗೆಯುವುದು ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅದರಲ್ಲೆಲ್ಲ ಆಪರೇಷನ್ ಮಾಡ್ತಾರೆ. ಬೇರೆ ಟೈಮಲ್ಲಿ ಮಕ್ಕಳದಲ್ಲೆಲ್ಲ ಯೂಶುವಲ್ ಹಾಗೆ ಮಾಡೋ ಅವಶ್ಯಕತೆ ಬರುವುದಿಲ್ಲ, ಯಾಕಂದ್ರೆ ಕೊಡುವ ಮೆಡಿಸಿನ್ಗಳಲ್ಲೇ ಅದು ಕರಗಿ ಹೋಗ್ತದೆ. ಓಕೆ, ಮೆಡಿಸಿನ್ ಅಂತ ಹೇಳುವಾಗ ಸರ್ ಯಾವುದೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಸರ್? ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಾವು ಕೊಡುವ ಮೆಡಿಸಿನ್ಗಳಿಗೆ ನಾವು ಕೀಮೊಥೆರಪಿ ಅಂತೇಳಿ ಹೇಳ್ತೇವೆ, ಮತ್ತೆ ಸರ್ಜರಿ ಮತ್ತೆ ರೇಡಿಯೇಷನ್, ಇದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ಇದಲ್ಲದೆ ಈಗ ಬೇರೆ ಬೇರೆ ಡಿಫರೆನ್ಸಿಯೇಷನ್ ಥೆರಪಿ ಇರ್ಬೋದು, ಇಮ್ಯುನೋಥೆರಪಿ ಅಂತೇಳಿ ಇರ್ಬೋದು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಉಂಟು, ಕಾರ್ ಟಿ ಸೆಲ್ ಥೆರಪಿ ಅಂತ ಉಂಟು. ಸೊ ಬೇರೆ ಬೇರೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗಳು ಈಗ ಲಭ್ಯವಾಗಿರ್ತವೆ. ಬಟ್ ಸ್ಟಿಲ್ ಸ್ಟ್ಯಾಂಡರ್ಡ್ ಅಂದರೆ ಕೀಮೊಥೆರಪಿ, ರೇಡಿಯೇಷನ್, ಸರ್ಜರಿ. ಗಡ್ಡೆಗಳಿಗೆ ಸರ್ಜರಿ ಬೇಕೇ ಬೇಕಾಗತ್ತೆ. ಬಟ್ ಯಾವಾಗ ಸ್ಪ್ರೆಡ್ ಆಗಿದೆ, ತುಂಬ ಜಾಗದಲ್ಲಿ ಎಲ್ಲ ಇತ್ತು, ಅಥವಾ ಯಾವ ಜಾಗದಲ್ಲಿ ಆಪರೇಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಜಾಗದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದರ್ವೈಸ್ ಸರ್ಜರಿ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕೆಲವೊಮ್ಮೆ ಮಾಡ್ತೇವೆ ಕೀಮೊಥೆರಪಿ ಕೊಟ್ಟು ಅದನ್ನು ಶ್ರಿಂಕ್ ಮಾಡ್ತೇವೆ, ಸ್ಮಾಲ್ ಸೈಜ್ ಮಾಡಿ, ಮತ್ತೆ ನಮಗೆ ಸಣ್ಣ ಸೈಜ್ ಆದಮೇಲೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಸೊ ಫಸ್ಟ್ ಫ್ಯೂ ಕೋರ್ಸಸ್ ಕೀಮೊ ಕೊಟ್ಟು ಸಣ್ಣದು ಮಾಡಿ ಆಪರೇಷನ್ ಮಾಡಿ ಮತ್ತೆ ವಾಪಸ್ ಫ್ಯೂ ಕೋರ್ಸಸ್ ಕೊಟ್ಟು ಗುಣಪಡಿಸ್ತೇವೆ. ಸೊ ಆ ರೀತಿಯಾಗೂ ಮಾಡ್ತೇವೆ. ಕೆಲವೊಮ್ಮೆ ಅದು ಕಾಯಿಲೆಗೆ ಬರೀ ಒಂದೇ ಜಾಗದಲ್ಲಿ ಉಂಟು, ಬೇರೆ ಎಲ್ಲಿಯೂ ಸ್ಪ್ರೆಡ್ ಆಗಲಿಲ್ಲ, ಅದನ್ನೇ ಡೈರೆಕ್ಟ್ ತೆಗೆದು ಟೆಸ್ಟಿಗೆ ಕಳಿಸಿ ಅದನ್ನೇ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಕೀಮೊಥೆರಪಿ ಕೊಟ್ಟು ಗುಣಪಡಿಸ್ತೇವೆ. ಸೊ ಈ ರೀತಿಯಾಗಿಯೂ ಮಾಡ್ತೇವೆ. ಬಟ್ ಕೆಲವೊಂದು ಕಾಯಿಲೆಗಳಲ್ಲಿ, ಎಸ್ಪೆಷಲಿ ಕೆಲವೊಂದು ಟೈಪ್ ಲಿಂಫೋಮಾ, ಕೆಲವೊಂದು ಟೈಪ್ ಬ್ಲಡ್ ಕ್ಯಾನ್ಸರ್ ಎಸ್ಪೆಷಲಿ ವಾಪಸ್ ಬಂತು, ರಿಲ್ಯಾಪ್ಸ್ ಆಯಿತು ಅಂತೇಳಿ ಆದರೆ ಇಮ್ಯುನೋಥೆರಪಿ ಪ್ಲೇಸ್ ಎ ಬಿಗ್ ರೋಲ್. ಏನು ಅಂತ ಹೇಳ್ಬೋದು ಸರ್ ಇಮ್ಯುನೋಥೆರಪಿ? ಇಮ್ಯುನೋಥೆರಪಿ ಅಂತ ಬೇಸಿಕಲಿ ನಾನು ಆಗ ಕ್ಯಾನ್ಸರ್ ಅಂದರೆ ಅನ್ಕಂಟ್ರೋಲ್ಡ್ ಪ್ರೊಡಕ್ಷನ್ ಆಫ್ ಸೆಲ್ಸ್ ಅಂತ ಹೇಳಿದೆ. ದೇರ್ ಇಸ್ ನೋ ಬಡಿ ಕಂಟ್ರೋಲ್ಸ್. ನಾರ್ಮಲಿ ನಮ್ಮಲ್ಲಿ ಕಂಟ್ರೋಲ್ ಉಂಟು. ಕಂಟ್ರೋಲಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಅವರ್ ಓನ್ ಇಮ್ಯೂನ್ ಸಿಸ್ಟಮ್. ಸೊ ಇಮ್ಯುನೋಥೆರಪಿಯ ಪ್ರಿನ್ಸಿಪಲ್ ಅದೇ ರೀತಿಯಾಗಿ ಫೈನ್ ಟ್ಯೂನಿಂಗ್, ನಮ್ಮ ಇಮ್ಯೂನ್ ಸಿಸ್ಟಮನ್ನು ಫೈನ್ ಟ್ಯೂನ್ ಮಾಡಿ, ಸೊ ದ್ಯಾಟ್ ಆ ಕ್ಯಾನ್ಸರ್ ಸೆಲ್ಗಳನ್ನು ಹತೋಟಿಲಿರೋದು ಗ್ರೋತ್ ಆಗದಾಗೆ ನೋಡ್ಕೊಳ್ಳುವಂಥದ್ದು, ಆಲ್ರೆಡಿ ಇದ್ದ ಕ್ಯಾನ್ಸರ್ ಸೆಲ್ಗಳನ್ನು ನಾಶ ಮಾಡುವಂಥದ್ದು ಇಮ್ಯೂನ್ ಸಿಸ್ಟಮ್ ಫೈಟ್ ಮಾಡಿ. ದಟ್ ಈಸ್ ದ ಇಮ್ಯುನೋಥೆರಪಿಯ ಬೇಸಿಕ್ ಪ್ರಿನ್ಸಿಪಲ್. ಹೇಗೆ ಅದು ಟ್ರೀಟ್ಮೆಂಟ್ ಸರ್? ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೇವೆ. ಟಾರ್ಗೆಟೆಡ್ ಅಂದರೆ ಕೆಲವು ಮೊಲೆಕ್ಯುಲರ್ ಮಾರ್ಕರ್ಸ್ ಅಂತ ನಾನು ಹಾಗೆ ಹೇಳಿದೆ ಅಡ್ವಾನ್ಸ್ ಟೆಸ್ಟಲ್ಲಿ. ಆ ಮೊಲೆಕ್ಯುಲರ್ ಮಾರ್ಕ್ ಆ ಜೀನಿಗೆ ಸಂಬಂಧಪಟ್ಟದ್ದು, ಅದಕ್ಕೆ ಸರಿಯಾಗಿ ಕೊಡುವಂತಹ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ಗಳು ಬರ್ತವೆ. ಸೊ ಆಂಟಿಬಾಡೀಸ್ ಅಂತ ಹೇಳ್ತೇವೆ, ಅಥವಾ ಇನ್ಹಿಬಿಟರ್ಸ್ ಅಂತ ಹೇಳ್ತೇವೆ, ಇಪ್ಸ್ ಆ್ಯಂಡ್ ಆ್ಯಪ್ಸ್ ಅಂತೇಳಿ, ಅದೆಲ್ಲ ಟಾರ್ಗೆಟೆಡ್ ಥೆರಪಿ ಅಂಡರ್ ಬರುತ್ತೆ. ಟಾರ್ಗೆಟೆಡ್ ಥೆರಪಿ, ಓಕೆ. ಇನ್ನೊಂದು ಕೇಳಿದೆ ಸರ್, ಕ್ರಯೋ ಅಬ್ಲೇಷನ್ ಅಂತ. ಕ್ರಯೋ ಅಬ್ಲೇಷನ್ ಅಂದರೆ ಅದು ಕೂಡ ಟ್ರೀಟ್ಮೆಂಟಲ್ಲಿ ಬರ್ತದೆ ಸರ್? ಲೇಸರ್ ಕ್ರಯೋ ಅಬ್ಲೇಷನ್ ಅಂತ ಉಂಟು. ಮಕ್ಕಳದ ಕ್ಯಾನ್ಸರ್ಗಳಲ್ಲಿ ಅಂದರೆ ಕಣ್ಣಲ್ಲಿ ಬರುತ್ತೆ ಕೆಲವೊಂದು ಮಕ್ಕಳಿಗೆ, ನಾವು ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತೇವೆ. ಸೊ ಅದಕ್ಕೆ ಆ ಲೇಸರ್ ಅಬ್ಲೇಷನ್ ಥೆರಪಿಯನ್ನು ಯೂಸ್ ಮಾಡ್ತಾರೆ. ಅದು ತುಂಬ ಕಾಮನ್ ಅಲ್ಲ ಮಕ್ಕಳಲ್ಲಿ, ಬಟ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪತ್ತೆ ಹಚ್ಚಿದ ಹೆಚ್ಚಾಗಿ ಯಾವುದೋ ಒಂದು ಫಂಕ್ಷನಿಗೆ 4 ತಿಂಗಳ ಮಗುವನ್ನು ಕರ್ಕೊಂಡು ಹೋದ್ರು, ಅಜ್ಜಿ ನೋಡಿದ್ರು ಕಣ್ಣಲ್ಲಿ ಏನೋ ಬಿಳಿಯಾಗಿ ಕಾಣ್ತಾ ಉಂಟು ಅಂತ ಹೇಳ್ಕೊಂಡು ಹೋಗ್ತಾರೆ, ಮತ್ತೆ ಬರ್ತಾರೆ ನಮಗೆ, ಮತ್ತೆ ನೋಡುವಾಗ ಅದು ಕ್ಯಾನ್ಸರ್ ಆಗಿರ್ತಾರೆ, ರೆಟಿನೋಬ್ಲಾಸ್ಟೋಮಾ ಅಂತ ಹೇಳೋದು. ಸೊ ಅದು ಅರ್ಲಿ ಪಿಕಪ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ವಿಷನ್ ಸೇವ್ ಮಾಡೋಕ್ಕಾಗತ್ತೆ. ಸ್ವಲ್ಪ ಲೇಟಲ್ಲಿ ಆಯಿತು ಅಂತ ಹೇಳಿದ್ರೆ ಕಣ್ಣನ್ನೇ ತೆಗಿಬೇಕಾಗ್ತದೆ. ಸೊ ಆಗ ತುಂಬ ಹೆಚ್ಚಾಗಿ ಕಣ್ಣನ್ನು ತೆಗಿಬೇಕು ಅಂತ ಹೇಳ್ಕೊಂಡು ಅವರು ಡಾಕ್ಟರ್ ಹತ್ರ ಹೋಗೋದನ್ನೇ ನಿಲ್ಲಿಸ್ತಾರೆ. ಅದರಿಂದಾಗಿ ಕೆಲವೊಮ್ಮೆ ಮತ್ತೊಂದು ಕಣ್ಣಿಗೆ ಬಂದ್ಬಿಡುತ್ತೆ ಆ ಟೈಮಲ್ಲಿ, ಇನ್ ದ ಮೀನ್ ಟೈಮ್. ಸೊ ಈ ರೀತಿಯಾಗಿ ತೊಂದರೆಗಳಾಗ್ತವೆ. ಅಂದರೆ ದ್ಯಾಟ್ ಸ್ಪ್ರೆಡ್ಸ್, ಅದು ಖಾಲಿ ಕಣ್ಣಿಗೆ ಮಾತ್ರ ಸ್ಪ್ರೆಡ್ ಆಗುವಂಥದ್ದು? ಇಲ್ಲ, ಅದು ಸ್ಪ್ರೆಡ್ ಆಗೋ ಕಣ್ಣಿಗೆ ಆಗುತ್ತೆ, ಕಣ್ಣಿಂದ ಕೆಲವೊಮ್ಮೆ ಎಲುಬುಗಳಿಗೆ ಆಗುತ್ತೆ, ತಲೆಗೂ ಹೋಗ್ತದೆ, ಬ್ರೈನಿಗೂ ಹೋಗ್ತದೆ. ಹಾಂ.
ಹಾಗೆ ಸರ್, ಈಗ ಮಕ್ಕಳಲ್ಲಿ ಈಗ ಬೋನ್ ಕ್ಯಾನ್ಸರ್ ಬಹಳ ಸಾಮಾನ್ಯ ಅಂತ ಹೇಳ್ತಾರೆ ಸರ್, ಹೌದಾ? ಬಹಳ ಸಾಮಾನ್ಯ ಅಲ್ಲ. ಸಾಮಾನ್ಯ ಅಂದ್ರೆ ನಾವು ಬ್ಲಡ್ ಕ್ಯಾನ್ಸರ್ ಆದ್ಮೇಲೆ ಬ್ರೈನ್ ಟ್ಯೂಮರ್ಸ್, ಬ್ರೈನ್ ಟ್ಯೂಮರ್ಸ್ ಆದ್ಮೇಲೆ ಹೊಟ್ಟೆ ಒಳಗಡೆ ಇರುವ ಗಡ್ಡೆಗಳು, ಅದು ನಾವು ಕಿಡ್ನಿ ಅಂತ ಹೇಳ್ತೇವೆ. ಕಿಡ್ನಿಯ ಮೇಲ್ಗಡೆ ಒಂದು ಟೊಪ್ಪಿಯಾಕಲ್ಲಿ ಒಂದು ಗ್ಲ್ಯಾಂಡ್ ಇರುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಅಂತ, ಅದನ್ನ ಬರುವಂತಕ್ಕೆ ನಾವು ನ್ಯೂರೋಬ್ಲಾಸ್ಟೋಮಾ ಅಂತ ಹೇಳ್ತೇವೆ. ಮತ್ತೆ ಕಿಡ್ನಿಯಿಂದ ಬರೋದಕ್ಕೆ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೇವೆ. ಮತ್ತೆ ಲಿಂಫೋಮಾ, ಇದಿಷ್ಟು ಸಾಮಾನ್ಯವಾಗಿ ನೋಡುವಂಥದ್ದು. ನೆಕ್ಸ್ಟ್ ಸಾರ್ಕೋಮಾ, ಬೋನ್ ಕ್ಯಾನ್ಸರ್ಸ್. ಸೊ ಬೋನ್ ಕ್ಯಾನ್ಸರ್ಸ್ ಅದರಲ್ಲಿ ಮುಖ್ಯವಾಗಿ 2 ವಿಧ ಇದೆ. ನಾವು ಆಸ್ಟಿಯೋಸಾರ್ಕೋಮಾ ಮತ್ತೆ ಈವಿಂಗ್ ಸಾರ್ಕೋಮಾ ಅಂತೇಳಿ 2 ವಿಧ ಹೇಳ್ತೇವೆ. ಬಟ್ ಯೂಶುವಲಿ ಬರುವಂತಹ ಆಸ್ಟಿಯೋಸಾರ್ಕೋಮಾ ಬರುವುದು ಹೆಚ್ಚಾಗಿ ಹದಿಹರೆಯದ ವಯಸ್ಸಲ್ಲಿ ಬರುವಂಥದ್ದು. ಈವಿಂಗ್ ಸಾರ್ಕೋಮಾ ಎಟ್ ಎನಿ ಏಜ್ ಕ್ಯಾನ್ ಕಮ್. ಅದು ಸ್ವಲ್ಪ ಎಗ್ರೆಸಿವ್ ಜಾಸ್ತಿ. ಗುಣ ಆಗುವ ಪರ್ಸೆಂಟೇಜ್ಗೆ ನಾವು ಬ್ಲಡ್ ಕ್ಯಾನ್ಸರ್ನೆಲ್ಲ ನೋಡ್ತಿದ್ರೆ ನಾವು ಅರೌಂಡ್ 85 to 90% ವರೆಗೆ ಕಾಮನ್ ಬಿ ಸೆಲ್ ALL ಅನ್ನು ಹೇಳ್ತೇವೆ, ಅಂದರೆ ಕಾಮನ್ ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್. ವೆರಸ್ ಬೋನ್ ಕ್ಯಾನ್ಸರ್ಸ್ ಎಲ್ಲ ಸ್ಪ್ರೆಡ್ ಆದರೆ ಗುಣ ಆಗೋ ಚಾನ್ಸ್ ತುಂಬ ಕಡಿಮೆ, 20-30%, 20% ಈ ರೇಂಜಲ್ಲಿ ಹೇಳ್ತೇವೆ. ಬಟ್ ಸ್ಪ್ರೆಡ್ ಆಗಿಲ್ಲ, ಬರೀ ಒಂದೇ ಜಾಗದಲ್ಲಿ ಇತ್ತು ಅಂತ ಹೇಳಿದ್ರೆ 65-70% ಗುಣಮುಖರಾಗ್ತಾರೆ. ಈಗ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಬೆಟರ್ ಸರ್ಜರಿ ಬಂದಿದೆ. ಈಗ ಕೀಮೋಥೆರಪಿಯಲ್ಲಿ ಮೆಡಿಸಿನ್ಗಳಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಇಲ್ಲ, ಎಸ್ಪೆಷಲಿ ಬೋನ್ ಕ್ಯಾನ್ಸರಲ್ಲಿ. ಬಟ್ ಸರ್ಜರಿ ಅಂದರೆ ಲಿಮ್ ಸಾಲ್ವೇಜ್. ಮೊದಲ ಕಾಲದಲ್ಲಿ ಒಂದು 5 ವರ್ಷ 8 ವರ್ಷ ಹಿಂದ್ಗಡೆ ಇವನ್ ಇನ್ ಮಂಗಳೂರಲ್ಲಿ ಬೋನ್ ಕ್ಯಾನ್ಸರ್ ಎಲ್ಲ ಬಂತು ಅಂತ ಹೇಳಿದ್ರೆ ಕಾಲು ಕಟ್ಟೆ ಮಾಡಬೇಕಾಗ್ತಿತ್ತು. ಸೊ ಅದೇನಾಗುತ್ತೆ, ಕಾಲು ಕಟ್ ಮಾಡಬೇಕು ಅಂತ ಹೇಳಿದ್ರೆ ಲಿಮ್ ಸಾಲ್ವೇಜ್ ಸರ್ಜರಿ ಅಂತ ಹೇಳ್ತೀವಿ ನಾವು. ಆ ಫೆಸಿಲಿಟಿ ಇಲ್ಲದೇ ಇರುವಾಗ ಕಾಲು ಕಟ್ ಮಾಡಬೇಕು ಅಂದರೆ ಹೆತ್ತವರು ಒಪ್ಪಿಗೆ ಕೊಡುವುದಿಲ್ಲ. ಅದು ಕಾಲು ಕಟ್ ಮಾಡದೇ ಇದ್ದರೆ ಜೀವ ಹೋಗ್ಬಿಡ್ತದೆ, ಯಾಕಂದ್ರೆ ಗಡ್ಡೆಯಿಂದಾಗಿ. ಸೊ ಎಷ್ಟೋ ಜೀವ ಹೋಗಿದೆ ಈ ರೀತಿಯಾಗಿ, ಕಾಲಕ್ಕೂ ಆಂಪ್ಯುಟೇಷನ್ ಮಾಡೋಕ್ಕೆ ಒಪ್ಪದೇ ಕಾರಣ ಆ ಟೈಮಲ್ಲಿ. ಬಟ್ ಈಗ ಅದರಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ಲಿಮ್ ಸ್ಯಾಲ್ವೇಜ್ ಸರ್ಜರಿ ಅಂತ ಹೇಳ್ಕೊಂಡು, ಅಂದರೆ ಕಾಲಲ್ಲಿ ಕಟ್ ಮಾಡಿಕೊಂಡು ಆ ಬೋನನ್ನು ತೆಗೆದು ಅದನ್ನು ರೇಡಿಯೇಷನಲ್ಲಿ ಇಟ್ಟು ಅಥವಾ ಕ್ರಯೋ ಅದರಲ್ಲಿ 180 ಡಿಗ್ರಿಯಲ್ಲಿ ಆ ಬೋನನ್ನು ಹಾಕಿ ಇದ್ದ ಕ್ಯಾನ್ಸರ್ ಕಣಗಳನ್ನು ನಾಶ ಮಾಡಿ ಅದನ್ನು ವಾಪಸ್ ತಂದು ಜೋಡಣೆ ಮಾಡುವಂಥದ್ದು, ಈ ರೀತಿಯಾಗೆಲ್ಲ ಮಾಡ್ತಾರೆ. ಓಕೆ, ಏನು ಸರ್ ಸಿಂಪ್ಟಮ್ ಅದರದ್ದು ಬೋನ್ ಕ್ಯಾನ್ಸರ್ನ ಸಾಮಾನ್ಯವಾಗಿ ಬರುವಂಥದ್ದು ಪೇಯ್ನ್. ಸೊ ನೋವು ಅಂತೇಳಿ ಬರೋದು. ನಾನು 2 ವಿಷಯಗಳನ್ನ ಹೇಳ್ತಾರೆ. ಒಂದು, ಮಕ್ಕಳಲ್ಲಿ ಬ್ಯಾಕ್ ಪೇನ್ ಇಸ್ ವೆರಿ ರೇರ್. ಬ್ಯಾಕ್ ಪೇನ್, ಬೆನ್ನು ನೋವು ಅಂತೇಳಿ ನಾವು ಹಾರ್ಡ್ಲಿ ಎನಿ ಮಗು ಹೇಳೋದು. ಸೊ ಯಾವ ಮಗು ಬೆನ್ನು ನೋವು ಅಂತ ಹೇಳ್ತಾವೋ ಆಗ ನಾವು ಸೀರಿಯಸ್ ಆಗಿ ತಗೋಬೇಕಾಗ್ತದೆ, ಚೆಕ್ ಮಾಡಿಸ್ಕೊಳ್ಬೇಕು. ನಾನು ಇದೆ ಅಂತೇಳಿ ಹೇಳಲ್ಲ, ಬಟ್ ಚೆಕ್ ಮಾಡಿಸಿ, ಏನೋ ತೊಂದರೆ ಇದೆ ಅಂತೇಳಿ. ಮತ್ತೊಂದು ನೋವು ಅಂತ ಹೇಳಿದ್ರೆ ನಾವು ಯಾವ ನೋವು ಅಂತಂದ್ರೆ, ನೋವಿಂದಾಗಿ ನಿದ್ದೆಯಲ್ಲಿ ಮಕ್ಕಳು ಎದ್ದೇಳ್ತಾರೆ, ಅದು ಸೀರಿಯಸ್ ಸಿಂಪ್ಟಮ್ಸ್ ಅಂತ ಲೆಕ್ಕ. ನೋವು ಅಂತೇಳಿ ಡೇ ಟೈಮಲ್ಲಿ ಹೇಳ್ತಾರೆ, ರಾತ್ರಿ ಚೆನ್ನಾಗಿ ಮಲ್ಕೊಳ್ತಿದ್ರೆ ಓಕೆ, ಬಟ್ ಅದಕ್ಕೂ ಚೆಕ್ ಮಾಡಿಸ್ಕೋಬೇಕು. ಬಟ್ ನೋವಿಂದಾಗಿ ದೇ ಹ್ಯಾಡ್ ಟು ಗೆಟ್ ಅಪ್ ಫ್ರಮ್ ದ ಸ್ಲೀಪ್ ಅಂತ ಹೇಳಿದ್ರೆ ನೀಡ್ ಟು ವರಿ. ಸೊ ಸಾಮಾನ್ಯವಾಗಿ ಕೈ ಬರುವಂಥದ್ದು ನೋವು. ಅದು ಎಷ್ಟು ಆಗತ್ತೆ ಅಂದರೆ, ನಾವು ಕೆಲವರಿಗೆ ಒಂದು ಸಾಮಾನ್ಯವಾಗಿ ಕೆಲವರು ಗ್ರೋಯಿಂಗ್ ಪೇನ್ ಅಂತ ಹೇಳ್ತಾರೆ, ಗ್ರೋತ್ ಸ್ಪರ್ಟ್ ಆಗುತ್ತೆ. ನೀವು ನೋಡಿ, ಸಾಮಾನ್ಯವಾಗಿ 4-6 ಸೆಂಟಿಮೀಟರ್ ಮಕ್ಕಳು ಗ್ರೋತ್ ಆಗುತ್ತೆ. ಬಟ್ ಈ ಹದಿಹರೆಯದ ವಯಸ್ಸಿಗೆ ಬರುವ ಟೈಮಲ್ಲಿ ಸಡನ್ ಹೈಟ್ ಆಗಿಬಿಡ್ತಾರೆ. ಆಗ 12-14 ಸೆಂಟಿಮೀಟರ್ವರೆಗೂ ಹೈಟ್ ಆಗ್ತಾರೆ. ಆ ಟೈಮಲ್ಲಿ 1 ವರ್ಷಕ್ಕೊಮ್ಮೆ ಆ ಟೈಮಲ್ಲಿ ಸ್ವಲ್ಪ ಗ್ರೋತ್ ಸ್ಪರ್ಟ್ ಆಗೋ ಕಾಲು ನೋವು ಅಂತೇಳಿ ಹೇಳ್ತಾರೆ. ಸೊ ಎಸ್ಪೆಷಲಿ ಬಿಲೋ ನೀಸ್ ನೋವು ಆಗ್ತದೆ ಅಂತ ಹೇಳೋದು. ಸೊ ಎಲ್ಲರೂ ಅದಕ್ಕೆ ಸ್ವಲ್ಪ ಡಿಲೇ ಆಗ್ತದೆ ನೋವು ಬರೋದು. ಮತ್ತೆ ಯಾವಾಗ ನೋವು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆಗ ಡಾಕ್ಟರ್ ಹತ್ರ ಬರ್ತಾರೆ, ಎಕ್ಸ್ರೇ ಮಾಡಿ ನೋಡುವಾಗ ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ. ಮತ್ತೆ ನಾವು ಕೆಲವೊಮ್ಮೆ ಚೆಕ್ ಮಾಡಿ ನೋಡುವಾಗ ಆಲ್ರೆಡಿ ಲಂಗ್ಸ್ಗೆ ಸ್ಪ್ರೆಡ್ ಆಗಿರ್ತದೆ ಬೈ ದ್ಯಾಟ್ ಟೈಮ್. ಹೌದು, ಅಂದ್ರೆ ಯಾವ ಪಾರ್ಟ್ ಅಲ್ಲಿ ಇದ್ರೂ ಕೂಡ ಲಂಗ್ಸ್ಗೆ ಸ್ಪ್ರೆಡ್ ಆಗ್ತದೆ. ಸರ್, ಅಂದರೆ ಈಗ ಅದೇ ಆಲ್ಟರ್ನೇಟಿವ್ ಅಂದರೆ ಜಸ್ಟ್ ಸರ್ಜರಿ ಮಾತ್ರ ಅಲ್ಲ. ಈಗ ನೋಡಿ, ಬೋನ್ ಕ್ಯಾನ್ಸರಿಗೂ ಟ್ರೀಟ್ಮೆಂಟ್ ಫಸ್ಟ್ ಈಸ್ ಕೀಮೋ ಕೊಟ್ಟು ಅದನ್ನು ಶ್ರಿಂಕ್ ಮಾಡಿ ಸರ್ಜರಿಗೆ ಆಪರೇಬಲ್. ಯಾಕಂದರೆ ಈ ಕ್ಯಾನ್ಸರ್ ಕಣಗಳು ಏನು ಹೇಳ್ತೇವೆ, ಅನ್ಕಂಟ್ರೋಲ್ಡ್ ಪ್ರೊಡಕ್ಷನ್ ಆಗ್ತಿರೋ ಗಡ್ಡೆಯಾಗಿ ಫಾರ್ಮೇಷನ್ ಆಗುವಾಗ ಪ್ರೊಡಕ್ಷನ್ ಆಗಬೇಕು ಅಂದರೆ ಅದಕ್ಕೆ ನ್ಯೂಟ್ರಿಷನ್ ಬೇಕು. ನ್ಯೂಟ್ರಿಷನ್ಗೆ ಹೇಗೆ ಸಿಗುತ್ತೆ ಅಂದರೆ ಬ್ಲಡ್ ಸಪ್ಲೈ ಜಾಸ್ತಿ ಬರಬೇಕು, ರಕ್ತ ಹರಿವು ಜಾಸ್ತಿ ಆಗಬೇಕು. ಸೊ ಈ ರೀತಿ ಎಲ್ಲ ಆಪರೇಷನ್ ಮಾಡಲಿಕ್ಕೆ ಹೋಗುವ ಕೆಲವೊಮ್ಮೆ ತುಂಬ ಬ್ಲೀಡಿಂಗ್ ಆಗ್ತದೆ. ಅದು ಆ ಫೀಲ್ಡ್ ಕಂಟಾಮಿನೇಟ್ ಆಗುತ್ತೆ, ಅಂದರೆ ಕ್ಯಾನ್ಸರ್ ಕಣಗಳು ಬೇರೆ ಕಡೆಗೆ ಅಲ್ಲೆಲ್ಲ ಸ್ಪ್ರೆಡ್ ಆಗ್ಬೋದು. ಸೊ ಅದಕ್ಕೆ ನಾವು ಯೂಶ್ವಲಿ ಕೀಮೋ ಕೊಟ್ಟು ಅದನ್ನು ಸ್ವಲ್ಪ ಶ್ರಿಂಕ್ ಮಾಡಿ
ಮಾಡಿ ಸ್ವಲ್ಪ ಅಂದರೆ ಸಾಫ್ಟ್ ಅಲ್ಲ, ಫ್ರೈಯೇಬಲ್ ಆದಾಗಲ್ಲ, ಸ್ವಲ್ಪ ಗಟ್ಟಿ ಆದಾಗ ಆಗ್ತದೆ. ನಾವು ಕೀಮೋ ಕೊಟ್ಟ ಕೂಡ ಅದನ್ನು ಆಪರೇಷನ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಓಕೆ, ಸರ್ ಹಾಗೇನೆ ಈಗ ನೀವು ಸ್ಪ್ರೆಡ್ ಆಗ್ತದೆ ಅಂತ ಹೇಳಿದ್ರಲ್ಲ ಸರ್, ಈಗ ಬಯೋಪ್ಸಿ ಮಾಡಿದರೆ ಕೂಡ ಅದರಲ್ಲಿ ಏನಾದರೂ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇದೆಯಾ? ಇದು ತುಂಬ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದೀಗ. ಯಾಕಂದರೆ ಇದರಲ್ಲಿ ತುಂಬ ನಮ್ಮ ಇದು ಕಾನ್ಫರೆನ್ಸ್ಗಳಲ್ಲೆಲ್ಲ ಡಿಬೇಟ್ ಆಗ್ತವೆ. ಕೆಲವೊಂದು ಟೈಪು ಅದು ಟೆಕ್ನಿಕ್ ಇರುತ್ತೆ, ಅದಕ್ಕೆ ನಾವು ಯಾವಾಗಲೂ ಇದರ ಬಗ್ಗೆ ಕಲ್ತವ್ರ ಹತ್ರ ಹೋಗಬೇಕು ಅಂತೇಳಿ ಹೇಳ್ತೇವೆ ನಾವು. ಬಯಾಪ್ಸಿ ಮಾಡೋದಿದ್ರು ಈಗ ನಾವು ಬೋನ್ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್, ಬಯಾಪ್ಸಿ ಒಂದು ಕಡೆ ಮಾಡೋದು ಮತ್ತೆ ಆಪರೇಷನ್ ಮತ್ತೊಂದು ಕಡೆಯಿಂದ ಇನ್ಸಿಷನ್ ಹಾಕಿದ್ರೆ ಅದು ಒಳ್ಳೇದಲ್ಲ. ಸೊ ಬಯಾಪ್ಸಿಯ ಟ್ರ್ಯಾಕ್ ಡೆವಲಪ್ ಆಗುತ್ತೆ ಬಯಾಪ್ಸಿ ಮಾಡಿದ ಮೇಲೆ. ಆ ಟ್ರ್ಯಾಕ್ ಅಲ್ಲಿ ಕೆಲವೊಮ್ಮೆ ಕ್ಯಾನ್ಸರ್ ವಾಪಸ್ ಗ್ರೋತ್ ಆಗುವ ಚಾನ್ಸಸ್ ಉಂಟು, ಬರೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇನು ಮಾಡಬೇಕು ಅಂದರೆ ಫೈನಲ್ ನಾವು ಫಸ್ಟಿಗೆ ಬಯಾಪ್ಸಿ ಮಾಡಿರ್ತೇವೆ, ಕೀಮೋ ಕೊಡ್ತೇವೆ, ಅದನ್ನು ಶ್ರಿಂಕ್ ಮಾಡ್ತೇವೆ. ಅದಾದಮೇಲೆ ಫೈನಲ್ ಆಪರೇಷನ್ ಮಾಡುವಾಗ ಆ ಬಯಾಪ್ಸಿ ಮಾಡಿದ ಜಾಗದಲ್ಲೇ ಆಪರೇಷನ್ ಮಾಡಿ ಆ ಬಯಾಪ್ಸಿ ಟ್ರ್ಯಾಕ್ಟ್ ಅನ್ನು ತೆಗಿತೇವೆ. ಸೊ ಹಾಗೆ ಕೆಲವೊಮ್ಮೆ ನಾವು ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೇವೆ, ಕಿಡ್ನಿಯಲ್ಲಿ ಬರುವಂತಹ ಕಾಯಿಲೆ. ಸೊ ನಾವು ಈಗ ಇಮೇಜಿಂಗ್ ಎಲ್ಲ ತುಂಬ ಚೆನ್ನಾಗಿರುವ ಕಾರಣ ಬಯಾಪ್ಸಿನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸ್ಮಾಲ್ ರಿಸ್ಕ್ ಆಫ್ ಡಿಸೀಸ್ ಕಮಿಂಗ್ ಬ್ಯಾಕ್ ಅಂದ್ರೆ ಆ ಟ್ರ್ಯಾಕ್ ಅಲ್ಲಿ ಇರುತ್ತೆ, ಅಗತ್ಯನೂ ಇಲ್ಲ ಬೇರೆ. ಅದೇ ಸರ್, ಈಗ ಹೇಳಿದ್ವಿ ಇಮೇಜಿಂಗ್, ಈಗ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ನೀವು ರೋಬೋಟಿಕ್ ಸರ್ಜರಿ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಟ್ರೀಟ್ಮೆಂಟಿಗೆ? ಈಗ ಈಗ ಕ್ಯಾನ್ಸರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ IBMನವ್ರದ್ದು ವಾಟ್ಸನ್ ಅಂತ ಸಾಫ್ಟ್ವೇರ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಪ್ರೋಗ್ರಾಮ್ ಬಂದಿತ್ತು. ಅಂದರೆ ಬೇಸಿಕಲಿ ಆಸ್ ಸೂನ್ ಆಸ್ ಯು ಆಸ್ಕ್ ಎ ಕ್ವಶನ್, ಅವರು ಎಲ್ಲ ಡೀಟೇಲ್ಸ್ ಕೊಟ್ಟ ಕೂಡಲೇ ಯಾವ ಟ್ರೀಟ್ಮೆಂಟ್ ಕೊಡಬೇಕು, ಹೇಗೆ ಕೊಡಬೇಕು ಅಂತೇಳಿ. ಈವನ್ ನಮಗೆ ಈಗಿನ AI ಬರೋಕ್ಕಿಂತ ಒಂದು 5-6 ವರ್ಷ ಹಿಂದೆನೇ ಅದು ಬಂದಿತ್ತು. ಅದು ಸಹ ಬೇಸ್ಡ್ ಆನ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸಿಸ್ ಮೇಲೇ ಬೇಸ್ಡ್ ವಾಟ್ಸನ್ ಅಂತ ಹೇಳುವಂಥದ್ದು. ಆ ರೀತಿಯಾಗಿ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳು ಇದಾವೆ. ಅಂದ್ರೆ ದ್ಯಾಟ್ ಹೆಲ್ಪ್ಸ್ ಅಸ್ ಟು ಗೈಡ್ ದ ಟ್ರೀಟ್ಮೆಂಟ್ ಟು ನ್ಯಾರೋ ಡೌನ್ ದ ಆಪ್ಷನ್ಸ್. ಬಟ್ ಡೆಫಿನೆಟ್ಲಿ ನಾವು ಅದನ್ನು ಡೈರೆಕ್ಟ್ ಆಗಿ ತಗೊಳ್ಳುವಂಗಿಲ್ಲ, ನಾವು ಸಹ ಸ್ಟಡಿ ಮಾಡಿಯೇ ಇದು ಮಾಡಬೇಕಾಗತ್ತೆ. ಇಮೇಜಿಂಗ್ ಅಲ್ಲೂ ತುಂಬ ಅಡ್ವಾನ್ಸ್ ಆಗಿದೆ, ಬಟ್ ನಾವು ಡೇ ಟು ಡೇ ಮ್ಯಾನೇಜ್ಮೆಂಟಿಗೆ ಅದು ಇನ್ನೂ ಬಂದಿಲ್ಲ, ಯೂಸ್ ಮಾಡ್ತಾ ಇಲ್ಲ. ಓಕೆ, ಉಳಿದಂತೆ ಈಗ ಬ್ಲಡ್ ಕ್ಯಾನ್ಸರಲ್ಲಿ ಸರ್, ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಈಗ ಅದು ಯಾವ ಸ್ಟೇಜಲ್ಲಿ ಮಾಡ್ತೀರಿ ಸರ್? ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳಿದ್ರೆ ನೋಡಿ, ನೀವು ಪ್ರಾಬಬ್ಲಿ ಕೇಳ್ತಾ ಇರುವಂಥದ್ದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇರ್ಬೋದು. ಬ್ಲಡ್ ರಿಕ್ವೈರ್ಮೆಂಟು, ಬ್ಲಡ್ ಟ್ರಾನ್ಸ್ಫ್ಯೂಷನ್, ಪ್ಲೇಟೆಡ್ ಟ್ರಾನ್ಸ್ಫ್ಯೂಷನ್ಸ್ ಎಲ್ಲ ಡ್ಯೂರಿಂಗ್ ಟ್ರೀಟ್ಮೆಂಟ್ ತುಂಬ ಮಕ್ಕಳಿಗೆ ಬೇಕಾಗ್ತದೆ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫಸ್ಟ್ 3 ತಿಂಗಳಲ್ಲಿ ಜಾಸ್ತಿ ಬೇಕಾಗತ್ತೆ, ಮತ್ತೆ ಅದರಷ್ಟು ಅಗತ್ಯ ಬರುವುದಿಲ್ಲ. ಆಮೇಲೆ ಇಲ್ಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಗತ್ಯ. ಏನಾದರೂ ಇನ್ಫೆಕ್ಷನ್ ಆಗಿ ಅಥವಾ ಕೆಲವೊಮ್ಮೆ ಬರ್ತವೆ, ತುಂಬಾ ಅಪ್ರೂವ್ ಅಂದ್ರೆ 3-4 ತಿಂಗಳಿಗೊಮ್ಮೆ ಈ ರೀತಿಯಾಗಿ ಆಗ್ಬಹುದು ಬ್ಲಡ್ ಟ್ರಾನ್ಸ್ಫ್ಯೂಷನ್. ಇಲ್ಲದಿದ್ರೆ ಟೋಟಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಅಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂಶುವಲಿ ನಾವು ಬ್ಲಡ್ ಕ್ಯಾನ್ಸರ್ ಅಂದರೆ ಸಾಮಾನ್ಯವಾಗಿ ಬ್ಲಡ್ ಕ್ಯಾನ್ಸರಲ್ಲಿ 2 ವಿಧ ಉಂಟು. ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ, ಎಕ್ಯೂಟ್ ಮೈಲಾಯ್ಡ್ ಲ್ಯುಕೇಮಿಯಾ ಅಂತ. ಎಕ್ಯೂಟ್ ಮೈಲಾಯ್ಡ್ ಲ್ಯುಕೇಮಿಯಾ ದೊಡ್ಡವರಲ್ಲಿ ಸಾಮಾನ್ಯವಾಗಿ ನೋಡೋದು, ಮಕ್ಕಳಲ್ಲಿ ಸಾಮಾನ್ಯವಾಗಿ ನೋಡೋದು ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ. ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾಕ್ಕೆ ಹೆಚ್ಚಾಗಿ ಫಸ್ಟಿಗೆ ಡಯಾಗ್ನೋಸ್ ಆದ ಕೂಡಲೇ ನಾವು ಬೋನ್ ಮ್ಯಾರೋ ಟ್ರಾನ್ಸ್ ಮಾಡೋದು ತುಂಬ ಕಡಿಮೆ. ಅದು ಹೆಚ್ಚಾಗಿ ಕಾಯಿಲೆ ವಾಪಸ್ ಬಂತು ಅಂತೇಳಿ ಆದರೆ ಆಗ ರಿಲ್ಯಾಪ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಕೆಲವೊಂದು ಅಪರೂಪ ಟೈಪ್ಸ್ಗಳಲ್ಲಿ ನಾವು ಫಸ್ಟಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಮೆಜಾರಿಟಿ ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು ರಿಲ್ಯಾಪ್ಸ್ ಆದಮೇಲೆ, ಸೆಕೆಂಡ್ ಟೈಮ್ ಬಂದರೆ. ವೆರಸ್ ಎಕ್ಯೂಟ್ ಮೈಲಾಯ್ಡ್ ಲ್ಯುಕೇಮಿಯಾದಲ್ಲಿ ನಾವು ಫಸ್ಟಿಗೆ ಅವರ ಮೊಲೆಕ್ಯುಲರ್ ಮಾರ್ಕರ್ಸ್ ಎಲ್ಲ ನೋಡಿಕೊಂಡು ಫಸ್ಟಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಸರ್, ಈಗ ದೊಡ್ಡವರಲ್ಲಾದರೆ ಈಗ ಲೈಫ್ ಸ್ಟೈಲ್ ಚೇಂಜಸ್ ಹಾಗೆ ಏನಾದರೂ ಹೇಳ್ಬೋದು ಸರ್? ಈಗ ಸಣ್ಣ ಸಣ್ಣ ಮಕ್ಕಳು 0 to ಅಂದರೆ 1 to 10 years ಅಂತ ಮಕ್ಕಳು, ಅವರಿಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡೋದಕ್ಕಿಂತ ಮೊದಲೇ ಅಂಥ ಮಕ್ಕಳಿಗೆ ಸ್ಟಾರ್ಟ್ ಆಗಿರ್ತದೆ ಏನಾದರೂ ಇಂತಹ ಒಂದು ಪ್ರಾಬ್ಲಮ್ಸ್. ಅದಕ್ಕೆ ಏನು ರೀಸನ್ಸ್ ಸರ್? ಈಗ ಇದು ತುಂಬ ಕಷ್ಟದ ಪ್ರಶ್ನೆ ನಮಗೆ. ಎಸ್ಪೆಷಲಿ ಹೆತ್ತವರು ಕೇಳ್ತಾರೆ, ಯಾಕೆ ನನ್ನ ಮಗುಗೆ ಬಂತು, ನಾವೇನಾದರೂ ತಪ್ಪು ಮಾಡಿದ್ವಾ, ನಾವೇನಾದರೂ ಪತ್ತೆ ಹಚ್ಕೊಳ್ಳಿಕ್ಕೆ ಏನಾದರೂ ಮಾಡಬಹುದಿತ್ತ, ಇದನ್ನು ತಡೆಗಟ್ಟಬಹುದಿತ್ತ, ಈ ರೀತಿಯಾಗಿ ಸಾವಿರಾರು ಸಂಶಯಗಳು, ಪ್ರಶ್ನೆಗಳು ಎಲ್ಲರ ಹೆತ್ತವರಲ್ಲೂ ಬರ್ತದೆ. ಬಟ್ ಇಷ್ಟು ನಾವು ಸೈನ್ಸ್ ಅಡ್ವಾನ್ಸ್ ಆದ್ರೂ
ಮಕ್ಕಳ ಕ್ಯಾನ್ಸರು ಯಾಕೆ ಬರ್ತದೆ ಅಂತೇಳಿ ಬರೀ 25% ಗೊತ್ತಿದೆ. ಓಕೆ. ಎನದರ್ 75% ಮಕ್ಕಳ ಕ್ಯಾನ್ಸರ್ಗಳಲ್ಲಿ ಯಾಕೆ ಬರುವುದು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ, ಸಂಶೋಧನೆ ವಿಷಯವಾಗಿದೆ. ಓಕೆ. ಒಂದಂತೂ ಸತ್ಯ, ಲೈಫ್ ಸ್ಟೈಲಿಂದಾಗಿ ಅಂತೂ ಅಲ್ಲ. Okay. ನೀವು ಹೇಳಿದ ಹಾಗೆ ಅಷ್ಟು ಸಣ್ಣ ಮಕ್ಕಳು ನಾಟ್ ಬಿನ್ ಎಕ್ಸ್ಪೋಸ್ ಹೌದು. ಹಾಗಂತೇಳಿ ಹೇಳ್ಕೊಂಡು ಈ ರೇಡಿಯೇಷನ್ ಎಕ್ಸ್ಪೋಷರ್ ಆಗಿರುವಂತಹ ಆರ್ಮೇನಿಯಾದಲ್ಲಿ ಆಗಿರಲಿ, ಹಿರೋಶಿಮಾ ನಾಗಸಾಕಿಯಲ್ಲಿ ಆಗಿರಲಿ, ಅಲ್ಲೆಲ್ಲ ರೇಡಿಯೇಷನ್ ಎಕ್ಸ್ಪೋಷರ್ ಆದವರಿಗೆ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಜಾಸ್ತಿ ಆಗಿತ್ತು. ಅದು ಕಾರಣ ಗೊತ್ತಿದೆ. ಬಟ್ ನಾವು ಥಿಂಕ್ ಮಾಡೋದು ಏನು ಅಂತ ಕೇಳಿದ್ರೆ, ಸಮಥಿಂಗ್ ಟು ಡೂ ವಿತ್ ದೇರ್ ಜೀನ್ಸ್ ಆ್ಯಂಡ್ ಸಮಥಿಂಗ್ ಟು ಡೂ ವಿತ್ ದೇರ್ ಇಮ್ಯೂನ್ ಸಿಸ್ಟಮ್. ಅಂದರೆ ಹುಟ್ಟು ಗುಣದಲ್ಲಿ ಏನೋ ಸಣ್ಣ ವ್ಯತ್ಯಾಸ ಆಗಿತ್ತು, ಆ ವ್ಯತ್ಯಾಸ ಆದ ಕೂಡಲೇ ಕ್ಯಾನ್ಸರ್ ಅಂತ ಬರ್ತದೆ ಅಂತೇಳಿ ಹೇಳಲ್ಲ. ಆ ವ್ಯತ್ಯಾಸದೊಟ್ಟಿಗೆ ಸೆಕೆಂಡ್ ಏನೋ ಒಂದು ತೊಂದರೆ ಆಯಿತು, ಮೇಜರ್ ಇನ್ಫೆಕ್ಷನ್ ಆಯಿತಾ, ಸಮ್ ಸಾರ್ಟ್ ಆಫ್ ವೈರಸ್ ಇನ್ಫೆಕ್ಷನ್ ಆಯಿತಾ, ಆ ರೀತಿಯೆಲ್ಲ ಆಗುವಾಗ ಅನ್ಕಂಟ್ರೋಲ್ಡ್ ಇಮ್ಯೂನ್ ಸಿಸ್ಟಮಲ್ಲಿ ಏರುಪೇರಾಗಿ ಅನ್ಕಂಟ್ರೋಲ್ಡ್ ಪ್ರೊಡಕ್ಷನ್ ಆಗುವಂಥದ್ದು ಎಬ್ನಾರ್ಮಲ್ ಇಮ್ಮೆಚ್ಯೂರ್ ಸೆಲ್ಸ್. ಮೆಚ್ಯೂರ್ ಆಗಿರೋದಿಲ್ಲ ಈ ಕ್ಯಾನ್ಸರ್ಗಳಲ್ಲಿ ಸೆಲ್ಗಳು. ಸರ್, ಈಗ ಹಾಗೇನೆ ಈಗ ಓಕೆ, ಕನ್ಸಂಪ್ಷನ್ ಆಫ್ ಶುಗರ್ ಅದರಲ್ಲಿ ಏನಾದರೂ ವೇರಿಯೇಷನ್ ಆಗ್ತದೆ ಸರ್? ನೋಡಿ, ಯಾಕಂದರೆ ಈಗ ಮಕ್ಕಳು ಟೀನೇಜರ್ಸ್ ಹೆಚ್ಚಾಗಿ ಮೋಸ್ಟ್ ಆಫ್ ದ ಟೈಮ್ ಅಂದರೆ ಸಾಫ್ಟ್ ಡ್ರಿಂಕ್ಸ್, ಅದು ಇದು, ಪಿಜ್ಜಾ ಅಂಥದ್ದು ಏನಾದರೂ ಹೆಚ್ಚಿನ. ನೀವು ಕೇಳಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ವೆರಿ ಪರ್ಟಿಕ್ಯುಲರ್ ಅಬೌಟ್ ಈ ಶುಗರ್ ಅಂಶವನ್ನು ಕಡಿಮೆ ಮಾಡಬೇಕು, ಸಕ್ಕರೆ ಅಂಶವನ್ನು ಕಡಿಮೆ ಮಾಡಬೇಕು ಅಂತೇಳಿ. ನಾವು ಯಾಕಂದರೆ ಒಬೇಸಿಟಿ ತುಂಬ ಮಕ್ಕಳಲ್ಲಿ ನೋಡ್ತೇವೆ. ಒಬೇಸಿಟಿಯಿಂದಾಗಿ ಏನಾಗತ್ತೆ ಅಂದರೆ ಬಾಡಿ ಇನ್ಫ್ಲಮೇಟ್ರಿ ಸ್ಟೇಟಲ್ಲಿ ಇರ್ತದೆ. ಯಾವಾಗಲೂ ನೋಡಿದ್ರು ಸೆಲ್ಗಳು ಸ್ವಲ್ಪ ಊದ್ಕೊಂಡಾಗಿ ಇನ್ಫ್ಲಮೇಷನ್ ಸ್ಟೇಟಲ್ಲಿ ಇರ್ತವೆ. ಇದರಿಂದಾಗಿ ಬೇರೆ ಬೇರೆ ತೊಂದರೆಗಳು ಫ್ಯೂಚರ್ಲಿ ಬರ್ತವೆ. ಹಾರ್ಟ್ ಡಿಸೀಸ್ ಆಗಲಿ, ಡಯಾಬಿಟಿಸ್ ಆಗಲಿ, ಬೇರೆ ಬೇರೆ ಲೈಫ್ ಸ್ಟೈಲ್ ರಿಲೇಟೆಡ್ ತೊಂದರೆಗಳು ಬರ್ತವೆ. ಆದರೆ ಈ ಶುಗರು ಆ್ಯಕ್ಚುಲಿ ಲೆಕ್ಕ ಪ್ರಮಾಣಕ್ಕಿಂತ ಜಾಸ್ತಿ ಯಾರಿಗೂ ಒಳ್ಳೆಯದಲ್ಲ. ಈ ಕ್ಯಾನ್ಸರ್ಗಳಲ್ಲಿ ಏನು ಜನರಲ್ಲಿ ಸಾಮಾನ್ಯ ನಂಬಿಕೆ ಏನು ಅಂತ ಕೇಳಿದರೆ, ಶುಗರ್ ತಿಂದರೆ ಜಾಸ್ತಿ ಶುಗರ್ ಕ್ಯಾನ್ಸರ್ ಕಣಗಳಿಗೆ ಹೋಗ್ತವೆ, ಅದಕ್ಕೆ ಉತ್ಪತ್ತಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳೋ ಒಂದು ಭಾವನೆ, ಥಿಯರಿ ಎಲ್ಲರೂ ಹೇಳಿರ್ತಾರೆ. ಬಟ್ ಅದ್ರ ಎಷ್ಟರ ಮಟ್ಟಿಗೆ ಅಂತೇಳಿ ಸಂಶೋಧನೆ ಮಾಡಿ ಯಾರು ಹೇಳಿಲ್ಲ. ಬಟ್ ಇದು ಸಾಮಾನ್ಯ ನಂಬಿಕೆಯಲ್ಲಿದೆ. ಬಟ್ ಏನಿದ್ರೂ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು ಬೆಟರ್. ಓಕೆ ಸರ್, ಹಾಗೆಯೇ ಈ ಲೈಫ್ ಸ್ಟೈಲ್ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಲೈಫ್ ಸ್ಟೈಲಿಗೆ ಮತ್ತು ಈ ಕ್ಯಾನ್ಸರ್ಗೆ ಏನಾದರೂ ಇತರ ಸಂಬಂಧಗಳೇನಾದರೂ ಇದೆಯಾ ಅಂತ? ಯಾಕಂದರೆ ಒಂದು ಸ್ಮೋಕ್ ಮಾಡೋದವರಿಗೂ ಬರ್ತದೆ, ಆಲ್ಕೋಹಾಲ್ ಕುಡಿಯೋದವರಿಗೂ ಬರ್ತದೆ. ಹಾಗೆ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಸರ್ ಅಂತಹ ಟೈಮಲ್ಲಿ? ಕಷ್ಟನೇ ಇದು. ಬಟ್ ನಮ್ಮಲ್ಲಿ ಏನೆಲ್ಲ ನಮ್ಮ ಕೈಲಿ ಏನೆಲ್ಲ ಆಗುತ್ತೆ ಅದನ್ನು ನಾವು ಮಾಡ್ಕೋಬೇಕು. ಒಂದು ಡಿಸಿಪ್ಲಿನ್ಡ್ ಲೈಫ್ ಅಂತ ಹೇಳ್ತೇವೆ ನಾವು, ಶಿಸ್ತುಬದ್ಧ ಜೀವನ, ರೆಗ್ಯುಲರ್ ಎಕ್ಸಸೈಸ್ ಆಗಿರಲಿ, ಅನ್ನೆಸೆಸರಿ ನಾವು ಸ್ಟ್ರೆಸ್ ತಗೊಂಡ್ಕೊಂಡು ಟೆನ್ಷನ್ ಮಾಡಿಕೊಂಡು ಇರುವಂಥದ್ದಾಗಲಿ, ಫುಡ್ ಹ್ಯಾಬಿಟ್ಸು. ಈಗ ಹಳೆ ಕಾಲದಲ್ಲೆಲ್ಲ ಅದರ ಒಂದು ರೀತಿಯ ಡಿನ್ನರ್ ಹೋಗೋದು ಅಥವಾ ಒಂದು ನಾವು ಸಮಾರಂಭದ ಊಟ ಮಾಡೋದು ಅಂತ ಹೇಳಿದರೆ ಅದು ಒನ್ಸ್ ಇನ್ 3 months 6 months ನಾವು ಆಂಟಿಸಿಪೇಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇನ್ನು 2 ತಿಂಗಳು ಕಳೆದು ಅವರ ಮನೇಲಿ ಒಂದು ಊಟ ಇದೆ ಅಂತ ಹೇಳ್ಕೊಂಡು ಆ ಟೈಮಲ್ಲಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವು ದಿವಸಾಲು ಯು ಕ್ಯಾನ್ ಫೈಂಡ್ ದ್ಯಾಟ್, ಪ್ರತಿಯೊಬ್ಬರು ದಿವಸನೂ ನೀವು ಸಮಾರಂಭದ ಊಟ ಮಾಡಿದ ಹಾಗೇನೆ ಮಾಡ್ತಾರೆ. ಸೊ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಅನ್ನೆಸೆಸರಿ ಫುಡ್ಡನ್ನು ಜಾಸ್ತಿ ತಗೊಳ್ತಾ ಇದ್ದಾರೆ. ಸೊ ಈ ರೀತಿಯ ಲೈಫ್ ಸ್ಟೈಲ್ಗಳಿಗೆಲ್ಲ ಮಾರು ಹೋಗದೆ ನಾವು ಶಿಸ್ತುಬದ್ಧ ಜೀವನ ಮಾಡ್ಕೊಂಡಿತ್ತು ಅಂತ ಹೇಳಿ ಆದರೆ ಕೆಲವು ನಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗತ್ತೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನಂಗೆ ಅನಿಸುತ್ತೆ. ಓಕೆ ಸರ್, ಈಗ ನೀವು ಹೆಚ್ಚಾಗಿ ಈಗ 1 ರಿಂದ 20 ಮ್ಯಾಕ್ಸಿಮಮ್ ಅಷ್ಟು ವರ್ಷದ ಮಕ್ಕಳನ್ನು ನೀವು ನೋಡ್ತಾ ಇರೋದು. ಇಂತಹ ಒಂದು ಕಾಯಿಲೆಗಳ ಸಮಯದಲ್ಲಿ ನೀವು ಹೇಗೆ ಡೀಲ್ ಮಾಡ್ತೀರಿ ಸರ್ ಮಕ್ಕಳೊಂದಿಗೆ? ಇದು ತುಂಬ ಕಷ್ಟದ ಟೈಮ್. ನಮಗೆ ನಮ್ಮ ಎನರ್ಜಿ ಡ್ರೈನ್ ಆಗೋದು ಅಂತೇಳಿ ನಾವು ಏನು ಹೇಳ್ತೇವೆ ಅಂತ ಕೇಳಿದ್ರೆ, ಹೆತ್ತವರೊಟ್ಟಿಗೆ ಮಾತಾಡುವಾಗ ಅವರ ಫೀಲಿಂಗ್ಸು, ಅವರ ಎಕ್ಸ್ಪೆಕ್ಟೇಷನು, ವಾಟ್ ದೇ ಗೋ ಥ್ರೂ ವೆನ್ ವಿ ಬ್ರೇಕ್ ದ ಬ್ಯಾಡ್ ನ್ಯೂಸ್. ಈ ರೀತಿ ನಿಮ್ಮ ಮಗನಿಗೆ ಇದೆ ಅಂತ ಹೇಳುವಾಗ ಆಕಾಶವೇ ಕಳಚಿ ಬಿದ್ದಾಗ ಅವರಿಗೆ ಆಗುವಂತಹ ಫೀಲಿಂಗು, ಮುಂದೆ ಏನು ಅಂತೇಳಿ ಬರೋ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅವರ ಮನಸ್ಸಲ್ಲಿ ಬರುವಂಥದ್ದು. ಈ ರೀತಿ ಆಗುವಾಗ ಇದನ್ನು ಡೀಲ್ ಮಾಡಲಿಕ್ಕೆ ಹೇಗೆ ಮಾಡುವಂಥದ್ದು ಅಂತ ಹೇಳಿ. ಸೊ ಇದು ತುಂಬ ಸೆನ್ಸಿಟಿವ್ ವಿಷಯ ಆಗಿರ್ತದೆ. ಯಾರಿಗಾದ್ರೂ ನಮ್ಮ ಹತ್ತಿರದವರಿಗೂ ನಮಗೂ ನಿಮ್ಮ ಮಗನಿಗೆ ಒಂದು ಕ್ಯಾನ್ಸರ್ ಇದೆ ಅಂತೇಳಿ ಹೇಳುವಾಗ ನಾವು ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕಾಗುತ್ತೆ. ಫಸ್ಟು ನಾವು ಸಂಶಯ ಪಟ್ಟರೆ ನಾವು
ಹೇಳಕ್ಕೆ ಹೋಗುದಿಲ್ಲ, ಹಾ. ಕನ್ಫರ್ಮ್ ಆದ್ಮೇಲೆ ಹೇಳುವಂಥದ್ದು. ಹಾ. ಕೆಲವೊಮ್ಮೆ ಸಂಶಯ ಪಡುವಾಗಲೇ ಅವರೇ ಪ್ರಶ್ನೆ ಕೇಳಿದ್ರೆ ನಾವು ಹೇಳ್ತೇವೆ ಸಂಶಯ ಪಡ್ತಾ ಇದ್ದೇವೆ ಇನ್ನು ಕನ್ಫರ್ಮ್ ಆಗಲಿಲ್ಲ ಅಂತ. ಬಟ್ ಹೆಚ್ಚಾಗಿ ನಾವು ಹೇಳೋದು ಕನ್ಫರ್ಮ್ ಆದ್ಮೇಲೆ ಹೇಳುವಂಥದ್ದು. ಕನ್ಫರ್ಮ್ ಆದ್ಮೇಲೆ ಎಲ್ಲರ ತಂದೆ ತಾಯಿ ಹೆಚ್ಚಾಗಿ ಒಟ್ಟಿಗೆ ಇರ್ತಾರೆ. ಹೆಚ್ಚು ನಮ್ಮ ದೇಶದಲ್ಲಿ ಹೆಚ್ಚಿನ ಹೆತ್ತವರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ತಾಯಿಗೆ ಹೇಳೋದು ಬೇಡ, ಅಜ್ಜಿಗೆ ಹೇಳೋದು ಬೇಡ, ಮಗನಿಗೆ ಹೇಳೋದು ಬೇಡ ಅಂತ ಹೇಳಿ. ಬಟ್ ನಾನು ತಂದೆ ತಾಯಿಯಂತೂ ಒಟ್ಟಿಗೆ ಇರಲೇಬೇಕು ಅಂತೇಳಿ ಹೇಳ್ತೇನೆ. ಹುಡುಗನಿಗೆ ಅಥವಾ ಹುಡುಗಿಗೆ ನಾವು ಹೇಳ್ತೇವೆ, ಸ್ಲೋಲಿಯಾಗಿ ಹೇಳ್ತೇವೆ, ಒಂದೇ ಅದೇ ದಿನ ಹೇಳಕ್ಕೆ ಹೋಗಲ್ಲ. ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡೋ ಟೈಮಲ್ಲಿ ನಾವು ಅವರದೇ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡಿಕೊಂಡು ಸ್ಲೋಲಿ ಅವರನ್ನು ಕಾನ್ಫಿಡೆನ್ಸ್ಗೆ ತೆಕ್ಕೊಂಡು ನಾವು ಹೇಳ್ತೇವೆ. ಸೊ ತಂದೆ ತಾಯಿಗೆ ಯಾಕೆ ತುಂಬ ಇಂಪಾರ್ಟೆಂಟ್, ಯಾಕಂದರೆ ತಾಯಂದರು ಬೇಕೇ ಬೇಕು. ನಾನು ಈವರೆಗೆ ನೋಡಿದ್ದಲ್ಲಿ ನನ್ನ ಅನುಭವದ ಪ್ರಕಾರ ಫಸ್ಟಿಗೆ ತಾಯಿಗೆ ಹೇಳೋದು ಬೇಡ, ಅವರಿಗೆ ಧೈರ್ಯ ಎಲ್ಲ ಹೋಗ್ಬಿಡ್ತದೆ, ಇದಾಗ್ತದೆ, ತೊಂದರೆ ಆಗ್ತದೆ ಅಂತೇಳಿ ತಂದೆಯವರು ಹೇಳ್ತಾರೆ. ಆದರೆ ಕೊನೆಗೆ ಟ್ರೀಟ್ಮೆಂಟು ಬೇಕು, ಕಂಟಿನ್ಯೂ ಮಾಡಬೇಕು, ಕೊಡಿಸ್ಲೇಬೇಕು ಅಂತೇಳಿ ಧೈರ್ಯ ತಗೊಳ್ಳೋರು ತಾಯಂದಿರೇ. ಸೊ ನಾವು ತಾಯಂದ್ರಿಗೆ ಹೇಳಲೇಬೇಕು ಒಂದು. ಎರಡನೇದು, ಹುಡುಗರಿಗೂ ಎಸ್ಪೆಷಲಿ ಹದಿಹರೆಯದು ಯಾರಿಗೆ ಅರ್ಥ ಆಗ್ತದೆ ಅವರ ಕೈಯಿಂದ ನಾವು ಇದು ಬಚ್ಚಿಡ್ಲಿಕ್ಕೆ ಏನೂ ಇಲ್ಲ ಇದರಲ್ಲಿ. ನಾವು ಓಪನ್ ಆಗಿ ಹೇಳಬೇಕಾಗತ್ತೆ. ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ಕೆಟ್ಟ ರಕ್ತ ಕಣಗಳಿದ್ದಾವೆ, ಇದು ತುಂಬ ಸ್ವಲ್ಪ ಜೋರಿನ ಕಾಯಿಲೆ, ತುಂಬ ಸ್ಟ್ರಾಂಗಿನ ಮೆಡಿಸಿನ್ ಕೊಡಬೇಕು, ಇದರಲ್ಲಿ ತಲೆ ಕೂದಲೆಲ್ಲ ಹೋಗ್ತದೆ, ಈ ರೀತಿಯಾಗಿ ನಾವು ಶುರು ಮಾಡ್ತೇವೆ. ಮತ್ತು ಸ್ಲೋಲಿ ವಿದಿನ್ ಎ ಡೇ ಆರ್ ಟು ಅವರಿಗೆ ಮತ್ತೆ ಹೇಳ್ತೇವೆ, ಇದು ಕ್ಯಾನ್ಸರ್ ಆಗಿರ್ತದೆ, ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಉಂಟು, ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರು ನಿಮಗೆ ಗುಣ ಆಗ್ತದೆ, ನೀವು ವಾಪಸ್ ಕಾಲೇಜಿಗೆ ಹೋಗ್ಬೋದು ಅಂತೇಳಿ ಈ ರೀತಿಯಾಗಿ ಹೇಳ್ತೇವೆ. ಹಾಂ, ಮಕ್ಕಳೊಂದಿಗೆ ಸಹ ಹಾಗೆ. ಅಂದರೆ ಈ ಕೀಮೋ ಅಂತ ಹೇಳುವಾಗ ಆ ಫೇಸ್ ಎಲ್ಲ ತುಂಬ ಪೇನ್ಫುಲ್ ಇರ್ತದಲ್ಲ ಸರ್, ಆಗ ಮಕ್ಕಳೊಂದಿಗೆಲ್ಲ ಹೇಗೆ ಡೀಲ್ ಮಾಡ್ತೀರಿ ಸರ್? ಕೀಮೋದಿಂದಾಗಿ ಪೇನ್ಫುಲ್ಲು ಅದೊಂದು ಎರಡನೇ ಪ್ರಶ್ನೆ ಹೆಚ್ಚಿನ ಹೆತ್ತವರು ಕೇಳುವಂಥದ್ದು. ಅವನಿಗೆ ಎಷ್ಟು ನರಳ್ತಾನ, ತುಂಬ ನೋವಾಗ್ತದ, ಅವನಿಗೆ ಡೋಸ್ ಜಾಸ್ತಿ ಆಗ್ಲಿಕ್ಕಿಲ್ವಾ, ಈ ರೀತಿಯಾಗಿ ಕೇಳ್ತೇವೆ ನಾವು. ಇದೆಲ್ಲ ಡೋಸಸ್ ಎಷ್ಟು ಕೊಡಬೇಕು ಅಂತೇಳಿ ಸಂಶೋಧನೆ ಮಾಡಿ ಬಂದಂತಹ ಇದು ವಿಷಯ. ಅದು ಅವರವರ ಇಮ್ಯುನೊಥೆರಪಿ ಅಂತೆಲ್ಲ ಹೇಳಿದೆ, ಅಂಥದ್ದೆಲ್ಲ ಕೊಡುವಾಗ ಕೆಲವೊಂದು ಮಕ್ಕಳಿಗೆಲ್ಲ ನೋವೆಲ್ಲ ಆಗ್ತದೆ. ಬಟ್ ಸಾಮಾನ್ಯವಾಗಿ ಕೊಡುವಂತಹ ಟ್ರೀಟ್ಮೆಂಟ್ ಅಲ್ಲಿ ಅಡ್ಡ ಪರಿಣಾಮಗಳು, ಬೇರೆ ಬೇರೆ ಅಡ್ಡ ಪರಿಣಾಮಗಳು, ಕೆಲವು ಸ್ವಲ್ಪ ನೋವುಗಳು ಬರ್ಬೋದು. ಬಟ್ ಫಾರ್ಚುನೇಟ್ಲಿ ಚಿಲ್ಡ್ರನ್ ಟಾಲರೇಟ್ ಬೆಟರ್. ಮಕ್ಕಳ ತಡ್ಕೊಳ್ಳೋ ಶಕ್ತಿ ದೊಡ್ಡವರಿಗಿಂತ ಜಾಸ್ತಿ. ಸೊ ಕೆಲವು ಇದರಲ್ಲೆಲ್ಲ ಅಡ್ಡ ಪರಿಣಾಮಗಳು ತುಂಬ ಕಡಿಮೆ. ಓಕೆ, ಹುಡುಗಿಯರಲ್ಲಿ ಅಥವಾ ಹುಡುಗರಲ್ಲಿ ನಿಮಗೆ ಓಕೆ ಅಂದರೆ ಈಗ ಮೆನ್ಸ್ಟ್ರುವೇಷನ್ ಟೈಮಲ್ಲಿ ಈ ಪಿಲ್ಸ್ ತಗೊಂಡು ಅಂದರೆ ಪೋಸ್ಟ್ಪೋನ್ ಮಾಡಲಿಕ್ಕೆ ಅಂಥ ಏನಾದರೂ ವಿಷಯದಲ್ಲಿ ಏನಾದರೂ ಇಲ್ಲ, ಅಂತ ಆ ರೀತಿಯಾಗಿ ಇಲ್ಲ. ಆ ರೀತಿಯಾಗಿ ಕೆಲವೊಮ್ಮೆ ನಾವು ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆ, ನಾನು ಇದರ ಬಗ್ಗೆ ಡೀಟೇಲ್ಡ್ ಆಗಿ ಹೋಗಲಿಲ್ಲ. ನಾನು ಕ್ಲಾಟಿಂಗ್ ಡಿಸಾರ್ಡರ್, ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಒಂದು ಬ್ರೀಫ್ಲಿ ಹೇಳಿದೆ, ಹಿಮೋಫಿಲಿಯಾ ಅಂತೇಳಿ. ಮತ್ತೊಂದು ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆ ಏನಂದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಬ್ಲಡ್ ಕ್ಲಾಟ್ ಆಗೋದು. ತಲೆ ಒಳಗಡೆ ಕ್ಲಾಟ್ ಆಗ್ಬೋದು. ಸರಿಯಲ್ಲಿ ಬೇರೆ ಬೇರೆ ರಕ್ತನಾಳಗಳಲ್ಲಿ ವಿಧಗಳು ಉಂಟು, ಆರ್ಟರಿ ಮತ್ತೆ ವೇಯ್ನ್ ಅಂತೇಳಿ. ವೇಯ್ನಲ್ಲಿ ಬ್ಲಡ್ ಕ್ಲಾಟ್ ಆಗ್ಬೋದು, ವೀನಸ್ ಅಂತ ಸೈನಸ್ ಅಂತ ಇರುತ್ತೆ, ಅಲ್ಲಿ ಬ್ಲಡ್ ಕ್ಲಾಟ್ ಆಗ್ಬೋದು. ಸೊ ಆಗ ಅವ್ರ ತಲೆನೋವಾಗಿ ಬರ್ತದೆ ಈ ರೀತಿಯಾಗಿ. ಸೊ ಈ ಹದಿಹರೆಯದ ಮಕ್ಕಳಲ್ಲಿ ಪೀರಿಯಡ್ಸ್ ರಿಲೇಟೆಡ್ ಪಿಲ್ಸ್ ತಗೊಳ್ಳೋ ಮಕ್ಕಳಲ್ಲಿ ಕೆಲವೊಮ್ಮೆ ಅವರ ಆಹಾರ ಅಭ್ಯಾಸಗಳು ಸರಿ ಇಲ್ಲದೆ ಇದ್ರೆ, ನೀರಿನಂಶ ಕಡಿಮೆ ತಗೊಳ್ತಾ ಇದ್ರೆ, ಆಗ ಕೆಲವೊಮ್ಮೆ ಬ್ಲಡ್ ಕ್ಲಾಟ್ ಆಗಿ ಬರುವವರನ್ನು ನಾವು ನೋಡ್ತೇವೆ. ಓ, ಅಂದರೆ ಪಿಲ್ಸ್ ತಗೊಂಡ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಬ್ಲಡ್ ಕ್ಲಾಟ್ ಆಗುವಂಥದ್ದು ಜಾಸ್ತಿ. ನಿಮಗೆ ಇಂತಹ ಒಂದು ಕೇಸಸ್ ನೀವು ಡೀಲ್ ಮಾಡ್ತಾ ಇರುವಾಗ ಮನಸ್ಸಿಗೆ ಮುಟ್ಟಿದಂತಹ ಏನಾದರೂ ಒಂದು ಮೆಮೊರೇಬಲ್ ಏನಾದರೂ ಸ್ಟೋರಿ ನೆನಪಿದೆಯಾ ಸರ್? ಅಂದರೆ ಇದು ಪ್ರತಿಯೊಂದು ಕೇಸು, ಪ್ರತಿಯೊಂದು ಮಗು, ಪ್ರತಿಯೊಂದು ಹೆತ್ತವರು ಸಹ ಒಂದೊಂದು ರೀತಿಯಲ್ಲಿ ರಿಯಾಕ್ಷನ್ಸ್ ಮಾಡ್ತಾರೆ, ಒಂದೊಂದು ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಅಂದರೆ ಪ್ರತಿಕ್ರಿಯಿಸ್ತಾರೆ. ಸೊ ತುಂಬ ಖುಷಿಯಾಗೋದಂದರೆ ನಮಗೆ ಹೆತ್ತವರಿಗೂ ತುಂಬ ಕಷ್ಟ, ಅದಕ್ಕೆ ಕೊಡುವಂತಹ ಚಿಕಿತ್ಸೆ ಟೀಮಿಗೂ ಇಟ್ಸ್ ನಾಟ್ ಈಸಿ. ನನಗೆ ಮಾತ್ರ ಅಲ್ಲ, ನಾನು ಈಗ ವಾರ್ಡಿಗೆ ಹೋಗುವಂಥದ್ದು 1 ಗಂಟೆ 1.5 ಗಂಟೆ ಇರ್ತೇವೆ. ಬಟ್ ಅದರೊಟ್ಟಿಗೆ ಶುಶ್ರೂಷಕಿಯರು ತುಂಬ ಇಡೀ ದಿವಸ ಅವರೊಟ್ಟಿಗೆ ಇರಬೇಕಾಗತ್ತೆ. ಅವರಿಗೂ ತುಂಬ ಕಷ್ಟ ಆಗ್ತದೆ, ಯಾಕಂದರೆ ಮಕ್ಕಳನ್ನೇ ನೋಡಬೇಕಾಗತ್ತೆ. ಹೆತ್ತವರು ಆಂಗ್ಸೈಟಿಯಲ್ಲಿ ಇದಾಗಿರ್ತಾರೆ. ಬಟ್ ವಾಟ್ ಈಸ್ ದ ಮೋಸ್ಟ್ ರಿವಾರ್ಡಿಂಗ್ ಅಂದರೆ, ನೀವು ಫಸ್ಟಿಗೆ ನಮ್ಮ ಹೇಳುವಾಗಲೇ ನೀವು ಹೇಳಿದ್ರಿ, ಇನ್ನೊಂದು ಜೀವನ ಕೊಟ್ಟಾಗೆ ಆಗ್ತದೆ. ನಾವು ಅವರ ಕುಟುಂಬದಲ್ಲಿ ಒಂದು
ಪಾರ್ಟ್ ಆಫ್ ದ ಮೆಂಬರ್ ಆದಾಗ ಆಗ್ತಾರೆ ಅವರು. ನಾವು ಅದರೊಂದಿಗೆ ನಮಗೆ ಎಂತ ಖುಷಿ ಅಂತ ಹೇಳಿದ್ರೆ ಅವರು ವಾಪಸ್ ಬರೋದು, ಅವರು ಸ್ಕೂಲ್ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡು ಯಾವುದೋ ಪ್ರೈಸಸ್ ಗೆದ್ದು ಬರೋದು, ಮುಂದೆ ಹೋಗೋದು, ಅವರು ದೇ ಕೀಪ್ ಆನ್ ಅಪ್ಡೇಟಿಂಗ್ ಅಸ್. ಸೊ ಇದೆಲ್ಲ ತುಂಬ ಖುಷಿ ಕೊಡುವಂಥದ್ದು. ಸೊ ಕ್ಯಾನ್ಸರ್ ನೀವು ನೋಡಬೇಕು ಅಂದರೆ ಫಾಲೋ ಅಪ್ OPDಗೆ ಬರಬೇಕು. ಅಲ್ಲಿ ಅವರು ಇವರಿಗೆ ಹೇಗಾಗಿದ್ದಾರೆ, ಯಾವ ಟ್ರೀಟ್ಮೆಂಟ್ ಕೊಟ್ಟು ಯಾವ ರೀತಿ ಇದ್ದಾರೆ ಅಂತೇಳಿ ನೋಡಿದರೆ ಅದೇ ತುಂಬ ಖುಷಿ ಕೊಡುವಂಥದ್ದು. ಮನಸ್ಸಿಗೆ ಟಚ್ ಆಗುವಂಥದ್ದು ಅಂತೇಳಿದ್ರೆ ತುಂಬ ಡಯಾಗ್ನೋಸ್ ಆಗುವಾಗ, ಫಾರ್ ಎಕ್ಸಾಂಪಲ್ ಕೆಲವರು ಮಕ್ಕಳಾಗಿರುವುದಿಲ್ಲ, 8-10 ವರ್ಷ ಆಗಿದ್ದುಕೊಂಡು ಮತ್ತೆ ಬೇರೆ ಬೇರೆ ಅಸಿಸ್ಟೆಡ್ ಕನ್ಸೆಪ್ಷನ್ ಮಾಡಿಕೊಂಡು ಮಕ್ಕಳಾಗಿರ್ತಾರೆ, ಅವರಿಗೆ ಒಮ್ಮೆ ಕ್ಯಾನ್ಸರ್ ಬರ್ತದೆ. ಆಗ ಅವರ ರಿಯಾಕ್ಷನ್ ಹೃದಯ ದ್ರಾವಕವಾಗಿ ನೋಡಿರ್ತಾರೆ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಮಕ್ಕಳಾಗಲಿಲ್ಲ ಅಂತೇಳಿ ಅಡಾಪ್ಟ್ ಮಾಡಿದ್ದಾರೆ, ಅಂಥ ಮಗುವಿಗೆ ಒಂದು ಬ್ಲಡ್ ಕ್ಯಾನ್ಸರ್ ಬಂತು, ಅದನ್ನು ಹೇಗೆ ನೋಡ್ಕೊಳ್ಳೋದು, ಅವರು ಅದನ್ನು ಹೇಗೆ ನೋಡ್ಕೋತಾರೆ, ಈ ರೀತಿಯೆಲ್ಲ ತುಂಬ ಪ್ರತಿಯೊಂದು ಮಗುವಲ್ಲೂ ಫ್ಯಾಮಿಲಿಯಲ್ಲೂ ಒಂದೊಂದು ಪಾಯಿಂಟ್ ವಿಚ್ ಟಚಸ್ ಟು ಅಸ್. ಬಟ್ ಇಂಥದ್ದು ಮತ್ತೂ ಜಾಸ್ತಿ ಆಗ್ತದೆ. ಸರ್, ಈಗ ನೀವು KMCಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ಅಲ್ಲಿ ಯಾವುದೆಲ್ಲ ಟೆಕ್ನಾಲಜೀಸ್ ಟ್ರೀಟ್ಮೆಂಟಿಗೆ ಇದೆ ಸರ್? ಡಯಾಗ್ನೋಸಿಸ್ಗೆ ಹಾಗೇನೆ ಟ್ರೀಟ್ಮೆಂಟಿಗೆ? ನನಗೆ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಅಂದರೆ ಅಬ್ರಾಡಲ್ಲೂ ವರ್ಕ್ ಮಾಡಿದ್ದೀನಿ, ಇಂಡಿಯಾದಲ್ಲೂ ವರ್ಕ್ ಮಾಡಿದ್ದೀನಿ. ಸೊ ವಾಟ್ ಮೇಕ್ಸ್ ದ ಡಿಫ್ರೆನ್ಸ್ ಅಂತ ಕೇಳಿದರೆ, ಇಂಡಿಯಾದಲ್ಲಿ ನಾನು ಅಬ್ರಾಡಲ್ಲಿ UK ಮಾಡಿದ್ದು, ಅಮೆರಿಕದಲ್ಲಿ ಮೇ ಬಿ ಡಿಫ್ರೆಂಟು. ಬಟ್ ಅಲ್ಲಿಯ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಂತೇಳಿ ಹೇಳ್ತೇವೆ, NHS ಅಂತೇಳಿ. ಅಲ್ಲಿ ಪ್ರೋಟೋಕಾಲ್ ಬೇಸ್ಡ್ ಇರುತ್ತೆ, ರೆಫರೆನ್ಸ್ ಬೇಸ್ಡ್ ಇರುತ್ತೆ. ನೀವೇ ಡಾಕ್ಟರ್ ಹತ್ರ ಹೋಗುವಂಗಿಲ್ಲ, ಮತ್ತೊಬ್ಬರು ರೆಫರ್ ಮಾಡಿ ಹೋಗಬೇಕಾಗತ್ತೆ. ಸೊ ಅದಕ್ಕೆ ವೇಟಿಂಗ್ ಟೈಮ್ಸ್ ಆಗಬೇಕು ಅಂತೇಳಿ. ಮತ್ತು ಎಲ್ಲ ಟೆಸ್ಟ್ಗಳಿಗೂ ಸಹ ನಾವು ಹೇಳಿದಾಗ ಮಾಡೋಕ್ಕಾಗಲ್ಲ. 1 ವಾರ, 3 ದಿವಸ, 5 ದಿವಸ, 10 ಡೇಸು, ಈ ರೀತಿಯ ಟೈಮ್ ಪೀರಿಯಡ್ಸ್ ಇರುತ್ತೆ. ವೆರಸ್ ಇಲ್ಲಿ ದ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಆರ್ ಎಕ್ಸಲೆಂಟ್, ವೆರಿ ಕ್ವಿಕ್, ವೆರಿ ಫಾಸ್ಟ್, ಆಲ್ ಕೈಂಡ್ಸ್ ಆಫ್ ಡಯಾಗ್ನೋಸಿಸ್ ವಿ ಕ್ಯಾನ್ ಡೂ. ಮತ್ತು ಅಷ್ಟು ಫೆಸಿಲಿಟಿನೂ ಇದೆ, ಅಷ್ಟು ಕಾಂಪಿಟೇಟಿವ್ ರೇಟಲ್ಲೂ ಸಿಗುತ್ತೆ. ವಾಟ್ ಈಸ್ ಲ್ಯಾಕಿಂಗ್ ಹಿಯರ್ ಅಂತ ಕೇಳಿದರೆ ಸಪೋರ್ಟ್ ಸ್ಟಾಫ್ಗಳ ನೆಟ್ವರ್ಕ್ಗಳಲ್ಲ, ಸೋಷಿಯಲ್ ಸಿಸ್ಟಮು, ಹೋಮ್ ಕೇರ್ ಟೀಮ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಕೆಲವೊಮ್ಮೆ ಭಯ ಏನಾಗೋದು ಅಂತ ಕೇಳಿದರೆ, ನಾವು ಹಾಸ್ಪಿಟಲ್ನ ಡಿಸ್ಚಾರ್ಜ್ ಮಾಡಿದರೆ ಹೆಲ್ತ್ ಅವರ ಮೇಲೆ ರೆಸ್ಪಾನ್ಸಿಬಿಲಿಟಿ ಆಗಿ ಬರುತ್ತೆ, ಹೆತ್ತವರ ಮೇಲೆ. ಹೌದು, ಅವರ ಮನೆಯಲ್ಲಿರೋದು ಕರೆಕ್ಟ್, ಬಟ್ ಹೆಲ್ತ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಆಗಿತ್ತು ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಎ ನೆಟ್ವರ್ಕ್. ಈಗ ಶಿರ್ಸಿಗೆ ಹೋಗ್ತಾರೆ, ಅಥವಾ ಹಾವೇರಿಗೆ ಹೋಗ್ತಾರೆ, ಶಿರಾಳಕೊಪ್ಪಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ಏನ್ ಮಾಡೋದು, ಯಾರನ್ನು ನೋಡೋದು, ಜ್ವರ ಬಂದ್ರೂ ಇಲ್ಲೇ ಓಡ್ಕೊಂಡು ಬರ್ಬೇಕಾಗ್ತದೆ. ಸೊ ಈ ರೀತಿ ಇರುವಾಗ ಅಲ್ಲಿ ಏನಾಗಿತ್ತು ಅಂದ್ರೆ, ಅಲ್ಲಿ ಪ್ರಾಪರ್ ಶೇರ್ಡ್ ಕೇರ್ ಸಿಸ್ಟಮ್ ಇತ್ತು. ಆಯ್ತದ ಲೋಕಲ್ ಆಸ್ಪತ್ರೆಗೆ ಹೋಗೋದು, ಕಮ್ಯುನಿಕೇಶನ್ ತುಂಬಾ ಸೂಪರ್ಬ್ ಆಗಿತ್ತು. ಇಲ್ಲಿ ಅದು ತುಂಬಾ ಕಷ್ಟ ಆಗುತ್ತೆ. ನಾವೇ ಫೋನ್ ಕಾಲ್ ಆನ್ಸರ್ ಮಾಡಬೇಕು ಪ್ರತಿಯೊಂದು. ನಮಗೆ ಫೋನಲ್ಲೂ ಜಾಸ್ತಿ ಹೇಳಕ್ಕಾಗಲ್ಲ ಯಾವ ರೀತಿ ಯಾವ ಸಿಕ್ಕಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ನರ್ಸಸ್ ಹೋಮ್ ವಿಸಿಟ್ ಮಾಡುವಂತಹ ಫೆಸಿಲಿಟಿ ಅಂದರೆ ಪ್ರೈವೇಟ್ ಕೇರ್ ಆಗಿ ಉಂಟು, ಅದು ಎಲ್ಲ ಸಿಟಿಗಳಲ್ಲಿ ಇಲ್ಲ, ಸ್ವಲ್ಪ ಸಿಟಿಗಳಲ್ಲಿ ಉಂಟು. ಅದು ಸಹ ಮಕ್ಕಳಿಗೆ ಟ್ರೈನ್ಡ್ ಆದವರು ಇರುವುದಿಲ್ಲ, ಸೊ ಅಡಲ್ಟ್ ಟ್ರೈನ್ ನರ್ಸಸ್ ಇರ್ತಾರೆ. ಸೊ ಈ ರೀತಿಯಾಗಿ ಆ ಸಪೋರ್ಟ್ ಸ್ಟಾಫ್, ಈ ರೀತಿಯಾಗಿ ನಾವು ಇನ್ನೂ ಸ್ವಲ್ಪ ಡೆವಲಪ್ ಆಗಬೇಕಷ್ಟೇ. ಬಟ್ ಎಮಂಗ್ ರೆಸ್ಟ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ಬೇರೆ ಏನೂ ತೊಂದರೆ ಇಲ್ಲ, ರಾದರ್ ಮಚ್ ಬೆಟರ್. ಓಕೆ, ಅದ್ರ ಬಗ್ಗೆ ಅಂದರೆ ಹೇಗೆ ಸರ್, ಅಂದರೆ ಕಾನ್ಸೆಪ್ಟನ್ನು ಹೇಗೆ ಡೆವಲಪ್ ಮಾಡ್ಬೋದು ಹೇಳ್ತೀರಿ ನೀವು? ಈಗ ಸಪೋರ್ಟ್ ಸ್ಟಾಫನ್ನು ನೀವು ಈಗ ಹೋಮ್ ಕೇರ್, ಅದು ಇನ್ನೂ ಲಾರ್ಜರ್ ಯೂನಿಟ್ ಆಗಬೇಕು. ಯಾಕಂದರೆ ಯಾವುದೇ ಒಂದು ಸಂಸ್ಥೆಗಳನ್ನು ನಡೆಸಬೇಕಂದ್ರೆ ರೆವೆನ್ಯೂ ಜನರೇಷನ್ ಬೇಕು. ಈಗ ಅಂದರೆ ಪ್ರೈವೇಟ್ ಹೆಲ್ತ್ ಕೇರಲ್ಲಿ ನಾವು ಮಾತಾಡೋದಾದರೆ ರೆವೆನ್ಯೂ ಜನರೇಷನ್ ಆಗಬೇಕಾಗತ್ತೆ. ಅದಕ್ಕೆ ಸರಿಯಾಗಿ ಟ್ರೈನ್ಡ್ ಸ್ಟಾಫ್, ನಮ್ಮಲ್ಲಿದ ಒನ್ ಆಫ್ ದ ಎಟ್ರಿಷನ್ ಅಂತ ಹೇಳ್ತೇವೆ. ನಿಮಗೆ ಅದು ನಮ್ಮದು ಅಂತೇಳಿ ಅಲ್ಲ, ಎಲ್ಲ ಬಿಗ್ ಹಾಸ್ಪಿಟಲ್ಗಳಲ್ಲೂ ಅಷ್ಟೇ ಟ್ರೈನ್ಡ್ ಸ್ಟಾಫ್ ನರ್ಸಸ್ಸು, ದೇ ಲುಕ್ better opportunities, better training, better places. So many of them go abroad. So now when they start to learn much better, address idu aagta iruvaga they leave and go. So ಆ attrition rate ತುಂಬ ಜಾಸ್ತಿ. ಮತ್ತೆ ಈ ರೀತಿ ಪೆರಿಫೆರಲಿ ಹೋಮ್ ಕೇರ್ ಟೀಮ್ ಮಾಡಿ ಸಪೋರ್ಟ್ ಮಾಡುವಂಥ ಸಿಸ್ಟಮ್ಗಳು ನಮ್ಮಂಥ ಕಂಟ್ರೀಸಲ್ಲಿ ಡೆವಲಪ್ ಆಗಲಿಕ್ಕೆ ಕಷ್ಟ. ಸೊ ತುಂಬ ವಾಸ್ಟು, ಡಿಫ್ರೆಂಟ್ ಲೈಫ್ ಸ್ಟೈಲ್ಸು, ಡಿಫ್ರೆಂಟ್ ಅರ್ನಿಂಗ್ಸು, ಈ ರೀತಿಯಾಗಿ ಮಾಡೋಕ್ಕೆ ಕಷ್ಟ. ಅನ್ಲೆಸ್ ಗೌರ್ಮೆಂಟ್ ಹೆಲ್ತ್ ಕೇರ್ ಪ್ರೊವೈಡ್ ಮಾಡಿ ತುಂಬ ಡೆವಲಪ್ ಆದರೆ ಮಾತ್ರ ಆಗುತ್ತೆ. ಪ್ರೈವೇಟ್ ಆಗಿ ಮಾಡೋಕ್ಕೆ ಕಷ್ಟ. ಈಗ ಕೆಲವೊಂದು ಕಡೆ ಈಗ ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಅಂತ ಮಾಡ್ತಾರೆ ಸರ್, ಈಗ ಅಲ್ಲಿ ಇಡುವಂಥದ್ದು ಎಷ್ಟು ಪ್ರಯೋಜನಕಾರಿ ಅಂತ ಹೇಳ್ತೀವಿ? ತುಂಬ
ಪ್ಯಾಲೇಟಿವ್ ಅಂತ ಹೇಳಿದರೆ ನಾವು ಎಂಡ್ ಆಫ್ ಲೈಫ್ ಕೇರ್ ಅಂತ ಹೇಳ್ತೇವೆ. ಬಟ್ ಹೋಮ್ ಅವೇ ಫ್ರಮ್ ಹೋಮ್ ಅಥವಾ ಚಿಲ್ಡ್ರನ್ ಸೆಂಟರ್ ಅಂತ ಹೇಳ್ಕೊಂಡು ಅವರಿಗೆ ಫೆಸಿಲಿಟಿ ಕೊಟ್ಟು ಇನ್ ಬಿಟ್ವೀನ್ ಟ್ರೀಟ್ಮೆಂಟು ಇರುವಾಗ ಸುಮಾರು ಕೆಲವೊಮ್ಮೆ ಗಡ್ಡೆಗಳಿಗೆಲ್ಲ ಪ್ರತಿ 3 ವಾರಕ್ಕೊಮ್ಮೆ ಪ್ರತಿ 4 ವಾರಕ್ಕೊಮ್ಮೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅಥವಾ ಕೆಲವೊಂದು ನ್ಯೂರೋಬ್ಲಾಸ್ಟಮಕ್ಕೆ ಪ್ರತಿ 10 ದಿವಸಕ್ಕೊಮ್ಮೆ ಇರುತ್ತೆ. ಸೊ ಅಷ್ಟೆಲ್ಲ ಆಸ್ಪತ್ರೆಯಲ್ಲಿ ಇರಬೇಕಾಗುವುದಿಲ್ಲ. ಅವರು ಈ ಸೆಂಟರ್ಗಳಲ್ಲಿ ಇತ್ತು ಮತ್ತೆ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಮಾತ್ರ ಬಂದರೆ ತುಂಬ ಉಪಯೋಗ ಆಗುತ್ತೆ. ಅವರಿಗೂ ಅನುಕೂಲ, ನಮಗೂ ಕಾನ್ಫಿಡೆನ್ಸ್ ಇರುತ್ತೆ, ಏನಾದ್ರು ತೊಂದರೆ ಆದರೆ ಇಲ್ಲೇ ಬರ್ತಾರೆ ಅಂತ ಹೇಳ್ಕೊಂಡು. ಸೊ ಆ ರೀತಿಯಾಗಿ ತುಂಬ ಉಪಯೋಗ. ಸರ್, ಇದಲ್ಲದೆ ನಾನು ಕೇಳಿಪಟ್ಟೆ ಅಂದರೆ ಖಾಲಿ ಟ್ರೀಟ್ಮೆಂಟ್ ಕೊಡೋದಷ್ಟೇ ಅಲ್ಲದೆ ಕೆಲವೊಂದು ಮಕ್ಕಳು ಅಂದರೆ ಮಧ್ಯಮ ವರ್ಗದವರಿರ್ಬೋದು ಅಥವಾ ಹಣ ಹೊಂದಿಸ್ಲಿಕ್ಕಾಗದಂಥವರಿಗೆ ನೀವು ಸ್ವತಃ ಖುದ್ದಾಗಿ ನೀವು ಯಾರ ಹತ್ರ ಆದರೂ ಎಲ್ಲಿಂದರಾದರೂ ಸಹಾಯ ನೀವು ತರಿಸಿ ಕೊಡ್ತಾ ಇದ್ರಿ ಅಂತ ನಾನು ಕೇಳಿದ್ದೆ ಸರ್. ಅಂತಹ ಒಂದು ಸೇವೆಗೂ ಕೂಡ ಒಂದು ಮನಸ್ಸು ದೊಡ್ಡದಿರಬೇಕು ಅಂತ ಖಂಡಿತವಾಗ್ಲೂ ಹೇಳ್ಬೋದು ಸರ್. ಹೇಗೆ ಸರ್ ಅದು? ನಮ್ಮ ಪ್ರಯತ್ನ ಏನು ಅಂತ ಕೇಳಿದರೆ ಮಕ್ಕಳು ಗುಣ ಆಗಬೇಕು. ಕಾಯಿಲೆ ಯಾವುದೇ ಮಗು ಸಹ ಫೈನಾನ್ಷಿಯಲ್ ತೊಂದರೆ, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದ್ರೂ ಟ್ರೀಟ್ಮೆಂಟು ಬೆಸ್ಟ್ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡಬೇಕು. ಬೇರೆ ಯಾವ ಮಕ್ಕಳಿಗೆ ಹೇಗೆ ಕೊಡ್ತೇವೋ ಅದೇ ರೀತಿ ಕೊಡಬೇಕು. ಮತ್ತು ಗುಣ ಆಗುವಂತಹ ಟ್ರೀಟ್ಮೆಂಟನ್ನು ಕೊಡಬೇಕು, ಇರೆಸ್ಪೆಕ್ಟಿವ್ ಆಫ್ ದೇರ್ ಫೈನಾನ್ಷಿಯಲ್ ಸ್ಟೇಟಸ್ ಅಂತ ನಮ್ಮ ಏಮ್. ಸೊ ಅದಕ್ಕೆ ಸರಿಯಾಗಿ ನಾವು ಈವರೆಗೆ ಕೆಲಸ ಮಾಡ್ತಾಯಿದ್ವಿ, ಇನ್ನು ಮುಂದೆನೂ ಅದೇ ರೀತಿ ಕೆಲಸ ಮಾಡ್ತೇವೆ. ಬಟ್ ಫಾರ್ಚುನೇಟ್ಲಿ ಈಗ ಮಕ್ಕಳ ಕ್ಯಾನ್ಸರ್ನ ಅರಿವು ತುಂಬ ಜಾಸ್ತಿ ಇರುವ ಕಾರಣ ನಾವು ಸಹಾಯ ಕೇಳಿದರೆ ಸಹಾಯ ಇವರಿಗೆ ಬೇಕು ಅಂತೇಳಿ ಯಾರಾದರೂ ನಾವಾಗಿ ವಿಚಾರ ಮಾಡಿ ಹೇಳಿದರೆ ಹೆಚ್ಚಿನವರು ಮುಂದೆ ಬಂದು ಸಹಾಯ ಮಾಡ್ತಾರೆ. ಸೊ ಒಂದು ಹೆಮ್ಮೆಯ ವಿಷಯ ಏನು ಅಂತ ಹೇಳಿದರೆ ನಾವು ಈವರೆಗೆ ಆ ಮಗುವಲ್ಲಿ ದುಡ್ಡಿಲ್ಲ, ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಎಂದೂ ಹೇಳಿಲ್ಲ. ಸೊ ಯಾವುದೇ ಮಗು ನಮ್ಮ ಹತ್ರ ಬಂದರೆ ಚಿಕಿತ್ಸೆ ಕೊಡಲಿಕ್ಕೆ ಆಗ್ತದೆ. ಸೊ ಆದಷ್ಟು ನಾನು ದುಡ್ಡು ಕೊಟ್ಟು ಮಾಡೋದು ಅಂತೇಳಿ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಿಮ್ಮಂಥವರು, ಇದು ಲಯನ್ಸ್ ಕ್ಲಬ್ನವರು ಹೆಲ್ಪ್ ಮಾಡಿದ್ದಾರೆ, ತಪಸ್ಸು ಫೌಂಡೇಶನ್ ಅವರು ಹೆಲ್ಪ್ ಮಾಡಿದ್ದಾರೆ. ಹಾಗೆ ತುಂಬ ಜನರು ಸಹಾಯವನ್ನು ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ಮಕ್ಕಳಿಗೂ ಕೊಡ್ತಾರೆ. ಮತ್ತೀಗ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಈಗ ಪ್ರೈಮ್ ಮಿನಿಸ್ಟರ್ ಫಂಡ್ ಅಂತ ಇದೆ, ಅದು ಹೆಚ್ಚಾಗಿ ಆಲ್ಮೋಸ್ಟ್ ಎಲ್ಲ ಮಗುವಿಗೂ ಬರುತ್ತೆ. ಸೊ ಒಂದಲ್ಲ ಒಂದು ಸಹಾಯವನ್ನು ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕಾಗತ್ತೆ. ಅದು ಎಷ್ಟು ಅಮೌಂಟ್ ಬರ್ತದೆ ಸರ್? ಈಗ ಮ್ಯಾಕ್ಸಿಮಮ್ 3 ಲಕ್ಷದವರೆಗೆ ಬರುತ್ತೆ. ಓಕೆ, ಟ್ರೀಟ್ಮೆಂಟ್ಗೆ, ಕಂಪ್ಲೀಟ್ ಟ್ರೀಟ್ಮೆಂಟ್ಗೆ. ಅಂದರೆ ಅದಕ್ಕೆ ಅಪ್ಲಿಕೇಶನ್ ಹಾಕಿ? ಹೌದು, ಅದಕ್ಕೂ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಸೆಟ್ ಗೈಡ್ಲೈನ್ಸ್ ಉಂಟು. MP ಆಫೀಸ್ ಮೂಲಕ DC ಆಫೀಸಿಗೆ. ಅದು ಪ್ರೊಸೀಜರ್ ಹಾಸ್ಪಿಟಲ್ ಅವರೇ ಮಾಡ್ತಾರಾ ಅಥವಾ ಇಂಡಿವಿಜುವಲ್ ಪೇರೆಂಟ್ಸೇ ಮಾಡಬೇಕು? ಪೇರೆಂಟ್ಸೇ ಮಾಡಬೇಕು. ಅಂದರೆ ಬಟ್ ಅವರಿಗೆ ಗೊತ್ತಿರಬೇಕು ಆ ವಿಷಯ? ಹೌದು, ನಾವೇ ಹೇಳ್ತೀವಿ. ಅಗತ್ಯ ಬಿದ್ದವರಿಗೆ ನಾವೇ ಹೇಳ್ತೇವೆ, ಯಾರಿಗೆ ಅಗತ್ಯ ಉಂಟು ಅವರಿಗೆ ಹೇಳ್ತೇವೆ. ಅದಂದ ಕೂಡ ದುಡ್ಡು ಬರುವಂಥದ್ದಲ್ಲ, ಆಥರೈಸೇಷನ್ ಬರುವಂಥದ್ದು. ದೆನ್ ಹಾಸ್ಪಿಟಲ್ ಹ್ಯಾಸ್ ಟು ಕ್ಲೈಮ್ ದಟ್ ಮನಿ ಫ್ರಮ್ ದ DC ಆರ್ PMO ಆಫೀಸ್. ಬಟ್ ಆಥರೈಸ್ ಬರ್ತದೆ, ಸಿಗ್ತದೆ ಮತ್ತೆ ಸ್ಯಾಂಕ್ಷನ್ ಮಾಡ್ತಾರೆ ಅವರು. ಓಕೆ ಓಕೆ ಸರ್, ನಿಮ್ಮ ಫ್ಯಾಮಿಲಿ ವಿಷಯ ಸರ್. ಮೇಡಮ್ ಏನು ಮಾಡ್ತಾ ಇದ್ದಾರೆ? ಅವ್ರು PhD ಮಾಡ್ತಾ ಇದ್ದಾರೆ KMC ಮಂಗದಲ್ಲಿ, ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ. ಶೋಭಾ ಅಂತೇಳಿ. ಮತ್ತು 2 ಗಂಡು ಮಕ್ಕಳು. ದೊಡ್ಡವನು ಈಗಷ್ಟೇ ಮೆಡಿಕಲ್ ಜಾಯ್ನ್ ಆಗಿದ್ದಾನೆ KMC ಅಂತ ನಾನಿರೋ ಹಾಸ್ಪಿಟಲಲ್ಲಿ. ಮತ್ತು ಸಣ್ಣವನು 9ನೇ ಕ್ಲಾಸು ಶಾರದಾ ವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ. ಮೇಡಮ್ MSc ಮೈಕ್ರೋಬಯಾಲಜಿ ಮಾಡಿದ್ರು. ಅವರು ಇನಿಷಿಯಲಿ ಮಾಡಿದ್ದು BA MS ಮಾಡಿದ್ದು, ಮತ್ತೆ MSc ಮೈಕ್ರೋಬಯಾಲಜಿ ಮಾಡಿದ್ದು. ಈಗ PhD ಮಾಡ್ತಾ ಇದ್ದಾರೆ. ಒಟ್ಟಿಗೆ ಟ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ವರ್ಕ್ ಮಾಡ್ತಾರೆ? KMCಯಲ್ಲಿ ವರ್ಕ್ ಮಾಡ್ತಾರೆ. ಓಕೆ ಸರ್, ನಿಮ್ಮ ಮುಂದಿನ ಪ್ಲ್ಯಾನ್ಸ್ ಏನು ಸರ್? ಈಗ ನಾವು ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಬಟ್ ಡೆವಲಪ್ ಮಾಡಬೇಕು ಡಿಪಾರ್ಟ್ಮೆಂಟನ್ನು. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಡೆವಲಪ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ. ಓಕೆ ಸರ್, ಕೇಳಲಿಕ್ಕೆ ಹೋದರೆ ತುಂಬ ವಿಷಯ ಇದೆ ಸರ್. ಈಗ ಒಂದೊಂದು ಟಾಪಿಕಲ್ಲೂ 100 ಪ್ರಶ್ನೆಗಳಿದೆ ಸರ್. ಅದನ್ನು 1 ಗಂಟೆಯಲ್ಲಿ ನನಗೆ ಆದಷ್ಟು ನಾನು ವಿಸ್ತಾರವಾಗಿ ಕೇಳುವಂಥ ಪ್ರಯತ್ನ ಮಾಡಿದ್ದೇನೆ ಸರ್. ನೀವು ಅಷ್ಟೇ ಚಂದವಾಗಿ ಆನ್ಸರ್ ಕೊಟ್ಟಿದ್ದೀರಿ. ಬಹಳ ಧನ್ಯವಾದಗಳು ಸರ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಈ 1 ಗಂಟೆ ಮೀಸಲಿಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.